ನೋಡ್ರಿ ಇಲ್ಲಿ ಕಥಕ್ ಅಂತ ಐತೆ. ಮೊದಲ ಪ್ರಶ್ನೆ, ಕಥಕ್ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ. ಕಥಕ್ ನೃತ್ಯ ಅಂದರೆ ಆ ಡ್ಯಾನ್ಸ್, ಅದು ಕಥಕ್ ಎಂಬುದು ಡ್ಯಾನ್ಸ್. ಅದು ನಾವು ಹೆಂಗ ಡ್ಯಾನ್ಸ್ ಮಾಡ್ತೀವಲ್ಲಪ್ಪ ಲೋಕಲ್ಲು, ಆ ಡ್ಯಾನ್ಸ್ ಅಲ್ಲ ಇದು, ಕಥಕ್ ಡ್ಯಾನ್ಸ್. ನಿಮ್ಗೆ ಅದ್ರದ್ದು ಇಮೇಜ್ಗೂ ತೋರಿಸ್ತೀನಂತ. ಕಥಕ್ ನೃತ್ಯ ಈ ಕೆಳಕಂಡ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಾನ. ಮೊದಲ ಆಪ್ಷನ್ಸ್ ನೋಡ್ರಿ, ಬಂಗಾಳ ಅಂತ ಐತೆ. ಬಂಗಾಳ ಅಂತ ಕೊಟ್ಟರೆ ಪಶ್ಚಿಮ ಬಂಗಾಳ, ಮತ್ತು ಬೇರೆದು ಯಾವುದೋ ಬಂಗಾಳ ಅಲ್ಲ, ಪಶ್ಚಿಮ ಬಂಗಾಳ. ಆಮೇಲೆ ಕೇರಳ ಅಂತ ಕೊಟ್ಟಾನ, ಕೇರಳ ಅಂತ ಕೊಟ್ಟಾನ. ಆಮೇಲೆ ಗುಜರಾತ್ ಅಂತ ಐತೆ. ಆಮೇಲೆ ಒಡಿಸ್ಸಾ ಅಂತ ಐತೆ. ನೋಡು ಈಗ ಮೊದಲ ಪ್ರಶ್ನೆ, ಕಥಕ್ ನೃತ್ಯ ಅಂತ ಐತಲ್ಲ, ಕಥಕ್ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಐತೆ. ಅಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ ಆ ರಾಜ್ಯದ ಹೆಸರೇ ಇಲ್ಲ. ಅಂದರೆ ಇಂಥವುಗನ ಪ್ರಶ್ನೆಗಳು ಬರ್ತಾವಂತ. ಬಟ್ ಇದಕ್ಕೆ ಗ್ರೇಸ್ ಕೊಟ್ಟಾರೆ. ಯಾಕೆ ಗ್ರೇಸ್ ಕೊಟ್ಟಾರೆ ಅಂತ ಕೊಟ್ರೆಗಿನ, ಕಥಕ್ ನೃತ್ಯ ಐತಲ್ಲ ಅದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದ್ದು, ಇಲ್ಲಾಂದರೆ ಉತ್ತರ ಭಾರತಕ್ಕೆ ಸಂಬಂಧಿಸಿದ್ದು. ಡಿಪೆಂಡ್ ಅಪಾನ್ ಆಪ್ಷನ್ಸ್ ಮೇಲೆ. ಬಟ್ ಇಲ್ಲಿ ಉತ್ತರ ಪ್ರದೇಶ ಅಂತ ಆಯ್ಕೆ ಕೊಟ್ಟಿಲ್ಲಲ್ಲ, ಅಂದರೆ ಆಪ್ಷನ್ಸ್ ಕೊಟ್ಟಿಲ್ಲಲ್ಲ, ಅದರ ಸಂಬಂಧನೇ ಈ ಒಂದು ಪ್ರಶ್ನೆಗೆ ಗ್ರೇಸ್ ಕೊಟ್ಟಾರೆ. ನಿಮ್ಗೆ ಅದು ಗಮನಿಸ್ರಿ. ಬಟ್ ನಿಮ್ಗೇನ ಬೈ ಚಾನ್ಸು ಕಥಕ್ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಬಂದ್ರೆಗಿನ ನೀವು ಉತ್ತರ ಪ್ರದೇಶ ಹುಡುಕ್ಬೇಕು, ಅದು ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಉತ್ತರ ಪ್ರದೇಶ ಅಂತ ಆಪ್ಷನ್ಸ್ನ ಕೊಟ್ಟಿಲ್ಲ, ಅದಕ್ಕೆ ಏನು ಮಾಡಿ ಹೇಳ್ರಿ, ಗ್ರೇಸ್ ಕೊಟ್ಟಾರ. ಮತ್ತು ಅವಾರದಲ್ಲ, ಅಲ್ಲಿ ಆಪ್ಷನ್ಸ್ ರಾಂಗ್ ಐತೆ ಒಂದು ಕೇಸೆ. ಆ ಪ್ರಶ್ನೆ ಪತ್ರಿಕೆದಾಗ ಏನೈತಲ್ಲ ಅದನ್ನ ಹಾಕಿ ನಿಮ್ಗೆ ತೋರ್ಸಾಕತ್ತೀನಿ. ನಿಮಗೂ ಬರ್ಬೋದು, ಹೇಳಕ್ ಬರೋದಲ್ಲ. ನಿಮ್ಗೆ ಉತ್ತರ ಅಲ್ಲಿಗೇನು ಇಲ್ಲ ಅಂದ್ರೆಗಿನ ಗ್ರೇಸ್ ಕೊಡ್ತಿರ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಐತೆ. ಈಗ ಅದು ಸಂಬಂಧಪಟ್ಟಂತೆ ಒಂದು ಇಮೇಜ್ ಇದೆ, ಗಮನಿಸ್ರಿ. ಮತ್ತೆ ಇದಕ್ಕೆ ಉತ್ತರ ಹೇಳಿಲ್ಲಲ್ಲ ಸಾರ್ ಅಂದ್ರೆ ಹಿಂದಗಡೆಗೆ ಉತ್ತರ ಹೇಳಿನಲ್ಲ. ಉತ್ತರ ಪ್ರದೇಶ ಕಥಕ್ ನೃತ್ಯ ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಬಟ್ ಇಲ್ಲಿ ಆ ಆಪ್ಷನ್ಸ್ನಾಗ ಇಲ್ಲ, ಅದು ಗ್ರೇಸ್ ಬಂದಿದೆ. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಇಮೇಜ್ ಇದಾವೆ, ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದ್ರೆಗಿನ ಪ್ರಶ್ನೆ ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ್ ಆತಾವೆ. ನಿಮ್ಗೆ ಯಾವ್ದಾನ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಂದ್ರೆಗಿನ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್, ಅದು ನಿಮ್ಗೆ ಗಮನಿಸ್ರಿ. ಈಗ ಕಥಕ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಉತ್ತರ ಪ್ರದೇಶ. ನೋಡಿಲ್ಲಿ ನಮಗಿಲ್ಲಿ ಉತ್ತರ ಪ್ರದೇಶ ಸ್ಟೇಟ್ ಕೊಟ್ಟನ. ನಮಗಿಲ್ಲಿ ಉತ್ತರ ಪ್ರದೇಶ ನೋಡಿ, ಇಲ್ಲಿ ಬಾಣದ ಗುರುತಾಕ ನೋಡಿ ಉತ್ತರ ಪ್ರದೇಶ ಅಂತ ಐತೆ. ಕಥಕ್ ಅಂತ ಐತೆ ನೋಡಿ, ಕಥಕ್ ಭಾಳ ಇಂಪಾರ್ಟೆಂಟ್. ಕಥಕ್ ನೃತ್ಯ ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ನೋಡ್ರಿ ಇಲ್ಲಿ ಬೇಕಾದ್ರೆ ಇಮೇಜು ಚೆನ್ನಾಗಿದೆ. ಇದೇ ಇಮೇಜ್ ಇಲ್ಲ ನೀವು ಮತ್ತೆ ಇಮೇಜ್ ಅದು ಇದಲ್ಲ ಅದಲ್ಲ ಅಂದ್ರೆ ಹಿಂದಗಡೆಗೆ ಅವೇ ಡ್ಯಾನ್ಸ್ಗಳು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಮತ್ತೆ ಇಲ್ಲಿ ಇನ್ನೊಂದು, ಇಲ್ಲಿ ಆಸಾಂ ರಾಜ್ಯ ಅಂತ ಐತಿ. ಆಸಾಂ ರಾಜ್ಯ ಅಂತ ಕೊಟ್ರೆಗಿನ ಅಲ್ಲಿ ಸಾತ್ರಿಯ ಅಂತ ಬರ್ತದೆ. ನೋಡ್ರಿ ಇಲ್ಲಿ ಸಾತ್ರಿಯ ಅಂದ್ರೆ ಕನ್ನಡದಲ್ಲಿ ಸಾತ್ರಿಯ ಅಂತ ಬರೀತಾನ. ಯಾವ ರಾಜ್ಯದ ಡ್ಯಾನ್ಸ್ ಅಂತ ಕೊಟ್ರೆಗಿನ ಅದು ಆಸಾಂ ರಾಜ್ಯಕ್ಕೆ ಸಂಬಂಧಪಟ್ಟ ಡ್ಯಾನ್ಸ್ ಅದು, ಸರಿ. ಆಮೇಲೆ ಇಂಪಾರ್ಟೆಂಟ್ ನಮಗಿಲ್ಲಿ ಒಡಿಸ್ಸಾದಾಗ ಒಡಿಸಿ ಅಂತ ಐತೆ. ಆಮೇಲೆ ಇಂಪಾರ್ಟೆಂಟ್ ಇಲ್ಲಿ ಕೇರಳ, ಕೇರಳ ಇಲ್ಲಿ ಕೇರಳ ರಾಜ್ಯ. ಕೇರಳದಾಗ ಕಥಕ್ಕಳಿ, ಕಥಕ್ಕಳಿ. ಇನ್ನೊಂದು ಮೋಹಿನಿ ಅಟ್ಟಂ ಐತಿ, ಅದು ಎರಡು ಫೇಮಸ್. ಅದು ಕೇರಳದ ರಾಜ್ಯದಾಗ ಕಥಕ್ಕಳಿ. ನೋಡ್ರಿ ಕಥಕ್ ಬೇರೆ, ಕಥಕ್ಕಳಿ ಬೇರೆ. ಕಥಕ್ಕಳಿ ಕೊಟ್ರೆ ಕೇರಳ ರಾಜ್ಯ, ಕಥಕ್ಕಳಿ ಮತ್ತೆ ಮೋಹಿನಿ ಅಟ್ಟಂ. ಮತ್ತೆ ಕುಚ್ಚುಪುಡಿ ಅಂತ ಐತಿ. ಕುಚ್ಚುಪುಡಿ ಭಾಳ ಸಲ ಹೇಳಿದೆ ನಾನು. ಕುಚ್ಚುಪುಡಿ ಅಂದ ತಕ್ಷಣನೇ ನಸಿಪುಡಿ ಅಂತ ಅನ್ಕೋಬಾರ್ದು ಅಂತ. ಹೌದಿಲ್ಲ, ಕುಚ್ಚುಪುಡಿ ಯಾವ ರಾಜ್ಯದ ಅಂತ ಕೊಡ್ತೀನಿ, ಆಂಧ್ರ ಪ್ರದೇಶ. ಭಾಳ ಇಂಪಾರ್ಟೆಂಟ್. ಆಮೇಲೆ ಭರತನಾಟ್ಯಂ, ಭರತನಾಟ್ಯಂ ಅಂತ ಕೊಟ್ಟರೆ ಅದು ತಮಿಳುನಾಡು. ಮತ್ತೆ ನಮ್ಮ ಕರ್ನಾಟಕದಾಗ ಯಕ್ಷಗಾನ ಅಂತ ಬರ್ತದ. ಬೇರೆ ಬೇರೆ ರಾಜ್ಯದಾಗ ಬರ್ತಾವ. ಡಿಪೆಂಡ್ ಅಪಾನ್ ಪ್ರಶ್ನೆ ಪತ್ರಿಕೆ ಬಂದಂಗೆಲ್ಲ ಹೇಳ್ಕೊಂತ ಹೋಗಿನಿ. ಬಟ್ ನಮಗಿದು ಇಮೇಜಲ್ಲಿ ನೋಡಿದ್ರೆ ಗೊತ್ತಿರ್ಬೇಕು, ಭಾಳ ಇಂಪಾರ್ಟೆಂಟ್. ನಮ್ಗೆ ಡ್ಯಾನ್ಸ್ ಬಗ್ಗೆ ಕಂಪಲ್ಸರಿ ಒಂದು ಪ್ರಶ್ನೆ ಕೊಡ್ತಾನೆ. ನಿಮಗೆ ಇನ್ನೊಂದು ಗೊತ್ತಿರ್ಬೇಕು, ಈಗ ಸಿಂಗಲ್ ಲೈನ್ ಕೊಟ್ಟಿಲ್ಲ ಅಂದರೆ ಒಂದಿಸಿ ಬರೆದೇ ಕೊಡ್ತಾನೆ. 4 ಸ್ಟೇಟ್ ಕೊಟ್ಟಿರ್ತಾನೆ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಡ್ಯಾನ್ಸ್ ಕೊಟ್ಟಿರ್ತಾನೆ. ಈಗ ನಮಗೆ ಕಥಕ್ ಅಪೋಸಿಟ್ ಯಾವ್ದು ಬರ್ಬೇಕಪ್ಪ, ಉತ್ತರ ಪ್ರದೇಶ ಬರ್ಬೇಕಾ, ಅಲ್ಲಿ ಯಾವುದು ಒಡಿಸ್ಸಾ ಕೊಟ್ಟಿರ್ತಾನೆ. ಇಲ್ಲಾಂದ್ರೆ ಕಥಕ್ಕಳಿ ಅಪೋಸಿಟ್ ಯಾವ್ದು ಬರ್ಬೇಕು, ಕೇರಳ ಬರ್ಬೇಕಾ, ಕರ್ನಾಟಕ ಕೊಟ್ಟಿರ್ತಾನೆ. ಕುಚ್ಚುಪುಡಿ ಆಂಧ್ರ ಪ್ರದೇಶ ಬರ್ಬೇಕಾ, ಯಾವ್ದಾನ ಬೇರೆ ಪಂಜಾಬ್ ಕೊಟ್ಟಿರ್ತಾನೆ. ಒಂದಿಸಿ ಬರೀರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕೇಸೆ ಕರೆಕ್ಟಾಗಿ ಗಮನಿಸ್ತಿರ್ಬೇಕು. ಯಾಕಂದ್ರೆ ನಿಮಗೆ ಇಮೇಜ್ಗಳು ಭಾಳ ಪ್ರಮುಖ ಪಾತ್ರ ವಹಿಸ್ತಾವೆ, ಭಾಳ ಇಂಪಾರ್ಟೆಂಟು. ನೀಟಾಗಿ ತಿಳ್ಕೊರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಈಗ ಒಂದು ಪ್ರಶ್ನೆ ಮುಗೀತೀಗ, ಮುಗೀತಿಲ್ಲ, ಕರೆಕ್ಟಾಗಿ ನೋಡ್ಕೋಬೇಕು. ಬಟ್ ಒಂದನೇ ಪ್ರಶ್ನೆಗೆ ಗ್ರೇಸ್ ಐತೆ, ಹೌದಲ್ಲ, ಗ್ರೇಸ್. ಹೌದು, ಕಥಕ್ ಅಂತ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಐತೆ. ಅಲ್ಲಿ ಉತ್ತರ ಪ್ರದೇಶ ಅಂತಿಲ್ಲ, ಅಲ್ಲಿ ಗ್ರೇಸ್ ಕೊಟ್ಟಿದ್ದ. ಮತ್ತೆ ನೀವು ಗ್ರೇಸ್ ಅಂತ ಉತ್ತರ ಬರ್ಕೋಬಾರ್ದು, ಅದಕ್ಕೆ ಉತ್ತರ ಗ್ರೇಸ್ ಅಲ್ಲ, ಉತ್ತರ ಪ್ರದೇಶ. ಅದು ಗಮನಿಸ್ರಿ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ 2015ರ ಪ್ರಶ್ನೆ ಪತ್ರಿಕೆ ನೋಡ್ರಿ. 2015ರ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನೇ ಪ್ರಶ್ನೆ ನಿಮ್ಗೆ ಭಾಳ ಇಂಪಾರ್ಟೆಂಟು. ಇಲ್ಲಿ ಸಂತೋಷ್ ಟ್ರೋಫಿ ಅಂತ ಐತಿ ನೋಡ್ರಿ. ಸಂತೋಷ್ ಟ್ರೋಫಿ, ಸಂತೋಷ್ ಟ್ರೋಫಿ ಅಂದರೆ ಕಪ್. ಅದು ಅಂದರೆ ಟೀ ಕುಡಿತೀವಲ್ಲ ಆ ಕಪ್ಪಲ್ಲ, ಸಂತೋಷ್ ಟ್ರೋಫಿ
ಯಾವುದನ್ನ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಇಂಥ ರಣಜಿ ಕಪ್ಪು ಇಲ್ಲಾಂದ್ರೆ IPL ಅವೆಲ್ಲ ಬರ್ತಾವುದಿಲ್ಲ, ಇಲ್ಲಾಂದ್ರೆ ಫೀಫಾ ಇವೆಲ್ಲ ಪದಗಳು ಕೇಳಿವಲ್ಲಪ್ಪ, ಯಾವ ಆಟಕ್ಕೆ ರಿಲೇಟೆಡ್ ಅಂತ ಕೊಡ್ತಾನೆ. ಆ ಸಂತೋಷ್ ಟ್ರೋಫಿ ಈ ಆಟಕ್ಕೆ ಸಂಬಂಧಿಸಿದೆ. ನಿಮಗೆ ಭಾರತದಲ್ಲಿರೋ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಪುಸ್ತಕದಲ್ಲಿ ನಮಗೆಲ್ಲ ಇಂಪಾರ್ಟೆಂಟ್ ಆ ಟ್ರೋಫಿ ಹೆಸರುಗೂ ಕೊಟ್ಟಿದ್ದೀವಿ. ಗಮನಿಸಿರೋ ಒಂದ್ಸಲ ನಮಗೆ ಸಂತೋಷ್ ಟ್ರೋಫಿ ಈ ಆಟಕ್ಕೆ ಸಂಬಂಧಿಸಿದ ಕೊಟ್ಟಾಗ ಇಲ್ಲಿ ಟೆನ್ನಿಸ್ ಅಂತ ಐತೆ, ಆಮೇಲೆ ಬ್ಯಾಡ್ಮಿಂಟನ್ ಅಂತ ಐತೆ, ಆಮೇಲೆ ಇಂಪಾರ್ಟೆಂಟು ಫುಟ್ಬಾಲ್ ಅಂತ ಐತೆ, ಆಮೇಲೆ ಹಾಕಿ ಅಂತ ಐತೆ. ನಮಗಿಲ್ಲಿ ಸಂತೋಷ್ ಟ್ರೋಫಿ ಅಂತ ಕೊಟ್ರಾಗಿನ ಅದು ಫುಟ್ಬಾಲ್, ಅದು ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳ್ಕೊಬೇಕು. ಅಂದರೆ ಒಂದೇ ಅಂತಲ್ಲ, ನೀವು ನೋಡ್ರಿ ದಿನಪತ್ರಿಕೆಗಳನ್ನು ಡೈಲಿ ಓದ್ತಿರ್ತೀರ, ಅವಾಗಲ್ಲಿ ಯಾವುದನ್ನ ಟ್ರೋಫಿ ಬರ್ತದಪ್ಪ. ಎಕ್ಸಾಂಪಲ್ ಈಗ ರಣಜಿ ಕಪ್ ಅಂತ ಬರ್ತದೆ. ರಣಜಿ ಕಪ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೈತೆ, ಅದು ಕ್ರಿಕೆಟಿಗೆ ಸಂಬಂಧಪಟ್ಟಂತ. ಆಮೇಲೆ ಸಂತೋಷ್ ಟ್ರೋಫಿ ಅಂತ ಬರ್ತದೆ. ಸಂತೋಷ್ ಟ್ರೋಫಿ ಅದು ಅವಾಗ ಬಂದಾಗ ಇದು ಫುಟ್ಬಾಲಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಫೀಫಾ ಅಂತ ಬರ್ತದೆ. ಫೀಫಾ ಇದಕ್ಕೂ ಫುಟ್ಬಾಲಿಗೆ ಸಂಬಂಧಪಟ್ಟಿದ್ದು. ಅವಾಗ ಬರ್ಕಂತ ಹೋದ್ರಿಗಿನ ನಿಮ್ಗೆ ಅನುಕೂಲ ಆಗ್ತದೆ. ಒಂದು ದಿನದಾಗ ಇವು ಕೆಲಸ ಆಗೋದಿಲ್ಲ. ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಫುಟ್ಬಾಲಿಗೆ ಸಂಬಂಧಪಟ್ಟಂತ ಒಂದು ಇಮೇಜ್ ಇದೆ, ಗಮನಿಸ್ರಿ ನೋಡ್ರಿ. ಇಂಪಾರ್ಟೆಂಟ್ ಸಂತೋಷ್ ಟ್ರೋಫಿದಲ್ಲ ಇದು, ಫೀಫಾ ನೋಡ್ರಿ ಹೆಂಗೈತೆ. ಫೀಫಾ ನಮಗೆ ಆಲ್ರೆಡಿ ಫೀಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಬಗ್ಗೆ ಒಂದು ತರಗತಿ ಮಾಡಿದ್ದೀನಿ, ನೀವು ಬೇಕಾದ್ರೆ ಒಂದ್ಸಲ ಗಮನಿಸ್ರಿ. ಜನವರಿ 1ಕ್ಕೆ ಮಾಡಿನ ಕರೆಂಟ್ ಅಫೇರ್ಸು, ಅದು ಒಂದು 2.5 ಲಕ್ಷ ಮೇಲೆ ನೋಡ್ಯಾರ ಜನ. ಅದನ್ನು ನೀವು ನೋಡ್ಬೇಕು, ಕರೆಕ್ಟಾಗಿ ಗಮನಿಸ್ಬೇಕು. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಐತೆ. ಜನವರಿ 1ನೇ ತಾರೀಕು ಮಾಡಿದ್ದೀನಿ. ಸ್ವಲ್ಪ ಫೀಫಾ ವರ್ಲ್ಡ್ ಕಪ್ ಫುಟ್ಬಾಲ್ದು ನೋಡ್ರಿ ಹೆಂಗೈತೆ, ಅದ್ರದ್ದು ಒಂಥರ ಬಹುಮಾನ ಹೌದಲ್ಲ, ಭಾಳ ಇಂಪಾರ್ಟೆಂಟ್, ಗಮನಿಸ್ಬೇಕಂತ. ಇಂಥ ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತದೆ, ಅದು ಗಮನಿಸ್ರಿ. ನೆಕ್ಸ್ಟ್ ಈಗ 2ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ವೃಕ್ಷ ಅಂತ ಕೊಟ್ಟಾನ ನೋಡ್ರಿ. ನಮ್ಮ ರಾಷ್ಟ್ರೀಯ ವೃಕ್ಷ, ನಮ್ಮಂದರೆ ಭಾರತದ ರಾಷ್ಟ್ರೀಯ ಮರ, ರಾಷ್ಟ್ರೀಯ ವೃಕ್ಷ. ವೃಕ್ಷ ಅಂದ್ರೆ ಮರ ಹೌದಿಲ್ಲ, ವೃಕ್ಷ, ಅದು ಗಮನಿಸ್ಬೇಕು. ರಾಷ್ಟ್ರೀಯ ವೃಕ್ಷ ಇಲ್ಲಂದ್ರೆ ರಾಷ್ಟ್ರೀಯ ಪ್ರಾಣಿ. ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಪಕ್ಷಿ ನವಿಲು, ಹಂಗ ಆ ಟೈಪ್ ರಾಷ್ಟ್ರೀಯ ವೃಕ್ಷ ಅಂತ ಕೊಟ್ಟಾನ. ಮತ್ತೆ ಫಸ್ಟಿಗೆ ಆಲದ ಮರ ಕೊಟ್ಟಾನ, ಆಮೇಲೆ ಅರಳಿ ಮರ ಕೊಟ್ಟಾನ, ಆಮೇಲೆ ಅಶೋಕ ವೃಕ್ಷ ಕೊಟ್ಟಾನ, ಆಮೇಲೆ ಮಾವಿನ ಮರ ಕೊಟ್ಟಾನ. ಮಾವಿನ ಮರ ಮೋಸ್ಟ್ಲಿ ಇರ್ಬೋದು, ಯಾಕಂದ್ರೆ ಮಾವಿನ ಹಣ್ಣು ಎಲ್ಲಿ ಬೇಕಲ್ಲಿ ಬಂದಾವ ಅಂತಕ್ಕೆ ಸಾಕಿಟ್ರಿ ಹಿಂದಗಡಿ. ಮತ್ತೆ ಮಾವಿನ ಹಣ್ಣು ಮರಕ್ಕೆ ಹೋಗ್ಬೇಕಾಗ್ತದ. ಅದಕ್ಕೆ ನಮ್ಮ ರಾಷ್ಟ್ರೀಯ ವೃಕ್ಷ ಯಾವುದಂತ ಕೊಟ್ರಗಿನ ಫಸ್ಟ್ ಐತಲ್ಲಪ್ಪ ಆಲದ ಮರ. ಗಮನಿಸ್ಬೇಕು, ಆಲದ ಮರ ನಮ್ಮ ರಾಷ್ಟ್ರೀಯ ವೃಕ್ಷ, ಅದು ಗಮನಿಸ್ರಿ. ಆಲದ ಮರದ ಒಂದು ಇಮೇಜಿನ ಗಮನಿಸ್ಬೇಕು ನೋಡ್ರಿ ಹೆಂಗೈತೆ ಆಲದ ಮರ. ಅಬಾಬ ನಮ್ಮೂರಾಗ ಐತಿ ಅಂದ್ರೆ ಹಿಂದಗಡೆಗೆ ಐದು ಇರಲಿ, ಬಟ್ ಆಲದ ಮರ ಅಂತ ಹೆಸರು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ 4ನೇ ಪ್ರಶ್ನೆ PV ಸಿಂಧು ಅಂತ ನೋಡ್ರಿ, ಮತ್ತೆ ಬಂತು. ಫೇಮಸ್ ಅಂದರೆ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳು ಭಾಳ ಫೇಮಸ್ ಇರ್ತಾರಲ್ಲ, ಬರ್ತಾನೆ ಇರ್ತಾರೆ ನೋಡಿ. ಮತ್ತೆ ಬಂತಿಲ್ಲ PV ಸಿಂಧು, ಹೌದು ನಮಗ ಈ ಕ್ರೀಡೆಯಲ್ಲಿ ಪ್ರಸಿದ್ಧಿ ಪಡೆದಿರೋದು ಅಂತ ಕೊಟ್ಟಾನ. ಅಲ್ಲಿ ಸ್ವಿಮ್ಮಿಂಗ್ ಅಂತ ಐತೆ, ಸ್ವಿಮ್ಮಿಂಗ್ ಅಂದರೆ ಈಜು ಅಂತ ಕೊಟ್ಟಾನ, ಅದು ಅಲ್ಲ. ಆಮೇಲೆ ಬ್ಯಾಡ್ಮಿಂಟನ್ ಅಂತ ಕೊಟ್ಟಾನ, ಆಮೇಲೆ ಟೆನ್ನಿಸ್ ಅಂತ ಕೊಟ್ಟಾನ, ಆಮೇಲೆ ಗಾಲ್ಫ್ ಅಂತ ಕೊಟ್ಟಾನ. ನಮಗಿಲ್ಲಿ ಉತ್ತರ ಬ್ಯಾಡ್ಮಿಂಟನ್. ನಿಮ್ಗೆ ಆಲ್ರೆಡಿ ಗೊತ್ತೈತೆ PV ಸಿಂಧು ಬ್ಯಾಡ್ಮಿಂಟನ್ ಆಟಗಾರ್ತಿ. ನಿಮ್ಗೆ ಎಲ್ಲ ಇಂಪಾರ್ಟೆಂಟು ಅಂದರೆ ನಿಮ್ಗೆ ಒಂದಿಂದಾಗ ಅಲ್ಲ, ಇವು ಡೈಲಿ ನ್ಯೂಸ್ ಪೇಪರ್ ಓದ್ತಾ ಬರ್ಕಂತ ಹೋಗ್ಬೇಕು. ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತು ಅಂತ ಓದಕ್ಕೆ ಹೋಗೋದು, ಇಲ್ಲ ಕಾಲ್ಫಾರ್ಮ್ ಆತ ಅಂತ ಓದಕ್ಕೆ ಹೋಗೋದು, ಇಲ್ಲ ಕಾಲ್ಫಾರ್ಮ್ ಆದಾಗ ಓದಕ್ಕೆ ಹೋಗೋದು. ಕೆಲವೊಬ್ರು ಆಲ್ ಟಿಕೆಟ್ ಬಿಟ್ಟಾಗ ಓದಕ್ಕೆ ಹೋಗ್ತಾವ. ಏನು ಮಾಡೋಕ್ಕಾಗ್ತದ, ಆಗೋದಿಲ್ಲ. ನಿರಂತರ ಶ್ರಮ ಇದ್ರೆ ಮಾತ್ರ ಕೆಲಸ ಆಗ್ತಾವ. ನಮಗೆ ನೋಡ್ರಿ ಇಂಪಾರ್ಟೆಂಟ್ PV ಸಿಂಧು ಫೇಮಸ್ ಪ್ರಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ್ತಿ, ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ 5ನೇ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಂತು. ಮನುಷ್ಯನ ಶರೀರದಲ್ಲಿ ನೋಡ್ರಿ, ಮನುಷ್ಯನ ಶರೀರದಲ್ಲಿ ಯಾವ ಅಂಗದ ನಿಷ್ಕ್ರಿಯತೆಯಿಂದ ನೋಡ್ರಿ, ಯಾವ ಅಂಗದ ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್ ಭಾಳ ಇಂಪಾರ್ಟೆಂಟು. ಡಯಾಬಿಟೀಸ್ ಉಂಟಾಗುತ್ತದೆ ಅಂತ ಕೊಟ್ಟಾನ. ಅಂದರೆ ಡಯಾಬಿಟೀಸ್ ಬರಕ ಏನಪ್ಪ ರೀಸನ್ ಅಂದರೆ ಯಾವುದು ನಿಷ್ಕ್ರಿಯತೆಯಿಂದ, ಯಾವ ಅಂಗದ ನಿಷ್ಕ್ರಿಯತೆಯಿಂದ ಬರ್ತದೆ ಅಂತ ಕೊಟ್ಟಾನ. ಇಲ್ಲಿ ಆಪ್ಷನ್ಸಾಗ ಪಿತ್ತ ಜನಕಾಂಗ ಅಂತ ಐತೆ, ಆಮೇಲೆ ಆಪ್ಷನ್ಸ್ ಬಿದಾಗ ಕಿಡ್ನಿ ಅಥವಾ ಮೂತ್ರಪಿಂಡಗಳಂತ ಇದಾವ, ಆಮೇಲೆ ಫ್ಯಾಂಕ್ರಿಯಾಸ್ ಅಂತ ಐತೆ, ಆಮೇಲೆ ಗಾಲ ಬ್ಲಾಡರ್ ಅಂತ ಐತೆ. ಇದಕ್ಕೆ ಉತ್ತರ ಆಪ್ಷನ್ಸ್ ಸಿ ಐತಲ್ಲ, ಅದಕ್ಕೆ ಸರಿಯಾದ ಉತ್ತರ. ನಿಮ್ಗೆ ರೋಗಗಳ ಬಗ್ಗೆ ತರಗತಿ ಮಾಡಿಸ್ತೀನಂತ. ನಮಗೆಲ್ಲ ಯಾವ ವೈರಸ್ ಆಗಲಿ, ಬ್ಯಾಕ್ಟೀರಿಯಾಗಳಾಗಲಿ, ಇಲ್ಲ ರೋಗಗಳಾಗಲಿ, ಯಾಕಂದರೆ ರೋಗಗಳ ಬಗ್ಗೆ ಕೇಳ್ತಾನೆ. ಮತ್ತು ಇದು ಭಾಳ ಡೇಂಜರಸ್ ಐತಿ. ಯಾವ್ದು ಹೇಳ್ರಿ, ಡಯಾಬಿಟೀಸ್, ಹೌದಲ್ಲ. ಅದಕ್ಕೆ ವಾಕ್ ಮಾಡೋದು, ಯೋಗ ಮಾಡೋದು ಮಾಡಿದ್ರಿಗಿನ ರೋಗಗಳನ್ನ ಏನು ಮಾಡ್ಬೋದು ಹೇಳ್ರಿ, ಕಂಟ್ರೋಲ್ ಮಾಡ್ಬೋದು. ಇಲ್ಲ ಬರ್ಲಾರ್ದು ಬಂದ್ರಿಗಿನ ಒಂದೊಂದು ಬರ್ತಾವ, ಬಟ್ ಮುಂದೆ ಏಜ್ ಆದಂಗೆಲ್ಲ ಒಂದೊಂದು ಬರ್ತಾವ. ಬಟ್ ಬಂದಾಗ ಸ್ವಲ್ಪ ಎದುರಿಸೋಂಥ ಕೆಪಾಸಿಟಿ ಇರ್ಬೇಕು, ಅದು ಗಮನಿಸ್ತೀನಿ. ಬಟ್ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಸಿ ಐತಲ್ಲ, ಸರಿಯಾದ ಉತ್ತರ. ನಿಮಗೆ ಇದ್ರ ಬಗ್ಗೆ 4G ರವಿ ಸರ್ ಆಗಲಿ, ಇಲ್ಲಾಂದ್ರೆ VRS ಸರ್ ಆಗಲಿ, ಇಲ್ಲ ಲಾಲ್ ಸಾಬ್ ಸರ್ ಆಗಲಿ, ಅವ್ರು ಯಾರನ್ನ ತರಗತಿ ಮಾಡ್ತಾರೆ ಗಮನಿಸ್ರು ಅಂತೀನಿ. ಆಲ್ರೆಡಿ ಕ್ಲಾಸ್ ಮಾಡಿರ್ಬೇಕು ಡಯಾಬಿಟೀಸ್ ಬಗ್ಗೆ, ಒಂದ್ಸಲ ನೋಡ್ರಿ ಹಳೆಯ ವೀಡಿಯೋದಾಗ. ನೆಕ್ಸ್ಟ್ ಈಗ ಅದ್ರದ್ದು ಸ್ವಲ್ಪ ಇಮೇಜ್ ಫ್ಯಾಂಕ್ರಿಯಸ್, ಅದ್ರದ್ದು
ಅಂಗ ಯಾವ ರೀತಿ ಐತೆ ನೋಡ್ರಿ, ಹೌದಲ್ಲಪ್ಪ. ಡಯಾಬಿಟಿಸ್ ಭಾಳ ಇಂಪಾರ್ಟೆಂಟು, ಸಕ್ಕರೆ ಕಾಯಿಲೆ, ಅದು ನೋಡೋಣ ಅಂತ. ನೆಕ್ಸ್ಟ್ ಈಗ ಆರನೇ ಪ್ರಶ್ನೆ ಇತ್ತೀಚೆಗೆ ಅಂತ ಕೊಟ್ಟಾನ. ಇತ್ತೀಚೆಗೆ ಅಂದರೆ ಅವಾಗ 2015 ಪ್ರಶ್ನೆ ಪತ್ರಿಕೆ. ಇತ್ತೀಚೆಗೆ ನೊಬೆಲ್ ಶಾಂತಿ ಬಹುಮಾನ ಪಡೆದ ಭಾರತೀಯ ನಾಗರಿಕ ಅಂತ ಐತಿ. ಇತ್ತೀಚೆಗೆ ಅಂತ ಕೊಟ್ಟರೆ ಅವಾಗ 2015 ಅಂದರೆ 2015 ಯಾವುದನ್ನ ಮಾರ್ಚ್ ಏಪ್ರಿಲಾಗ ಎಕ್ಸಾಮ್ ನಡೆದಿದ್ರಿಗಿನ 2014 ಡಿಸೆಂಬರ್ನಾಗ ಏನು ಕೊಟ್ಟಿರ್ತಾರಲ್ಲ ಅದು ಆಗಿರ್ಬೇಕಂತ. ಅಂದರೆ 2014 ಯಾರಿಗೆ ಕೊಟ್ಟಾರಪ್ಪ ನೊಬೆಲ್ ಶಾಂತಿ ಬಹುಮಾನ, ಅದು ನಮ್ಮ ಇಂಡಿಯಾದವ್ರಿಗೆ ಅಂತ ಕೇಸಿ ಕೇಳಿನ ಪ್ರಶ್ನೆ. ಇಲ್ಲಿ ಆಪ್ಷನ್ಸಾಗ ಬಾಬಾ ಆಮ್ಟೆ ಅಂತ ಐತೆ, ಆಮೇಲೆ ಆಪ್ಷನ್ಸ್ ಬಿ ದಾಗ ಕಿರಣ್ ಬೇಡಿ ಅಂತ ಐತೆ, ಆಪ್ಷನ್ಸ್ ಸಿ ದಾಗ ಮೇಧಾ ಪಾಟ್ಕರ್ ಅಂತ ಐತೆ, ಆಪ್ಷನ್ಸ್ ಡಿ ದಾಗ ಕೈಲಾಸ ಸತ್ಯಾರ್ಥಿ ಅಂತ ಐತಿ. ನಮ್ಗೆ ಆಪ್ಷನ್ಸ್ ಡಿ ಐತಲ್ಲ ಅದು ಸರಿಯಾದ ಉತ್ತರ. ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದ್ರೆಗಿನ ಕೈಲಾಸ ಸತ್ಯಾರ್ಥಿ ಅಂದರೆ 2014 ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದದು. ಅದಕ್ಕೆ 2015 ಎಕ್ಸಾಮ್ನಲ್ಲಿ ಕೇಳ್ಯಾನ. ಕರೆಕ್ಟಾಗಿ ಗಮನಿಸ್ಬೇಕು. ಅವ್ರ ಫೋಟೋಗೂ ನಿಮಗೆ ತೋರಿಸ್ತೀನಂತ. ಬಟ್ ನಮ್ಗೆ ಏನು ಗಮನಿಸ್ಬೇಕಂದ್ರೆ ಅವಾಗ 2014 ಕೊಟ್ಟಿದ್ರು ಡಿಸೆಂಬರ್ ತಿಂಗಳದಾಗ. 15 ಎಕ್ಸಾಮ್ ಮಾಡಿದ್ವಲ್ಲ, ನಮಗಿನ್ನ 15 ದಿನ ಪ್ರಕಟ ಮಾಡಿದ್ದಿಲ್ಲ. 14 ನಮ್ಮ ಇಂಡಿಯಾದವ್ರಿಗೆ ಕೊಟ್ಟಿದ್ರಲ್ಲ, ಅದಕ್ಕೆ ಪ್ರಶ್ನೆ ಕೇಳೋಣ. ನಿಮ್ಗೆ ಒಂದ್ಸಲ ಇಮೇಜ್ ನೋಡಿದ್ರೆ ಆಟೋಮೆಟಿಕ್ ಆಗಿ ತಿಳಿತದ. ಒಂದ್ಸಲ ಇಮೇಜ್ನ ಗಮನಿಸ್ರಿ, ಭಾಳ ಇಂಪಾರ್ಟೆಂಟು. ನೊಬೆಲ್ ಪ್ರಶಸ್ತಿ ಅಂದ್ರಗಿನ ಅದು ಸಣ್ಣದಲ್ಲ, ಮತ್ತೆ ಅದು ಸ್ವೀಡನ್ ಅಂತ ದೇಶ ಐತೆ, ಆ ದೇಶದವ್ರು ಕೊಡ್ತಾರೆ. 1901 ಕೊಡಕತ್ತಾರ. ಅದು ಆಲ್ಫ್ರೆಡ್ ನೊಬೆಲ್ ಅಂತ ಕೇಸೆ ಅದು ಡೈನಾಮಿಟ್ ಕಂಡುಹಿಡ್ದಿದ್ದ, ಅದರಿಂದ ಭಾಳಷ್ಟು ದುಡ್ಡು ಬಂತು. ಅವೆಲ್ಲ ನಿಮಗೆ ಸ್ಟೋರಿ ಐತೆ, ಹೌದಲ್ಲ, ಗೊತ್ತೈತೆ. ಬಟ್ ನೊಬೆಲ್ ಪ್ರಶಸ್ತಿ ಪಡೆದಂಥ ಭಾರತೀಯರು ಗಮನಿಸ್ರಿ, ಇಲ್ಲಿ ಲಿಸ್ಟ್ ಐತೆ ನಮಗೆ. ನೋಡ್ರಿ, ನಮಗೆ ಇಲ್ಲಿ ಮೇನ್ ಮುಖ್ಯವಾಗಿ ರವೀಂದ್ರನಾಥ್ ಟ್ಯಾಗೋರ್ ನಮಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯರದಾಗ ರವೀಂದ್ರನಾಥ್ ಟ್ಯಾಗೋರ್ ಇದ್ರಲ್ಲಪ್ಪ. ಫಸ್ಟ್ ಮೊದಲಿಗರು ಅಂತ. ಅದು 1913 ಅದು ಸಾಹಿತ್ಯ ಕ್ಷೇತ್ರಕ್ಕೆ, ಏಷ್ಯಾ ಖಂಡದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲಿಗರು ನಮ್ಮ ಇಂಡಿಯಾದಾಗ ಫಸ್ಟ್. ಅದು ಗಮನಿಸ್ರಿ. ಆಮೇಲೆ ಇಲ್ಲಿ ಸಿ ವಿ ರಾಮನ್ ಅಂತ ಕೊಟ್ಟಾರ. ನೋಡ್ಬೇಕಿಲ್ಲಿ ಸಿ ವಿ ರಾಮನ್ ನೊಬೆಲ್ ಪ್ರೈಸು ಇನ್ ಫಿಸಿಕ್ಸ್ ಅಂತ ಐತಿ 1930. ಹೌದು, ಇವರು 1928 ಫೆಬ್ರವರಿ 28 ಬೆಳಕಿನ ಚದುರುವಿಕೆ ಬಗ್ಗೆ ಸಂಶೋಧನೆ ಮಾಡ್ತಾರ ಅಂದ್ಕೆಸೆ. ಆಮೇಲೆ 1930 ಇವರಿಗೆ ನೊಬೆಲ್ ಅವಾರ್ಡ್ ಬಂತು ಅಂದ್ಕೆಸೆ. ನಾವು ಓದಿಲ್ಲ, ಕರೆಕ್ಟಾಗಿ ಗಮನಿಸ್ಬೇಕು. ಆಮೇಲೆ ನೆಕ್ಸ್ಟ್ ಕೆಳಗಡೆ ಹರಗೋವಿಂದ ಖುರಾನ ಅಂತ ಐತೆ ನಮಗೆ 1968 ಅಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಅವರು, ಅದು ಗಮನಿಸ್ರಿ. ಆಮೇಲೆ ಇಂಪಾರ್ಟೆಂಟ್ ಕೆಳಗಡೆ ಬೇರೆ ಹೆಸರು ಇದಾವೆ ನಮ್ಗೆ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತ ಇದ್ದಾರ. ಆಮೇಲೆ ಇಂಪಾರ್ಟೆಂಟ್ ವೆಂಕಟರಾಮನ್ ರಾಮಕೃಷ್ಣನ್ ಅಂತ ಇದ್ದಾರ. ಆಮೇಲೆ ಮೇನ್ ಮುಖ್ಯವಾಗಿ ಇಲ್ಲಿ ಮದರ್ ತೆರೇಸಾ, ಇದು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಶ್ನೆ ಮದರ್ ತೆರೇಸರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದ ವರ್ಷ ಅಂತ ಕೊಟ್ಟಾನ 1979. ಅದು ಗಮನಿಸ್ಬೇಕು. ನಿಮಗೆಲ್ಲ ನೊಬೆಲ್ ಅವಾರ್ಡ್ ಬಗ್ಗೆ ಹೋದ ವರ್ಷ 2022 ಒಂದು ದೊಡ್ಡದು ವಿಡಿಯೋ ಮಾಡಿ, ಭಾಳ ಇಂಪಾರ್ಟೆಂಟ್. ಎಲ್ಲ ಇದ್ದು ಇರಲಾರ್ದು ಹೇಳಿದ್ದೀನಿ, ಭಾಳ ಎಲ್ಲ ವರ್ಷ ಇಂಪಾರ್ಟೆಂಟ್ ಹೇಳಿದ್ದೀನಿ, ಅದನ್ನ ಒಂದ್ಸಲ ಗಮನಿಸ್ರಿ. ಆಮೇಲೆ 1998 ನೋಡ್ರಿ ಅಮರ್ತ್ಯ ಸೇನ್, ಹೌದಲ್ಲ, ಅಂದರೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ನಮ್ಮ ಇಂಡಿಯಾದವ್ರು ಯಾರಂತ ಕೊಟ್ರೆಗಿನ ಅಮರ್ತ್ಯ ಸೇನ್. ನಮಗೆ ಅದು ಗಮನಿಸ್ಬೇಕು. ಬಟ್ ಈಗ ಎಕ್ಸಾಮ್ನಾಗೆ ಬಂದಿತ್ತಲ್ಲಪ್ಪ, ಅವ್ರ ಹೆಸರಲ್ಲಿ ಐತೆ ನೋಡಿ, ಕೈಲಾಸ ಸತ್ಯಾರ್ಥಿ 2014. ಅದು ಗಮನಿಸ್ರಿ. ಮತ್ತೆ ಅರ್ಥಶಾಸ್ತ್ರದಲ್ಲಿ ಅಮರ್ತ್ಯ ಸೇನ್ 1998. ಬಟ್ ಈಗ ಮೊನ್ನೆ ರೀಸೆಂಟಾಗಿ 2019 ನಮಗೆ ಅಭಿಜಿತ್ ಬ್ಯಾನರ್ಜಿ ಅವ್ರಿಗೆ ಬಂದದು. ಅದು ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ನೊಬೆಲ್ ಪ್ರಶಸ್ತಿ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ 2022 ಡಿಸೆಂಬರ್ನಾಗ. ಅದನ್ನು ಒಂದ್ಸಲ ಗಮನಿಸ್ರಿ. ಯಾಕಂದ್ರೆ ನೊಬೆಲ್ ಪ್ರಶಸ್ತಿ ಬಗ್ಗೆ ಒಂದು ಪ್ರಶ್ನೆ ಕೊಡ್ತಾನೆ. ಟೋಟಲ್ 6 ಕ್ಷೇತ್ರಗಳಿಗೆ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಅದು ನಿಮಗೆ ನೋಡಿರ್ತೀನಿ, ತಿಳ್ಕೊಬೇಕು. ಯಾಕಂದ್ರೆ ಒಂದು ಪ್ರಶ್ನೆ ನಮ್ಮ ಕಾನ್ಸ್ಟೇಬಲ್ ಅಲ್ಲ, ಯಾವುದೇ ಎಕ್ಸಾಮ್ ಬರೆಯಕ್ಕೆ ಹೋಗಲಿ ನೊಬೆಲ್ ಅವಾರ್ಡ್ ಬಗ್ಗೆ ತರಗತಿ ಕೇಳಿರ್ಬೇಕು ನೀವು. ಇಲ್ಲಾಂದ್ರೆ ಯಾವುದಾನ ಒಂದು ಪಾಠ ಓದಿರ್ಬೇಕು, ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಇಷ್ಟು ಗೊತ್ತಿರ್ಬೇಕು. ಒಂದ್ಸಲ ಬೇಕಾದ ಪ್ರಶ್ನೆಯನ್ನು ಗಮನಿಸ್ರಿ. ಇತ್ತೀಚೆಗೆ ನೊಬೆಲ್ ಶಾಂತಿ ಬಹುಮಾನ ಪಡೆದ ಭಾರತೀಯ ನಾಗರಿಕ. ನೊಬೆಲ್ ಶಾಂತಿ ಬಹುಮಾನ ಅಂದರೆ ಕೈಲಾಸ ಸತ್ಯಾರ್ಥಿನೇ 2014 ಬಟ್ 15 ಕೊಟ್ಟಾನ. ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳ್ಕರಿ. ಮತ್ತು ಇನ್ನೂ ನೋಡ್ಕೋಬೇಕು. ನೀವು ಏನು ನೋಡ್ಕೋಬೇಕಂದ್ರೆಗಿನ ನೀವು ಇನ್ನೂ ಗೂಗಲ್ ಸರ್ಚ್ ಮಾಡ್ಬೇಕು. ನೊಬೆಲ್ ಪ್ರಶಸ್ತಿ ಪಡೆದಂಥ ಭಾರತೀಯರು ಲೀಸ್ಟ್ ಮಾಡ್ಕೋಬೇಕು. ಯಾರು ಯಾವ ಇಯರ್ನಾಗ ಯಾವ ಕ್ಷೇತ್ರಕ್ಕೆ, ಅವೆಲ್ಲ ಅವ್ರದ್ದು ವಿಶೇಷತೆ ಏನು ಎಲ್ಲ ನೀಟಾಗಿ ಲೀಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಪ್ರತಿ ವರ್ಷ ಡಿಸೆಂಬರ್ ತಿಂಗಳದಾಗ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಅದಕ್ಕೂ ವರ್ಷ ಅಪ್ಡೇಟ್ ಆಗ್ತಿರ್ಬೇಕು. ನೀವು ವರ್ಷ ಅಪ್ಡೇಟ್ ಆದ್ರಗಿನ ನಿಮಗೆ ಭಾರಿ ಅನುಕೂಲ ಆಗ್ತದ. ಒಂದ್ಸಲ ಗಮನಿಸ್ರಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ 7ನೇ ಪ್ರಶ್ನೆ ಭಾಳ ಸುಲಭದ ಪ್ರಶ್ನೆ. ವಿಶ್ವಸಂಸ್ಥೆಯ ಅಂದರೆ UNO ಯುನೈಟೆಡ್ ನೇಷನ್ ಆರ್ಗನೈಜೇಷನ್, ಅದು ಫುಲ್ ಫಾರ್ಮ್ ಕೊಟ್ಟಾನ ಸರ್ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ. ಆ ವಿಶ್ವಸಂಸ್ಥೆಯ
ಭದ್ರತಾ ಸಮಿತಿ ಅಂದರೆ ಆ ಸೆಕ್ಯೂರಿಟಿ ಕೌನ್ಸಿಲ್ ಅದರಾಗ ಈ ಕೆಳಕಂಡವುಗಳಲ್ಲಿ ಯಾವ ರಾಷ್ಟ್ರ ಕಾಯಂ ಸದಸ್ಯವಲ್ಲ ಅಂದರೆ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಆ ಸದಸ್ಯ ರಾಷ್ಟ್ರಗಳು ಟೋಟಲ್ ಇರೋದು 15ರಾಗ 5 ಪರ್ಮನೆಂಟ್ ಮತ್ತು 10 ಅದು ತಾತ್ಕಾಲಿಕ. ಬಟ್ ಪರ್ಮನೆಂಟ್ ರಾಷ್ಟ್ರಗಳ 5 ಇದಾವಲ್ಲ, 5ರಾಗ 1 ಈ ಕೆಳಕಂಡ ಯಾವುದಲ್ಲ ಅಂತ ಕೊಟ್ಟಾನ. ಅದು ಆಪ್ಷನ್ಸ್ ಕೊಡ್ರಿ, ಆ ಜರ್ಮನಿ ಅಂತ ಐತೆ, ಆಮೇಲೆ ಆಪ್ಷನ್ಸ್ ಬಿದಾಗ ಆ ಚೀನಾ ಅಂತ ಐತೆ, ಆಪ್ಷನ್ ಸಿ ದಾಗ ಆ ರಷ್ಯಾ ಅಂತ ಐತೆ, ಆಪ್ಷನ್ಸ್ ಡಿ ದಾಗ ಆ ಫ್ರಾನ್ಸ್ ಅಂತ ಐತೆ. ಬಟ್ ಇಲ್ಲಿ ಉತ್ತರ ಆ ಜರ್ಮನಿ. ಗಮನಿಸಬೇಕು, ಜರ್ಮನಿ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಲ್ಲ. ಅದು ಗಮನಿಸಬೇಕು. ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಒಂದ್ಸಲ ತೋರಿಸ್ತೀನಿ, ಅದ್ರನಾಗುನ ಒಂದ್ಸಲ ನೋಡ್ಕೇರಿ. ಇಮೇಜ್ ಭಾಳ ಇಂಪಾರ್ಟೆಂಟ್ ಅಥವಾ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ನಮಗಿಲ್ಲಿ ಇದೆ ನೋಡಪ್ಪ, ನಮಗೆ ನೋಡ್ರಿ ಒಂದು ಗಮನಿಸ್ಬೇಕು. ಟೋಟಲ್ ಭದ್ರತಾ ಮಂಡಳಿಯಲ್ಲಿ 10 + 5 ಟೋಟಲ್ ಈಜ್ಕೊಲ್ಟ್ ಎಷ್ಟು ಹೇಳ್ರಿ? 15 ರಾಷ್ಟ್ರಗಳು ಇರ್ತಾವೆ. ಅಂದರೆ ಆ ಭದ್ರತಾ ಮಂಡಳಿಯಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 15ರಾಗ 10 ತಾತ್ಕಾಲಿಕ, ಇನ್ನೊಂದು 5 ಐದವಲ್ಲ ಅವು ಪರ್ಮನೆಂಟ್. ಇವು 10 ಇದಾವಲ್ಲ ಇವು ಚೇಂಜ್ ಆಗ್ತಿರ್ತಾವೆ. ಬಟ್ ಇವು 5 ಏನಾದವ ಚೇಂಜ್ ಆಗೋದಿಲ್ಲ. ಇವು 5 ಆ ಪವರ್ಫುಲ್ ದೇಶಗಳಂತ. ಅಂದರೆ ಆ ಭದ್ರತಾ ಮಂಡಳಿಯಲ್ಲಿ ಆ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಕೊಡ್ತಾನೆ, ಒಂದೊಂದು ಆಪ್ಷನ್ಸ್ 5 ಕೊಡ್ತಾನೆ. ಅವು ಯಾವ್ಯಾವ ಅಂತ ಕೊಟ್ಟರೆ ನೋಡ್ರಿ, 5 ಪರ್ಮನೆಂಟ್ ಮೆಂಬರ್ಸ್ ಅಂತ ಐತೆ. ನಮಗೆ ಆಪ್ಷನ್ಸ್ನಾಗ ಆ ಚೀನಾ ಅಂತ ಕೊಟ್ಟಾರ, ಆಮೇಲೆ ಆ ಫ್ರಾನ್ಸ್ ಅಂತ ಐತೆ, ಆಮೇಲೆ ಆ ರಷ್ಯಾ ಅಂತ ಐತೆ, ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಅಂತ ಐತೆ, ಆಮೇಲೆ ಆ ಯುನೈಟೆಡ್ ಸ್ಟೇಟ್ಸ್ ಅಂತ ಐತೆ. ಒಂದೊಂದು ಆ ಆಪ್ಷನ್ಸ್ನಾಗ 5 ದೇಶಗಳು ಕೊಟ್ಟಾಗ ನಾವು 5 ದೇಶಗಳನ್ನ ಚೂಸ್ ಮಾಡ್ಬೇಕಾಗ್ತದ, ನಮಗೆ ಟಿಕ್ ಮಾಡ್ಬೇಕಾಗ್ತದ. ಭಾಳ ಇಂಪಾರ್ಟೆಂಟು, ಸರಿಯಾಗಿ ಗಮನಿಸ್ಬೇಕು. ಮತ್ತು ಇನ್ನೊಂದೇನಂತ ಕೊಟ್ರಿಗಿನ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಆ ಕಾಯಂ ಸದಸ್ಯತ್ವ ಪಡೆಯಲು G4 ಅಂತ ಒಂದು ಆ ಸಂಘಟನೆ ಕ್ರಿಯೇಟ್ ಮಾಡ್ಕೊಂಡಾರ. ಹೌದಲ್ಲ, G4ನಾಗ ನಮ್ಮ ಭಾರತಗುನ ಐತೆ. ಹೌದಲ್ಲ, ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ಹೇಳಿನಿ, ಮತ್ತೊಂದ್ಸಲ ಹೇಳಮಂತ. ಇವೆಲ್ಲ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ಇದಾವೆ. ಕರೆಕ್ಟಾಗಿ ನೀವು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟು. ಸರಿಯಾಗಿ ತಿಳ್ಕೊಂಬಿಟ್ರೆಗಿನ ನಮಗೆ ಯಾವುದು ದೊಡ್ಡದಲ್ಲ. ನಮಗೆ ವಿಶ್ವಸಂಸ್ಥೆ ಅಂತ ಕೊಟ್ಟರೆ ನಮಗೆ ಆಲ್ರೆಡಿ ಹೈಸ್ಕೂಲ್ ಬುಕ್ದಾಗ ಕೊಟ್ಟಾನೆ. ನೀವು ಒಂದ್ಸಲ 5ನೇ ಕ್ಲಾಸ್ರಿಂದ ಅಪ್ ಟು PUC ಸೆಕೆಂಡ್ ಇಯರ್ ತನಕ ಬುಕ್ ನೋಡ್ರಿ, ಅಲ್ಲಿ ಕೊಟ್ಟಿರ್ತಾನೆ. ಮತ್ತು ಡೈಲಿ ಆ ನ್ಯೂಸ್ ಪೇಪರ್ ಓದ್ತಾ ಅಪ್ಡೇಟ್ ಮಾಡ್ಕೋಬೇಕು. ಭಾಳ ಇಂಪಾರ್ಟೆಂಟ್. ವಿಶ್ವದ ಸಚಿವ ಸಂಪುಟ ಅಂತ ಕರೀತಾರೆ, ವಿಶ್ವದ ಕ್ಯಾಬಿನೆಟ್ ಅಂತ ಕರೀತಾರೆ. ಯಾವುದಕ್ಕೆ ಅಂತ ಕೊಟ್ರೆಗಿನ ಅದು ಆ ಸೆಕ್ಯೂರಿಟಿ ಕೌನ್ಸಿಲಿಂಗ್ ಗಮನಿಸ್ರಿ. ಆಮೇಲೆ ಆ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಆಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ, ಆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳಿದಾವಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಆ ತರಗತಿ ಮಾಡಿದ್ದೀವಿ, ಮತ್ತೆ ಮಾಡ್ತೀವಿ. ಮತ್ತು ನಮ್ಮ ರಾಜ್ಯಗಳ ಬಗ್ಗೆ ಬುಕ್ದಾಗ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀವಿ. ಗೊತ್ತಾಯ್ತಲ್ಲಪ್ಪ ಇದು. ನಮಗಿಲ್ಲಿ ನೋಡ್ರಿ, ಎಲ್ಲಿನ ಜರ್ಮನಿ ಐತೆ, ಜರ್ಮನಿ ಇಲ್ಲ. ಅದಕ್ಕೆ ಜರ್ಮನಿನ ನಾವೇನು ಮಾಡ್ಬೇಕು ಹೇಳ್ರಿ, ತೆಗಿಬೇಕಂತ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಆ ಕಾಯಂ ಸದಸ್ಯ ರಾಷ್ಟ್ರ ಅಲ್ಲ. ಅದು ಯಾವ್ದು ಹೇಳ್ರಿ? ಜರ್ಮನಿ ಅಲ್ಲ. ಈಗ ನೆಕ್ಸ್ಟ್ ಸೇರ್ಬೇಕಂತ ಒಂದು ಇದು ಗುಂಪು ಐತಲ್ಲ, ಯಾವ್ದು ಹೇಳ್ರಿ? G4. ಅದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೊಂದ್ಸಲ ನೋಡೋಣ ಅಂತ. ಮತ್ತೆ 7ನೇ ಪ್ರಶ್ನೆ ಇಷ್ಟು ಗೊತ್ತಿರ್ಬೇಕು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಇಮೇಜ್ ಇದೆ, ಗಮನಿಸ್ರಿ. ನೋಡ್ರಿ, ಇಂಪಾರ್ಟೆಂಟು. ನೀವು ಭೂಪಟದಲ್ಲೇ ಟೋಟಲ್ ಭೂಪಟದಲ್ಲಿ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಗುರುತಿಸ್ಬೇಕು. ರಷ್ಯಾ ಅಂತ ಐತೆ, ಆಮೇಲೆ ಚೀನಾ ಅಂತ ಐತೆ, ಆಮೇಲೆ ಅಮೇರಿಕಾ ಅಂತ ಐತೆ. ಅವೆಲ್ಲ ನೋಡ್ಬೇಕ್ರಿ. ಅಂದರೆ ಆ ವರ್ಲ್ಡ್ ಭೂಪಟ ಅಂದರೆ ವರ್ಲ್ಡ್ ಮ್ಯಾಪ್ ಐತಲ್ಲ, ಅದರಲ್ಲಿ ಕಾಯಂ ರಾಷ್ಟ್ರಗಳು ಎಲ್ಲೆಲ್ಲಿ ಬರ್ತಾವ. ಸುಮ್ಕಂತಾರೆ ಏನಂತ ಕೊಟ್ರೆಗಿನ ಭಾಳ ಕ್ಯೂರಿಯಾಸಿಟಿ ಇರ್ಬೇಕಾ. ನಿಮ್ಮ ಮನೆಗೆ ಒಂದು 150-200 ರೂಪಾಯಿ ಕೊಟ್ಟು ಮ್ಯಾಪ್ ಸಿಗಾಕಿ ಸುಮ್ಮನೆ ಹೇಳ್ತಿರ್ಬೇಕು. ನೋಡಂಗೆ ಅವ್ವ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಆ ಕಾಯಂ ಸದಸ್ಯ ರಾಷ್ಟ್ರಗಳು 5 ಇದಾವ. ಇಲ್ಲಿ ನೋಡ್ರಿ, ಅಮೇರಿಕಾ ಐತೆ ನೋಡ್ರಿ, ಅಮೇರಿಕಾಗುನ ಆ ಕಾಯಂ ಸದಸ್ಯ ರಾಷ್ಟ್ರ. ಆಮೇಲೆ ಇಲ್ಲಿ ಇಂಗ್ಲೆಂಡ್ ಐತೆ ನೋಡ್ರಿ, ಇಂಗ್ಲೆಂಡ್ಗುನ ಆ ಕಾಯಂ ಸದಸ್ಯ ರಾಷ್ಟ್ರ. ಇಲ್ಲಿ ಚೀನಾ ಐತೆ ನೋಡಿ, ಚೀನಾಗುನ ಆ ಕಾಯಂ ಸದಸ್ಯ ರಾಷ್ಟ್ರ. ಇಲ್ಲಿ ಫ್ರಾನ್ಸ್ ಐತೆ ನೋಡಿ, ಫ್ರಾನ್ಸ್ಗುನ ಆ ಕಾಯಂ ಸದಸ್ಯ ರಾಷ್ಟ್ರ ಅಂತ ಗೊತ್ತಿರ್ಬೇಕು. ಅಂದರೆ ಬೇರೆ ಬೇರೆ ದೇಶಗಳನ್ನ ಆ ಗುರುತಿಸಂಥ ಕೆಪಾಸಿಟಿನ ನೀವು ಬಿಲ್ಡಪ್ ಮಾಡ್ಕೊಂಡಿರ್ಬೇಕು. ಅವಾಗ ನಿಮ್ಗೆ ಏನಾಗ್ತಳ್ರಿ ಅನುಕೂಲ ಆಗ್ತದೆ. ಇಲ್ಲಾಂದ್ರೆಗಿನ ಅನುಕೂಲ ಆಗೋದಿಲ್ಲ. ನೋಡ್ಬೇಕು, ಭೂಪಟಗಳನ್ನು ಗಮನಿಸಿದ್ರೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಏನಂತೇಳ್ರಿ ಕ್ರಿಯೇಟ್ ಆಗ್ತದ. ಭೂಪಟಗಳನ್ನು ಗಮನಿಸಲಾರ್ದ ಸುಮ್ಮನೆ ಕಂಠಪಾಠ ಮಾಡ್ಕೊಂತ ಬಾಯಿಪಾಠ ಮಾಡ್ಕೊಂತ ಹೋದ್ರಿಗಿನ ಅದು ಕೆಲಸ ಆಗೋದಿಲ್ಲ. ಅದಕ್ಕೆ ನೀವು ಭೂಪಟ ತಗೋಬೇಕು. ನಿಮ್ಗೆ ಯಾವ್ಯಾವ ಒರಿಜಿನಲ್ ಅನ್ನಿಸ್ತಾವಲ್ಲ ಎಲ್ಲ ಭೂಪಟಗಳು ನಿಮ್ಮ ಮನೆಗೆಲ್ಲ ಗುಡಿಸಲಿದ್ರೆ ಪರವಾಗಿಲ್ಲ, ಸಿಗಾಕಿರ್ಬೇಕು. ಭೂಪಟಗಳು ನೋಡ್ತಿರ್ಬೇಕು. ಆ ಭಾರತದ ಭೂಪಟ, ಕರ್ನಾಟಕದ ಭೂಪಟ, ಮತ್ತು ಪ್ರಪಂಚದ್ದು ಜಿಯೋಗ್ರಫಿ ಆಗಿರ್ಬೋದು, ಯಾವುದೇ ಇರಲ್ಲ ಒಟ್ಟ ನಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಭೂಪಟ ಸಿಕ್ಕರಿಗಿನ ತಗೊಂಡು ಸಿಗಾಕತ್ತೆ ಮನೆಗ. ಮತ್ತೆ ಸಿಗಾಕ್ಬೇಕಂದ್ರೆ ಕತ್ತಲು ಕೋಣೆಗೆ ಸಿಗಾಕತ್ತಲ್ಲ, ನೋಡ್ತಿರ್ಬೇಕು, ಪೆನ್ ಹಿಡ್ಕೊಂಡು ಮಾರ್ಕ್ ಮಾಡ್ತಿರ್ಬೇಕು, ಒಂಥರ ರಿಸರ್ಚ್ ಮಾಡ್ದಂಗೆ ಮಾಡ್ತಿರ್ಬೇಕು. ಅವಾಗ ನಿಮ್ಗೆ ಆ ಉತ್ಸಾಹ ಕ್ರಿಯೇಟ್ ಆಗ್ತದ. ಸುಮ್ಮನೆ ಕುಂತ ಕೆಲಸ ಬುಕ್ ಹಿಡ್ಕೊಂಡು ಇಲ್ಲ ಕಳಿಸಿ ಅಂತ ಕುಂದ್ರದೆ 5 ನಿಮಿಷದ ಆದಮೇಲೆ ಟೀ ಕುಡಿಯೋಕೆ ಹೋಗೋದು ಅವೆಲ್ಲ ಮಾಡ್ಕೊಂಡು ಕುಂದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಕರೆಕ್ಟಾಗಿ ನೋಡ್ಕೇರಿ, ಮ್ಯಾಪ್ ಗೀಪ್ ನೋಡ್ಕೇರಿ. ಅರ್ಥ ಆಯ್ತಿಲ್ಲಪ್ಪ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 8ನೇ ಪ್ರಶ್ನೆ. ಭಾರತದಲ್ಲಿ
ಭಾರತದಲ್ಲಿ ಅದು ನೋಡ್ರಿ ಭಾಷಾವಾರು, ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ಅಂತ ಐತಿ, ಅಂದ್ರೆ ರಾಜ್ಯ. ಭಾರತದಲ್ಲಿ ನಾನು ನೋಡ್ರಿ ಪ್ರಶ್ನೆಯನ್ನು ನಾವು ಓದಕತ್ತೀನಿ ಅಂದ್ರೆ ನೀವು ಅದ್ರ ನೋಡ್ತಿರ್ಬೇಕು. ಆಯ್ತು ನೋಡಿ ನೀವು ಹಿಂಗಲ್ಲ, ಹಿಂಗಾದ್ರೆ ನಿನ್ನ ತಲೆಗೆ ಒಕ್ಕಣೋದಿಲ್ಲ. ಭಾರತದಲ್ಲಿ ನೀವುಗುನ ಭಾರತದಲ್ಲಿ ಅಂತ ನೋಡ್ತಿರ್ಬೇಕು. ಮತ್ತೆ ನಾನು ಒಂದ್ಸಲ ಓದ್ತೀನಿ ಭಾರತದಲ್ಲಿ ನೀವುಗುನ ಭಾರತದಲ್ಲಿ ಅಂತ ನೋಡ್ಬೇಕು, ಅವಾಗ ತಲೆಗೆ ಸೇವ್ ಆಗಿಬಿಡ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಬೇಕಾದ್ರೆ ಗಮನಿಸ್ತೀನಿ. ಇಲ್ಲಿ ನೋಡ್ರಿ, ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ಬ್ರಾಕೆಟ್ನಾಗ ರಾಜ್ಯಗಳ ರಚನೆಯ ಸಂದರ್ಭದಲ್ಲಿ ಉಪವಾಸ ಮಾಡಿ ಅಸುನೀಗಿದ ವ್ಯಕ್ತಿ ಯಾರಂತ ಕೊಟ್ಟಾನ. ಅಂದ್ರೆ ಈಗ ಆ ಭಾಷಾವಾರು ರಾಜ್ಯಗಳ ರಚನೆಯ ಸಂದರ್ಭದಲ್ಲಿ ಹೋರಾಟಗಳಾದವಲ್ಲಪ್ಪ, ಆ ಹೋರಾಟದಲ್ಲಿ ಉಪವಾಸ ಮಾಡಿ ನಿಧನ ಹೊಂದಿದ ವ್ಯಕ್ತಿ ಹೆಸರು ಕೊಟ್ಟನ. ಆಪ್ಷನ್ಸ್ ನೋಡ್ರಿ, ಶ್ರೀ ಪಟ್ಟಾಭಿ ರಾಮಯ್ಯ ಅಂತ ಐತೆ ನೋಡ್ರ, 4 ಆಪ್ಷನ್ ಸೇಮ್ ಕಾಣ್ತಾವ. ಶ್ರೀ ಪಟ್ಟಾಭಿ ರಾಮಯ್ಯ ಅಂತ ಐತೆ, ಶ್ರೀ ಸೀತಾರಾಮಯ್ಯ ಅಂತ ಕೊಟ್ಟಾರ, ಆಮೇಲೆ ಶ್ರೀ ಪೊಟ್ಟಿ ಶ್ರೀರಾಮುಲು ಅಂತ ಕೊಟ್ಟಾರ, ಆಮೇಲೆ ಶ್ರೀ ಶ್ರೀನಿವಾಸುಲು ಅಂತ ಕೊಟ್ಟಾರ. ಇದೇನಪ್ಪ ಇದು ಯಾವುದೋ ಹಂಗೆ ಕೊಟ್ಟಾರ ಅಂತ ಯಾವುದೋ ಒಂದು ಫಸ್ಟಿಗೆ ಹಾಕಿಟ್ರಿ. ಅದು ಆಪ್ಷನ್ಸ್ ಏನು ಹೇಳ್ರಿ, ಆಪ್ಷನ್ಸ್ ಸಿ ಐತಲ್ಲಪ್ಪ, ಅದು ಸರಿಯಾದ ಉತ್ತರ. ಶ್ರೀ ಪೊಟ್ಟಿ ಶ್ರೀರಾಮುಲು ಅವ್ರದ್ದೊಂದು ಫೋಟೋವನ್ನು ತೋರಿಸ್ತೀನಿ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ, ಭಾಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ನಮಗೊಂದ್ಸಲ ಶ್ರೀ ಪೊಟ್ಟಿ ಶ್ರೀರಾಮುಲು ನಮಗೆ ಇವರು ಆಂಧ್ರ ಪ್ರದೇಶ ರಾಜ್ಯ ರಚನೆಗಾಗಿ 56 ದಿನ, ಒಂದಲ್ಲ ಎರಡಲ್ಲ 56 ದಿನ 56 ಡೇಸ್ ಉಪವಾಸ ಕುಂತಿದ್ರು. 56 ದಿನ ಆ ಉಪವಾಸ ಕುಂತಕೇಸೆ ನಿಧನ ಹೊಂದುತ್ತಾರ. ಯಾರಂತ ಕೊಟ್ರೆಗಿನ ಪೊಟ್ಟಿ ಶ್ರೀರಾಮುಲು ಅವರು. ಭಾಳ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಿಮ್ಗೆ ಹೈಸ್ಕೂಲ್ ಬುಕ್ದ ಗುಣ ಐತೆ. ಪೊಟ್ಟಿ ಶ್ರೀರಾಮುಲು ಭಾಳ ಇಂಪಾರ್ಟೆಂಟ್ ಐತೆ. 56 ದಿನ ಅಂತ ನಿಮ್ಗೆ ಗೊತ್ತಿದ್ದೀರಾ ಸಾಕು. ನಿಮ್ಗೆ ಒಂದ್ಸಲ ನೋಡ್ಕೇರಿ. ಅದ್ರ ಸಂಬಂಧನೇ ಇವರು ನಿಧನ ಹೊಂದಿದ್ಮೇಲೆ ಆಂಧ್ರ ಪ್ರದೇಶನ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಧಾರಲ್ಲಿ ಮೊದಲ ರಾಜ್ಯ ಯಾವುದಂತ ಕೊಟ್ರೆಗಿನ ಅದು ಆಂಧ್ರ ಪ್ರದೇಶ. ಫಸ್ಟು ಕ್ಯಾಪಿಟಲ್ ಸಿಟಿ ಕರ್ನೂಲ್ ಆಗಿತ್ತು, ಅದು ಆಮೇಲೆ ಡಿವೈಡ್ ಆಗಿ ಈಗ ತೆಲಂಗಾಣ ಆಗಿದ್ದ. ಅವೆಲ್ಲ ನಿಮ್ಗೆ ಇತಿಹಾಸ ಗೊತ್ತೈತೆ, ಇಷ್ಟು ಗೊತ್ತಿರ್ಬೇಕು, ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗ 9ನೇ ಪ್ರಶ್ನೆ ಒಲಿಂಪಿಕ್ಸ್ ಅಂತ ಐತಿ ನೋಡಿ. ಒಲಿಂಪಿಕ್ಸ್ ಬಗ್ಗೆ ಬರ್ತಾನೆ ಇರ್ತಾವೆ. ಅದಕ್ಕೆ ಒಲಿಂಪಿಕ್ಸ್ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಅಂತ ಅನ್ಕೋಬೇಕು ನೀವು. ಆ ಜನಗಣತಿ ಬಗ್ಗೆ ಒಂದು ಪ್ರಶ್ನೆ ಬರ್ತಾನೆ ಇರ್ತದೆ, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಒಂದು ಪ್ರಶ್ನೆ ಬರ್ತಾನೆ ಇರ್ತದೆ. ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವಲ್ಲ, ಬಿಡಬಾರ್ದು ಅಂತ, ಅದು ಗಮನಿಸ್ಬೇಕು. ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಮಹಿಳಾ ಬಾಕ್ಸಿಂಗ್ ನೋಡ್ರಿ, ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಮಹಿಳಾ ಬಾಕ್ಸಿಂಗ್ ವಿಭಾಗದಲ್ಲಿ ಮೆಡಲ್ ಪಡೆದ ಭಾರತದ ಕ್ರೀಡಾಪಟು ಅಂತ ಕೊಟ್ಟಾನ. ಮೆಡಲ್ ಅಂದ್ರೆ ಏನು? ಪದಕ. ಏನು ಸರ್ ಇದು ಮೆಡಲ್ ಅಂದ್ರಿಂದ ಕಡೆಗೆ ಪದಕ ಅಂದರೆ ಒಲಿಂಪಿಕ್ಸ್ನಾಗ ಮಹಿಳಾ ವಿಭಾಗದಲ್ಲಿ ಅದು ಬಾಕ್ಸಿಂಗ್ನಾಗ ಪದಕ ಪಡೆದಂಥ ಇವರ ಯಾರಂತ ಕೊಟ್ಟಾನ, ಇಲ್ಲಿ ಬಾಕ್ಸಿಂಗ್ ಅಂತ ಕೊಟ್ಟಾನ, ಅದು ಗಮನಿಸ್ಬೇಕು. ಇಲ್ಲಿ ಫಸ್ಟ್ನೇ ಆಪ್ಷನ್ಸೇ ಸೈನಾ ನೆಹ್ವಾಲ್ ಅಂತ ಐತಿ. ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಹೌದಲ್ಲ, ಏನು ಬಾಕ್ಸಿಂಗ್ ಆಡ್ತಾಳ? ಇಲ್ಲ ಹೌದಲ್ಲ, ಇದಲ್ಲ ನೆಲ್ಲ, ಅದು ಗಮನಿಸ್ರಿ. ಆಮೇಲೆ ಮೇರಿ ಕೋಮ್ ಅಂತ ಕೊಟ್ಟಾರ. ಆಮೇಲೆ ಸಾನಿಯಾ ಮಿರ್ಜಾ ಟೆನ್ನಿಸ್ ಆಟಗಾರ್ತಿ. ಮತ್ತೆ ಇವ್ರ ಹೆಸರು ಹಾಕಿಟ್ರಿ, ರೀಸೆಂಟಾಗಿ ರಿಟೈರ್ಡ್ ಆಗ್ಯಾರ, ಇವರೇ ಇರ್ಬೋದು ಅನ್ಕೇಸೆ. ಇವರು ಟೆನ್ನಿಸ್ ಆಟಗಾರ್ತಿ. ಇವು ಅಲ್ಲಿ ಕೇಳಿದ್ದೇನೆ ಹೇಳ್ರಿ, ಬಾಕ್ಸಿಂಗ್ ಆಟಗಾರ್ತಿ ಅಂತ ಕೊಟ್ಟಾನೆ, ಇದಕ್ಕೂ ಅಲ್ಲ. ಆಮೇಲೆ ಜ್ವಾಲಾ ಗುಟ್ಟಾ ಇವ್ರಿಗೂ ಬ್ಯಾಡ್ಮಿಂಟನ್ ಆಟಗಾರ್ತಿಯರು. ನಮಗಿಲ್ಲಿ ಇಂಪಾರ್ಟೆಂಟು ಮೇರಿ ಕೋಮ್, ಇವರೊಬ್ಬರೇ ಉಳಿದ್ರೆ ಇವರು ಸರಿಯಾದ ಉತ್ತರ. ಭಾಳ ಇಂಪಾರ್ಟೆಂಟ್, ಗಮನಿಸಿರೋ ಒಂದ್ಸಲ ಬೇಕಾದ್ರೆ ಫೋಟೋವನ್ನು ನೋಡ್ಕೇರಿ. ನೋಡ್ರಿ ಆ ರೀತಿ ಹೌದಲ್ಲ, ನೋಡಿದ್ರಾಗಿನ ಇದು ಒಂಥರ ಹುಮ್ಮಸ್ ಬರ್ಬೇಕು, ಆ ರೀತಿ ಫೋಟೋ ಐತೆ. ಅಂದರೆ ಬಾಕ್ಸಿಂಗ್ ಆಟಗಾರ್ತಿ ಅಂತ, ಮಹಿಳಾ ಬಾಕ್ಸಿಂಗ್ ಆಟಗಾರ್ತಿ, ಭಾಳ ಸಲ ವಿಶ್ವ ಚಾಂಪಿಯನ್ ಆಗ್ಯಾರ. ಮತ್ತು ಒಲಿಂಪಿಕ್ನಾಗೂ ಮೆಡಲ್ ಬಂದದ. ಒಲಿಂಪಿಕ್ನಾಗ ಮೆಡಲ್ ಬರ್ಬೇಕಂದ್ರೆ ಅದೇನು ಸುಮ್ಮನೆ ಕುಂತಕೇಸೆ ಪಡೆಯೋದಲ್ಲ, ಬಾಕ್ಸಿಂಗ್ ಮಾಡಿಕೇಸೆ ಪಡೆಯೋದು. ಒಂದ್ಸಲ ಗಮನಿಸ್ಬೇಕು, ಇಲ್ಲಾಂದ್ರಿಗಿನ ಹೋಗ್ಬೇಕಾಗ್ತದೆ ನೋಡ್ರಿ, ಹೌದಲ್ಲ, ಅದು ಭಾಳ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ನೋಡ್ಕೇರಿ. ನೆಕ್ಸ್ಟ್ ಈಗ 10ನೇ ಪ್ರಶ್ನೆ ಭಾರತೀಯ ವೇಳೆಗೂ ಅಂದರೆ ಇಂಡಿಯನ್ ಟೈಮ್, ಅಂದರೆ ಇಲ್ಲೈತನಪ್ಪ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಐತಿ. ಭಾರತೀಯ ವೇಳೆಗೂ ಗ್ರೀನ್ವಿಚ್ ವೇಳೆಗೂ, ಭಾರತೀಯ ವೇಳೆಗೂ ಮತ್ತು ಗ್ರೀನ್ವಿಚ್ ವೇಳೆಗೂ ಇರುವ ಸಮಯದ ವ್ಯತ್ಯಾಸದ ಅವಧಿ ಅಂತ ಐತೆ. ನಮಗಿಲ್ಲಿ ಆಪ್ಷನ್ಸ್ ಹೆಂಗೆ ಕೊಟ್ಟಾನ, 2 ಗಂಟೆ 30 ನಿಮಿಷಗಳಂತ ಐತೆ, ಆಮೇಲೆ 3 ಗಂಟೆ 30 ನಿಮಿಷಗಳಂತ ಐತೆ, ಆಮೇಲೆ 4 ಗಂಟೆ 30 ನಿಮಿಷಗಳಂತ ಐತೆ, ಆಮೇಲೆ 5 ಗಂಟೆ 30 ನಿಮಿಷಗಳಂತ ಐತೆ. ಉತ್ತರ ಇದಕ್ಕೆ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ನಮಗೆ ಇದ್ರ ಬಗ್ಗೆ ನಿಮಗೆ ಇದ್ರಾಗ ಹೇಳ್ತಾರೆ, ಅಕ್ಷಾಂಶ ಮತ್ತು ರೇಖಾಂಶಗಳು ಹೇಳೋ ಟೈಮಿಗೆ ಇದ್ರ ಬಗ್ಗೆ ತಿಳಿಸಿಕೊಡ್ತಾರೆ. ನಮ್ಮ ಸದ್ಯಜೋಗ ಸರ್ ಕ್ಲಾಸ್ ಮಾಡ್ತಾರೆ, ನಿಮಗೆ ಆಲ್ರೆಡಿ ಬೆಳಗ್ಗೆ ಒಂದ್ಸಲ ತರಗತಿ ಮಾಡಿದ್ದಾರೆ, ಅದು ಗಮನಿಸ್ರಿ. ಮತ್ತು ಇನ್ನೊಂದು ಏನಂತ ಅಂತ ಕೊಟ್ರೆಗಿನ ನಮಗೆ ಗ್ರೀನ್ವಿಚ್ ಟೈಮ್ ಐತಲ್ಲ, ನಮ್ಮ ಇಂಡಿಯನ್ ಟೈಮಿಗೂ ಮತ್ತು ಗ್ರೀನ್ವಿಚ್ ಟೈಮ್ ನಡುವೆ 5.5 ತಾಸು ಡಿಫ್ರೆಂಟ್ ಐತೆ. 5 ತಾಸು 30 ನಿಮಿಷ ಅಂತ ಐತೆ ನೋಡ್ರಿ. 5 ಗಂಟೆ 30 ನಿಮಿಷಗಳು, 5 ಗಂಟೆ 30 ನಿಮಿಷಗಳು ಯಾಕಪ್ಪ ಡಿಫ್ರೆಂಟ್ ಅಂತ ಕೇಸಿ ಅಕ್ಷಾಂಶ ಮತ್ತು ರೇಖಾಂಶಗಳ ಪಾಠ ಬಂದಾಗ ನಿಮಗೆ ತರಗತಿ ಹೇಳ್ತಾರೆ. ಬಟ್ ಈ ಪ್ರಶ್ನೆ ಬಂತ, ಈ ಆಪ್ಷನ್ಸ್ ಇರ್ತಾವ, ನೀವು ಆಪ್ಷನ್ಸ್ ಯಾವುದಾನ ಇರಲಿ 5 ಗಂಟೆ 30 ನಿಮಿಷಗಳು ಅಂತ ಕೇಸಿ ನೀವು ಟಿಕ್ ಹಾಕಿದ್ರೆ ಸಾಕಾಗ್ಯದ. ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ಕ್ಲಾಸ್ ಇದಾವೆ, ಅದ್ರ ಬಗ್ಗೆ ಬಂದಾಗ ನಿಮ್ಗೆ ತಿಳಿಸ್ತೇನಂತ. ನೆಕ್ಸ್ಟ್ ಈಗ 11ನೇ ಪ್ರಶ್ನೆ ಇತ್ತೀಚೆಗೆ ಅಂತ ಐತೆ ನೋಡಿ.
ಇತ್ತೀಚೆಗೆ ಅಂದ್ರೆ ಅವಾಗ 2015 ಗೊತ್ತಿರ್ಬೇಕು. ನೀವು ಕ್ವಶನ್ ಪೇಪರ್ ನೋಡೋ ಟೈಮಿಗೆ ಇತ್ತೀಚೆಗೆ ಅಂದ್ರೆ ಮತ್ತೆ ಮೊನ್ನೆ ಎಲ್ಲ 2015 ಈಗ ನಾವೇನು ಮಾಡ್ಕೋಬೇಕು ಹೇಳ್ರಿ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇತ್ತೀಚೆಗೆ ರಚಿಸಲ್ಪಟ್ಟ ಬ್ರಿಕ್ಸ್ ಅಂತ ಇದೆ. ಬ್ರಿಕ್ಸ್ ಅಂದ್ರೆ ನೋಡಿ, ಇಲ್ಲಿ ನೋಡ್ರಪ್ಪ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಅದರ ಇಮೇಜ್ ತೋರಿಸ್ತಾನಂತ ಬ್ಯಾಂಕಿನ ಮುಖ್ಯಸ್ಥರ ಅಂತ ಇದೆ. ಅಂದರೆ ಬ್ರಿಕ್ಸ್ ಬ್ಯಾಂಕ್ ಅಂದರೆ NDB ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೇಸಿ ಆ ರಚನೆ ಆಗ್ತದೆ. ಅವಾಗ 2015 ಸಂದರ್ಭದಲ್ಲಿ ಅದ್ರ ಸಂಬಂಧನೇ ಕೊಟ್ಟಾನ. ಇಲ್ಲಿ ಅದ್ರದ್ದು ಅಧ್ಯಕ್ಷರು ಯಾರಂತ ಕೊಟ್ಟ ನೋಡಪ್ಪ, ಇಲ್ಲಿ ಶ್ರೀ ರಂಗರಾಜನ್ ಅಂತ ಐತೆ, ಆಮೇಲೆ ಶ್ರೀಮತಿ ಚಂದಾ ಕೋಚಾರ್ ಅಂತ ಐತೆ, ಆಮೇಲೆ ಶ್ರೀ KV ಕಾಮತ್ ಅಂತ ಐತೆ, ಆಮೇಲೆ ಇಂಪಾರ್ಟೆಂಟ್ ಶ್ರೀ ದಿನೇಶ್ ಪಾರಿಕ್ ಅಂತ ಐತೆ. ಬಟ್ ಅವಾಗ 2015 ಪ್ರಕಾರ ಆಪ್ಷನ್ಸ್ C ಐತಲ್ಲ, ಸರಿಯಾದ ಉತ್ತರ. ನಮಗೆ ಇನ್ನೊಂದು ಗೊತ್ತಿರಬೇಕು, ಈ ಬ್ರಿಕ್ಸ್ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಇವರೇ. ಯಾರಂತ ಕೊಟ್ಟರೆ ಶ್ರೀ KV ಕಾಮತ್. ಬಟ್ 2015 ಅವ್ರು ಫಸ್ಟ್ ಅಧ್ಯಕ್ಷರು, ಬಟ್ ಈಗ ಚೇಂಜ್ ಆಗ್ಯಾರ. ಈಗ ನಾವು ಅಪ್ಡೇಟ್ ಮಾಡ್ಕೋಬೇಕು. ಏನು ಅಪ್ಡೇಟ್ ಮಾಡ್ಕೋಬೇಕು ಗಮನಿಸ್ರಿ. ನಮ್ಗೆ ಪ್ರಸ್ತುತ ಬ್ರಿಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ಪ್ರಸ್ತುತ ಬ್ರಿಕ್ಸ್ ಬ್ಯಾಂಕಿನ ಮುಖ್ಯಸ್ಥರು ಎಟ್ ಪ್ರೆಸೆಂಟ್ ಅಂದರೆ 2023, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನದಿಂದ ಇವರು ಎಟ್ ಪ್ರೆಸೆಂಟ್ ಇದ್ದಾರೆ. ನೀವು ಮತ್ತೆ ನಾಳೆ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಕೆಲಸ ಅದು ಗಮನಿಸ್ರಿ. ನಮಗೆ ನೋಡ್ರಿ, ಇಲ್ಲಿ ಪ್ರಸ್ತುತ ಬ್ರಿಕ್ಸ್ ಐತಲ್ಲಪ್ಪ, ಆ ಬ್ಯಾಂಕಿನ ಮುಖ್ಯಸ್ಥರು. ನಮಗೆ ಪ್ರೆಸೆಂಟ್ ಯಾರಂತ ಕೊಟ್ಟರೆ ಎಟ್ ಪ್ರೆಸೆಂಟ್ ಲೇಡಿ ಇದಾರೆ ನೋಡಿ. ನಮಗೆ ಇಲ್ಲಿ ಕೆಳಗಡೆ ಐತೆ ನೋಡಪ್ಪ, NDB ಅಂತ ಐತೆ. ಅಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಪ್ಪ, ಪ್ರೆಸಿಡೆಂಟು ಇವ್ರ ಹೆಸರು ದಿಲ್ಮಾ ರೌಸೆಫ್ ಅಂತ. ನಮಗೆ ಇಲ್ಲಿ ಐತೆ ನೋಡ್ರಿ, ಬೇಕಾ ನೋಡ್ರಿ, ದಿಲ್ಮಾ ರೌಸೆಫ್ ಮನಸ್ಸಾಗ ಅನ್ಕೋಬೇಕು. ಬ್ರೆಜಿಲ್ ದೇಶದ ಮಾಜಿ ಅಧ್ಯಕ್ಷರು ದಿಲ್ಮಾ ರೌಸೆಫ್ ಬ್ರಿಕ್ಸ್ ಬ್ಯಾಂಕಿನ ಎಟ್ ಪ್ರೆಸಿಡೆಂಟ್ ಅವರು. ಅದು ಗಮನಿಸ್ರಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಷ್ಟು ಗಮನಿಸ್ಬೇಕು, ಭಾಳ ಇಂಪಾರ್ಟೆಂಟ್ ಐತೆ. ನಿಮಗೆ ಬ್ರಿಕ್ಸ್ ಸಮಿಟ್ ಬಂದಾಗ ನಾನು ಕ್ಲಾಸಸ್ ಮಾಡಿದ್ದೀನಿ. ಬ್ರಿಕ್ಸ್ ಸಮಿಟ್ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಯಾವ್ಯಾವ ದೇಶಗಳಂತ ಇಲ್ಲಿ ಮ್ಯಾಪ್ ಸಮೇತ ಐತೆ, ಒಂದ್ಸಲ ಗಮನಿಸ್ರಿ. ಅಂದರೆ B ಅಂದ್ರೆಗಿನ ಬ್ರೆಜಿಲ್ ಅಂತ ಇಲ್ಲೇ ಐತೆ ನೋಡ್ರಿ, ಬ್ರೆಜಿಲ್. ಆಮೇಲೆ R ಅಂತ ಕೊಟ್ರೆಗಿನ ರಷ್ಯಾ, ಆಮೇಲೆ I ಅಂತ ಕೊಟ್ರೆಗಿನ ಇಂಡಿಯಾ, ಆಮೇಲೆ C ಕೊಟ್ರೆಗಿನ ಚೀನಾ, S ಕೊಟ್ರೆಗಿನ ಸೌತ್ ಆಫ್ರಿಕಾ. ಇದ್ರದ್ದೆಲ್ಲ ಎಲ್ಲೆಲ್ಲಿ ಬರ್ತಾವೆ ದೇಶಗಳಂತ ಕೇಸಿ ಒಂದು ಇದೆ ಒಂಥರ ಮಾರ್ಕ್ ಇದೆ, ಕರೆಕ್ಟಾಗಿ ಗಮನಿಸ್ಬೇಕು. ಕೇಳ್ತಾನ, ಬ್ರಿಕ್ಸ್ ಐತಲ್ಲ, ಬ್ರಿಕ್ಸ್ನಾಗ I ಮತ್ತು C ಏನನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದ. I ಅಂದರೆ ಇಂಡಿಯಾ, C ಅಂದರೆ ಚೀನಾ, S ಅಂದರೆ ಸೌತ್ ಆಫ್ರಿಕಾ, B ಅಂದರೆ ಬ್ರೆಜಿಲ್, ಆಮೇಲೆ R ಅಂದರೆ ರಷ್ಯಾ. ನಮಗೆ ಫಸ್ಟಿಗೆ ಬ್ರಿಕ್ ಇತ್ತ, ಆಮೇಲೆ ಇದು ಹೊಸದಾಗಿ ಸೇರ್ಕೊಂಡಿದೆ. ಯಾವ್ದು S ಸೌತ್ ಆಫ್ರಿಕಾ. ಗಮನಿಸ್ಬೇಕು, ಇಂಪಾರ್ಟೆಂಟ್. ಈಗ ಎಟ್ ಪ್ರೆಸೆಂಟ್ ಬ್ರಿಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ಬ್ರಿಕ್ಸ್ ಬ್ಯಾಂಕಿನ ಮುಖ್ಯಸ್ಥರು ದಿಲ್ಮಾ ರೌಸೆಫ್ ಗೊತ್ತಿರಬೇಕು, ಇಂಪಾರ್ಟೆಂಟ್. ನಮಗೆ ಬೇಕಾದ್ರೆ ಒಂದ್ಸಲ ಪ್ರಶ್ನೆಯನ್ನು ನೋಡ್ಕೇರಿ. ಇತ್ತೀಚೆಗೆ ರಚಿಸಲ್ಪಟ್ಟ ಬ್ರಿಕ್ಸ್ ಬ್ಯಾಂಕಿನ ಮುಖ್ಯಸ್ಥರು. ಅವಾಗ KV ಕಾಮತ್ ಬ್ರಿಕ್ಸ್ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಅವರು. ಅವಾಗ ಸಂಸ್ಥಾಪಕ ಅಧ್ಯಕ್ಷರು KV ಕಾಮತ್. ಎಟ್ ಪ್ರೆಸೆಂಟ್ 2015 ಪ್ರಶ್ನೆ ಪತ್ರಿಕೆ ಪ್ರಕಾರ ಇದಕ್ಕೆ ಉತ್ತರ. ಬಟ್ ಈಗ ಎಟ್ ಪ್ರೆಸೆಂಟ್ ಯಾರಂತ ಕೊಟ್ಟರೆ ದಿಲ್ಮಾ ರೌಸೆಫ್. ಒಂದ್ಸಲ ನೋಡ್ಕೋಬೇಕು, ನೀವು ಚೆಕ್ ಮಾಡ್ಕೋಬೇಕು, ಗೂಗಲ್ ಮಾಡ್ಕೋಬೇಕು. ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಚೇಂಜ್ ಆದರೆ ನೀವು ಚೇಂಜ್ ಮಾಡ್ಕೋಬೇಕು, ಅಷ್ಟೇ ಕೆಲಸ. ಅದು ಗಮನಿಸ್ರಿ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ನಮಗೆ 1906ರಲ್ಲಿ ಇಲ್ಲಿ 1906ರಲ್ಲಿ ಸ್ವರಾಜ್ಯ ಅಂತ ಐತಿ. ಸ್ವರಾಜ್ಯ ಪದವನ್ನು ಬಳಸಿದ ಮೊದಲ ಭಾರತೀಯ ಅಂತ ಐತಿ. ಅಂದ್ರೆ 1906ರಾಗ ಸ್ವರಾಜ್ಯ ಎಂಬ ಪದವನ್ನು ಬಳಸಿದ ಮೊದಲ ಭಾರತೀಯ ನೋಡ್ರಿ. ಇಲ್ಲಿ ದಾದಾಬಾಯಿ ನೌರೋಜಿ ಅಂತ ಐತೆ, ಆಮೇಲೆ ಬಾಲಗಂಗಾಧರ್ ತಿಲಕ್ ಅಂತ ಐತೆ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅಂತ ಐತೆ, ಆಮೇಲೆ ಗೋಪಾಲಕೃಷ್ಣ ಗೋಖಲೆ ಅಂತ ಐತೆ. ಇಲ್ಲಿ ನಮಗೆ ಸ್ವರಾಜ್ಯ ಅಂದ ತಕ್ಷಣನೇ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಸ್ಟೇಟ್ಮೆಂಟ್ ನನ್ನ ಬಂದ್ಬಿಡ್ತದೆ. ಟಕ್ ಅಂತ ನಾವು ಯಾವ್ದು ಆಗ್ಬಿಡ್ತೀವಲ್ರಿ, ಬಾಲಗಂಗಾಧರ್ ತಿಲಕ್ ಅಂತ ಆಗ್ಬಿಡ್ತೀವಿ. ಬಟ್ ಅದಕ್ಕೆ ಉತ್ತರ ಸರಿಯಾದ ಉತ್ತರ ಆಪ್ಷನ್ C ಐತಲ್ಲಪ್ಪ, ಅದು ಯಾವ್ದಲ್ರಿ, ದಾದಾಬಾಯಿ ನೌರೋಜಿ. ಭಾಳ ಇಂಪಾರ್ಟೆಂಟು. ದಾದಾಬಾಯಿ ನೌರೋಜಿ ಅವರ ಬಗ್ಗೆ ಒಂದು ಪ್ರಶ್ನೆ ಫಿಕ್ಸ್ ಇರ್ತದೆ. ದ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕೇಸಿ ಒಂದು ಬುಕ್ ಐತಲ್ಲ, ಅದು ಭಾಳ ದೊಡ್ಡದು. ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾನೆ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಭಾರತದ ವೃದ್ಧ ಪಿತಾಮಹ, ಇಲ್ಲಾಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದ ಮೊದಲ ಭಾರತೀಯ, ಅವೆಲ್ಲ ನಿಮ್ಗೆ ಗೊತ್ತಿದ್ದಾವ, ಎಲ್ಲರೂ ಇಂಪಾರ್ಟೆಂಟೇ. ಬಟ್ ಸ್ವರಾಜ್ಯ ಎಂಬ ಪದ ಫಸ್ಟ್ ಟೈಮ್ ಬಳಕೆ ಮಾಡಿದ್ದೆ ಯಾರಂದ್ರೆ ದಾದಾಬಾಯಿ ನೌರೋಜಿ ಅವರು. ಭಾಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ನೋಡ್ಕೇರಿ. ಇನ್ನು ತಿಳಿತೇವೆ, ಇನ್ನು ಬರ್ತಾ ಎಲ್ಲ ತಿಳಿತೇವೆ, ಯಾರೇನು ದೊಡ್ಡರಲ್ಲ, ಕರೆಕ್ಟಾಗಿ ನೋಡ್ಬೇಕು. ನೆಕ್ಸ್ಟ್ ಈಗ 13ನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನೋಡ್ರಿ, ನಿನ್ನೆ ಬಂದಿತ್ತಿದ 2016 ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪಂಜಾಬಿನ ಹುಲಿ ನೋಡ್ರಿ, ಶೇರೆ ಪಂಜಾಬ್. ನಿನ್ನೆ ನೋಡಿದ್ವಿ ನಾವು, ಶೇರೆ ಪಂಜಾಬ್ ಅಂತ ಕೇಸೆ ಪಂಜಾಬಿನ ಹುಲಿ ಎಂದು ಖ್ಯಾತರಾಗಿದ್ದವರು. ನಮಗಿಲ್ಲಿ ಭಗತ್ ಸಿಂಗ್ ಅಂತ ಐತೆ, ಆಮೇಲೆ ಚಂದ್ರಶೇಖರ್ ಆಜಾದ್ ಅಂತ ಐತೆ, ಆಮೇಲೆ ಲಾಲಾ ಹರದಯಾಳ್ ಅಂತ ಐತೆ, ಆಮೇಲೆ ಲಾಲಾ
ಲಜಪತ್ ರಾಯ್ ಅಂತ ಐತೆ. ಇಲ್ಲಿ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ನೀವೊಂದ್ಸಲ ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೇರಿ, ಪರಿಶೀಲನೆ ಮಾಡ್ರಿ. ನಿನ್ನೆ 2016ರ ಪ್ರಶ್ನೆ ಪತ್ರಿಕೆದಲ್ಲಿಗೂ ಆ ಶೇರೆ ಪಂಜಾಬ್ ಅಂತ ನೋಡಿದ್ವಿ. ಆಮೇಲೆ ಆ ಪಂಜಾಬಿನ ಹುಲಿ ಅಂತ ಕೊಟ್ಟಾರ. ಇಲ್ಲಿ ಆ ಲಾಲಾ ಲಜಪತ್ ರಾಯ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ, ತಿಳ್ಕರಿ. ಇನ್ನೂ ಸರ್ ಏನೋ ಹೆಚ್ಚು ಕಡಿಮೆ ಇದ್ರಿಗಿನ ಅದನ್ನ ಕಮೆಂಟ್ ಮಾಡಿ ಚೇಂಜ್ ಮಾಡಮ್ಮ ಅಂತ ಕರೆಕ್ಟಾಗಿ ನೋಡ್ಕೇರಿ, ಕರೆಕ್ಟಾಗಿ ಐತೆ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 14ನೇ ಪ್ರಶ್ನೆದಾಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕೊಟ್ಟರೆ ಎನ್ ಡಿ ಎ ಅದು ಗಮನಿಸ್ಬೇಕು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, NPA ನ್ಯಾಷನಲ್ ಪೊಲೀಸ್ ಅಕಾಡೆಮಿ, KPA ಕರ್ನಾಟಕ ಪೊಲೀಸ್ ಅಕಾಡೆಮಿ, ಅದರಂಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಐತಲ್ಲ ಎಲ್ಲಿ ಐತಿ ಅಂತ ಕೊಡ್ತಾನೆ. ನಮಗಿಲ್ಲಿ ಆ ಖಡಕ್ ವಾಸ್ಲಾ ಅಂತ ಐತಿ, ಮತ್ತೆ ಖಡಕ್ ವಾಸ್ಲಾ ಅದು ಗಮನಿಸ್ರಿ. ಆಮೇಲೆ ಡೆಹ್ರಾಡೂನ್ ಅಂತ ಐತೆ, ಆಮೇಲೆ ಆ ಮೌಂಟ್ ಅಬು ಅಂತ ಐತೆ, ಆಮೇಲೆ ಹೈದರಾಬಾದ್ನಾಗ ಇರೋದು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅದು ಗಮನಿಸ್ರಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರೋದು ಆ ಖಡಕ್ ವಾಸ್ಲಾ, ಗಮನಿಸ್ಬೇಕು, ಇಂಪಾರ್ಟೆಂಟು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದಕ್ಕೆ ತಕ್ಕಂತೆ ಒಂದು ಇಮೇಜ್ ಇದೆ, ಆ ಇಮೇಜ್ ನೋಡ್ಕೇರಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಕೊಡ್ತಾನ, ಇಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ ಅಂತ ಕೊಡ್ತಾನ. ಅವೆಲ್ಲ ಯಾವುದೇನ ಕೊಡಲಿ ಅದ್ರ ತಕ್ಕಂತೆ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ನೀವು ರಾಜ್ಯಗಳ ಬಗ್ಗೆ ಎಲ್ಲ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. 28 ರಾಜ್ಯಗಳ ಬಗ್ಗೆಗೂ ನಿಮ್ಗೆ ಗೊತ್ತಿರಬೇಕು. ಅಂದರೆ ಎಕ್ಸಾಮ್ಗೆ ಏನು ಕೇಳ್ತಾನೆ ಅದು, ಮತ್ತು ಇದುವೆಲ್ಲ ಇರಲಾರ್ದು ಓದ್ಕೊಂಡು ಕುಂತ್ರೆ ಕೆಲಸ ಆಗೋದಿಲ್ಲ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊ. ನೆಕ್ಸ್ಟ್ ಈಗ 15ನೇ ಪ್ರಶ್ನೆ ನೋಡಿ, ಬರ್ತದೆ ಇದು ಯಾವುದಂದ್ರೆಗಿನ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಕೇಳ್ತಾನೆ ಇರ್ತಾನೆ. ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಅಲ್ಲಿ ಉಪರಾಷ್ಟ್ರಪತಿ ಅಂತ ಐತೆ, ಆಮೇಲೆ ರಾಷ್ಟ್ರಪತಿ ಅಂತ ಐತೆ, ಆಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತ ಐತೆ, ಆಮೇಲೆ ಅಟಾರ್ನಿ ಜನರಲ್ ಅಂತ ಐತೆ. ಇಲ್ಲಿ ಉತ್ತರ ಉಪರಾಷ್ಟ್ರಪತಿ. ನಿಮಗೆ ಆಲ್ರೆಡಿ ಗೊತ್ತೈತಲ್ಲಪ್ಪ, ನಮಗೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಕೊಟ್ಟರೆ ಉಪರಾಷ್ಟ್ರಪತಿಗಳೇ. ಅದೇನು ದೊಡ್ಡ ಎರಡು ಮಾತಿಲ್ಲ, ಪ್ರಶ್ನೆ ಬರ್ತಾನೆ ಇರ್ತದೆ ನೋಡ್ರಿ. ಅದೊಂದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಹೊಸ ಪ್ರಶ್ನೆ ಅಂದ್ರೆ ಇವೆಲ್ಲ ಇಂಪಾರ್ಟೆಂಟ್, ಮನಸ್ಸು ಕೊಟ್ಟು ಗಮನ ಕೊಟ್ಟು ಕೇಳ್ತಿರ್ಬೇಕು. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಒಂದು 2 ಗಂಗಾಳ ರೈಸ್ ತಿಂದು, ಇಲ್ಲಾಂದ್ರೆ ಒಂದು 8-10 ಇಡ್ಲಿ, ಒಂದು 8-10 ವಡ ತಿಂದು ಮುಂದಕ್ಕೆ ಡೇಕೆ ಅಂತ ಕುಂದ್ರದಲ್ಲ. ಕರೆಕ್ಟಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ತಿಳ್ಕೊಬೇಕು. ಟೈಮ್ ಇಲ್ಲ, ಟೈಮ್ ಟಪ್ ಅಂತ ಟೈಮ್ ಓದಿರ್ತದ. ನೀವು ನೋಡ್ಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಬೆಳವಣಿಗೆ ಯಾರ ಕೈಗಿರ್ತದೆ, ನಿಮ್ಮ ಕೈಗಿರ್ತದೆ. ಹೌದಲ್ಲ, ನೀವು ಓದಿದ್ರೆ ನೀವು ಶಾಣೆ ಇರ್ತೀರಿ, ನೀವು ಓದಿಲ್ಲ ಅಂದರೆ ನೀವು ಓದಿರ ಅಂತ ಅದು ಗಮನಿಸ್ತೀನಿ, ನೀಟಾಗಿ ತಿಳ್ಕೊರಿ. ನೆಕ್ಸ್ಟ್ ಈಗ 16ನೇ ಪ್ರಶ್ನೆ, ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಅಂದರೆ ಕಾಂಟ್ರೋಲರ್ ಅದು ಗಮನಿಸ್ರಿ. ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನು ಬ್ರಾಕೆಟ್ನಾಗ CAG ಅಂತ ಐತೆ, ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಅವ್ರನ್ನ ಯಾರಪ್ಪ ನೇಮಿಸ್ತಾರ ಅಂತ ಕೊಟ್ಟನ. ಇಲ್ಲಿ ಲೋಕಸಭಾಧ್ಯಕ್ಷರು, ಲೋಕಸಭೆಯ ಸಭಾಪತಿ ಅಂತ ಕೊಟ್ಟನ. ರಾಜ್ಯಸಭಾಧ್ಯಕ್ಷರು ಅಂದರೆ ರಾಜ್ಯಸಭೆಯ ಅಧ್ಯಕ್ಷರಂತ ಕೊಟ್ಟನ. ಆಮೇಲೆ ಪ್ರಧಾನಮಂತ್ರಿಗಳಂತ ಕೊಟ್ಟನ, ರಾಷ್ಟ್ರಪತಿಗಳಂತ ಕೊಟ್ಟನ. ಇದಕ್ಕೆ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಕರೆಕ್ಟಾಗಿ ನೋಡ್ಕೋಬೇಕು. CAG ಅಂತ ಕೊಟ್ಟಾಗಿನ ಆ ಕಂಟ್ರೋಲರ್ ಅಲ್ಲದು, ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಕೇಳೇನ ಒಂದ್ಸಲ ಫುಲ್ ಫಾರ್ಮ್ ಕೊಟ್ಟಾನ, CAG ವಿಸ್ತರಿಸಿ ಅಂತ ಕೊಟ್ಟಾನ. ಅಮಗ ಆ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ CAG ವಿಸ್ತರಿಸಿ ಅಂತ ಕೊಟ್ಟಾಗ ಆ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವ್ರನ್ನ ಯಾರು ನೇಮಕ ಮಾಡ್ತಾರ, ರಾಷ್ಟ್ರಪತಿಗಳು. ಅವ್ರ ತಕ್ಕಂಥ ಒಂದು ಇಮೇಜ್ ಇದೆ, ಕರೆಕ್ಟಾಗಿ ಗಮನಿಸಿ ನೋಡ್ರಿ, ಭಾಳ ಇಂಪಾರ್ಟೆಂಟ್, ನೀಟಾಗಿ ತಿಳ್ಕೊಬೇಕ. ಈಗ ಅಟ್ ಪ್ರೆಸೆಂಟ್ ಏನಂತ ಕೊಟ್ಟಾಗಿನ ಪ್ರಸ್ತುತ ಭಾರತದ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರು CAG ಯಾರಂತ ಕೊಟ್ಟಾಗಿನ ಗಿರೀಶ್ ಚಂದ್ರ ಮುರ್ಮು, ಗಿರೀಶ್ ಚಂದ್ರ GC ಮುರ್ಮು ಅಂತ ಇರ್ತದೆ. ಮುರ್ಮು ಅವರು ಇದ್ದಾರೆ ಅಟ್ ಪ್ರೆಸೆಂಟ್. CAG ಭಾಳ ದೊಡ್ಡ ಪೋಸ್ಟ್, ಸಣ್ಣ ಪೋಸ್ಟ್ ಅಲ್ಲ. ನಮ್ಗೆ ಅದು ಗಮನಿಸ್ರಿ, ಇಲ್ಲಿ 148ನೇ ಆರ್ಟಿಕಲ್ನಾಗ ಈ ಪೋಸ್ಟ್ ಐತಿ. 148ನೇ ಆರ್ಟಿಕಲ್ನಾಗ ಭಾರತಕ್ಕೆ ಒಬ್ಬ CAG ಇರ್ಬೇಕಂತ ಹೇಳ್ತದ. 148ನೇ ಆರ್ಟಿಕಲ್ ಪ್ರಕಾರ ಮಾನ್ಯ ರಾಷ್ಟ್ರಪತಿಗಳು ಮಾನ್ಯ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಮಾನ್ಯ ರಾಷ್ಟ್ರಪತಿಗಳು CAG ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದು ಗಮನಿಸ್ರಿ. ಬಟ್ ಇವ್ರದ್ದು ಅಧಿಕಾರಾವಧಿ ಐತಲ್ಲ 6 ವರ್ಷ ಅಥವಾ 65 ವರ್ಷ, ಎರಡರಾಗ ಒಂದು ಅಂತ. 6 ವರ್ಷ ಅಥವಾ 65 ವರ್ಷ ಅಧಿಕಾರಾವಧಿ ಭಾಳ ಇಂಪಾರ್ಟೆಂಟ್ ಐತೆ. ಮತ್ತು ಇವ್ರನ್ನ ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತ ಕರೀತಾರೆ. ಕೇಳ್ತಾನೆ ಎಕ್ಸಾಮ್ನಾಗ, ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತ ಯಾರು ಕರೀತಾರೆ ಅಂತ ಕೊಟ್ರಿಗಿನ CAG ಕರೀತಾರೆ. CAG ಅಟ್ ಪ್ರೆಸೆಂಟ್ ಯಾರಿದಾರ, ಗಿರೀಶ್ ಚಂದ್ರ ಮುರ್ಮು. ಇವ್ರನ್ನ ಯಾರಪ್ಪ ನೇಮಕ ಮಾಡಿದಂತ ಕೊಟ್ರಿಗಿನ ಮಾನ್ಯ ರಾಷ್ಟ್ರಪತಿಗಳು. ಬಟ್ ಯಾರು ರೆಕಮೆಂಡು, ಕೇಂದ್ರ ಸರ್ಕಾರದ ಶಿಫಾರಸ್ಸು. ಅದು ಗಮನಿಸ್ಬೇಕು. ಅದು ಸಂಬಂಧಪಟ್ಟಂತ ಆರ್ಟಿಕಲ್ ಕೊಟ್ಟರೆ 148ನೇ
ಆರ್ಟಿಕಲ್ ಐತಿ. ಮತ್ತೆ ಇವರು ಆ ಕೇಂದ್ರದ ಆ ಸಂಚಿತ ನಿಧಿಯಿಂದ ಆ ಸಂಬಳ ಡ್ರಾ ಮಾಡ್ತಾರೆ. ಅಂದ್ರೆ ಕೇಂದ್ರದ ಸಂಚಿತ ನಿಧಿಯಿಂದ ಇವ್ರಿಗೆ ಆ ಸಂಬಳ ಬರ್ತದ ಅಂತ ಕೇಳ್ತಾನ ಪ್ರಶ್ನೆ ಕೇಳೇನ ಕೂಡ. CAG ಅವ್ರ ಬಗ್ಗೆ ಒಂದು ಪ್ರಶ್ನೆ ಫಿಕ್ಸ್ ಇರ್ತದೆ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ನಮಗೆ. ಇಲ್ಲಾಂದ್ರೆ CAG ವಿಸ್ತರಿಸಿ ಅಂತ ಕೊಡ್ತಾನ, ಇಲ್ಲ ಎಟ್ ಪ್ರೆಸೆಂಟ್ CAG ಯಾರು ಅಂತ ಕೊಡ್ತಾನ, ಅವೆಲ್ಲ ನೀವು ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಇನ್ನು ನಿಮ್ಗೆ ಅದು ನಮ್ಮ ಭಾರತದಲ್ಲಿರೋ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಆ ಪುಸ್ತಕದಲ್ಲೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀವಿ. ಒಂದ್ಸಲ ಗಮನಿಸ್ರಿ, ಇಷ್ಟು ಇಂಪಾರ್ಟೆಂಟ್ ಐತೆ, ನೀಟಾಗಿ ತಿಳ್ಕೊಬೇಕು. ಯಾಕಂದ್ರೆ ಮತ್ತೆ ಇನ್ನೊಂದು ಗೊತ್ತಿರಬೇಕು, ಆ CAG ಅವ್ರನ್ನ ಅಷ್ಟು ಸುಲಭವಾಗಿ ಆ ಪದಚ್ಯುತಿಗೊಳಿಸಕ್ಕೆ ಬರಂಗಿಲ್ಲ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವ ವಿಧಾನ ಐತಲ್ಲ, ಆ ವಿಧಾನವನ್ನು ಅನುಸರಿಸಬೇಕಾಗ್ತದ. ಅಷ್ಟು ಇಂಪಾರ್ಟೆಂಟು, ಅಷ್ಟು ದೊಡ್ಡ ಪೋಸ್ಟ್ ಅಂತ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು. ಸಾರ್ವಜನಿಕ ಹಣಕಾಸಿನ ರಕ್ಷಕರು, ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ತಿಳ್ಕೊಂತಿರ್ಬೇಕು, ಫಾಸ್ಟ್ ಓದಿರ್ಬೇಕು, ಫುಲ್ ಫಾಸ್ಟ್ ಇರ್ಬೇಕು ನೀವು. ನೆಕ್ಸ್ಟ್ ಈಗ ಏನಂತ ಕೊಟ್ರಿಗಿನ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಐತಿ, ಇದೆಲ್ಲ ಆಲ್ರೆಡಿ ಗೊತ್ತೈತೆ ಎಲ್ಲರಿಗೆ, ನೀಟಾಗಿ ನೋಡ್ಕ್ಯಾರ. ಇಲ್ಲಿ ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದಂತ ಕೊಟ್ಟಾನ ನೋಡ್ರಿ. 1ನೇ ಜನವರಿ ಇದಲ್ಲ, ಹೌದಲ್ಲ, 1ನೇ ಜುಲೈ ಇದಲ್ಲ, ಆಮೇಲೆ 1ನೇ ಏಪ್ರಿಲ್, ಆಮೇಲೆ 1ನೇ ಡಿಸೆಂಬರ್ ಕೊಟ್ಟಾನ. ಉತ್ತರ ಇದಕ್ಕೆ 1ನೇ ಏಪ್ರಿಲ್. ನಿಮಗೆಲ್ಲ ಟೋಟಲ್ ಮೊಹಮ್ಮದ್ ತಸ್ಲೀಮ್ ಅವರು ಎಲ್ಲ ನಿಮ್ಗೆ ಕ್ಲಾಸಸ್ ಮಾಡಿದ್ದಾರೆ. ಅದು ನಮ್ಗೆ 5ರಿಂದ 12ನೇ ತರಗತಿ ಪುಸ್ತಕದಲ್ಲಿ ಟೋಟಲ್ ಒಂದು 25 ಕ್ಲಾಸ್ ಮಾಡಿದ್ದಾರೆ. ಅದ್ರಾಗೆಲ್ಲ ಡೀಟೇಲ್ಸ್ ಹೇಳಿದ್ರೆ ಅದನ್ನೊಂದ್ಸಲ ಗಮನಿಸ್ರಿ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಇದಕ್ಕೆ ಆಪ್ಷನ್ಸ್ ಸಿ ಐತಲ್ಲ, ಅದು ಸರಿಯಾದ ಉತ್ತರ. ನೆಕ್ಸ್ಟ್ ಈಗ 18ನೇ ಪ್ರಶ್ನೆ, ಭಾಳ ಸುಲಭದ ಪ್ರಶ್ನೆ. ಭಾರತದ 10 ರೂಪಾಯಿ ನೋಡ್ರಿ, 10 ರೂಪಾಯಿ ಅಂದರೆ 10 ರೂಪಾಯಿ ಮುಖಬೆಲೆಯ ಆ ಕರೆನ್ಸಿ ನೋಟಿನಲ್ಲಿ, ಅಂದ್ರೆ 10 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಅಂತ ಕೊಟ್ಟಾನ. ಅಂದ್ರೆ ನಮ್ಗೆ 10 ರೂಪಾಯಿ ನೋಟ ಇದಾವಲ್ಲಪ್ಪ, ಯಾರ ಸೈನ್ ಇರುತ್ತೆ ಅಂತ ಕೊಟ್ಟಾನ. ಇಲ್ಲಿ ಹಣಕಾಸು ಸಚಿವರು ಸೈನು ಇರಂಗಿಲ್ಲ. ಆಮೇಲೆ RBI ಗವರ್ನರ್, ಆಮೇಲೆ ಪ್ರಧಾನಮಂತ್ರಿಗಳು, ಆಮೇಲೆ ರಾಷ್ಟ್ರಪತಿಗಳಂತ ಕೊಟ್ಟಾನ. ಅಲ್ಲಿ RBI ಗವರ್ನರ್ ಅವರ ಸಿಗ್ನೇಚರ್ ಇರ್ತದೆ. 1 ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲ ನೋಟಿನ ಮೇಲೆ, 1 ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲ ನೋಟಿನ ಮೇಲೆ ಇವ್ರ ಸಿಗ್ನೇಚರೇ ಇರೋದು. ಯಾರ ಸಿಗ್ನೇಚರ್ ಹೇಳ್ರಿ? RBI ಗವರ್ನರ್. ಭಾಳ ಇಂಪಾರ್ಟೆಂಟು, ಇದು ಭಾಳ ಸಲ ಪ್ರಶ್ನೆ ಕೇಳೋಣ. ಒಂದ್ಸಲ ಬೇಕಾದ್ರೆ ಆ ನೋಟುಗಳು ಗಮನಿಸ್ರಿ. ನಮ್ಗೆ 10 ರೂಪಾಯಿ ನೋಟ್ ಆಗಲಿ, ಇಲ್ಲಾಂದ್ರೆ 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, ಇಲ್ಲ 100 ಆಗಲಿ, 200 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, ನಮಗೆ 2000 ರೂಪಾಯಿ ನೋಟ್ ಅಂದರೆ ಅದು ಎಲ್ಲ ಟೋಟಲ್ ಎಲ್ಲ ನೋಟು ಮೇಲೆ 1 ರೂಪಾಯಿ ನೋಟನ್ನು ಹೊರತುಪಡಿಸಿ ಎಲ್ಲ ನೋಟು ಮೇಲೆ RBI ಗವರ್ನರ್ ಎಟ್ ಪ್ರೆಸೆಂಟ್ ಇದ್ರಲ್ಲಪ್ಪ ಡಾಕ್ಟರ್ ಶಕ್ತಿಕಾಂತ್ ದಾಸ್ ಅವರ ಸಿಗ್ನೇಚರ್ ಇರೋದು. ಬಟ್ 1 ರೂಪಾಯಿ ನೋಟು ಮೇಲೆ ಮಾತ್ರ ಕೇಂದ್ರ ಹಣಕಾಸು ಕಾರ್ಯದರ್ಶಿಯವರ ಸಹಿ ಇರ್ತದ. ಹಣಕಾಸು ಸಚಿವರಲ್ಲ, ಹಣಕಾಸು ಕಾರ್ಯದರ್ಶಿಯವರ ಸಹಿ ಇರ್ತದ. ನೀಟಾಗಿ ತಿಳ್ಕರಿ. ಮತ್ತೀಗ 2000 ರೂಪಾಯಿ ನೋಟುಗುಣ ಸುದ್ದಿಯಲ್ಲಿ ಐತೆ, ಅದ್ರ ಮೇಲೆ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರ್ತದ. ಆ ನೋಟ್ ತಂದು ಗಮನಿಸಿರಿ, ಅದಕ್ಕೆ ಚಿತ್ರಪತ್ರ ಯಾವುದೈತೆ, ಏನು ಕಥೆಯಲ್ಲ ಅದಕ್ಕೆ ಡೀಟೇಲ್ ಆಗಿ ತಿಳ್ಕರಿ. ನೋಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ತಿಳಿಬೇಕಾ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ಡ್ಯಾಶ್ ಅಂತ ಕೊಟ್ಟಾನೆ. ಡ್ಯಾಶ್ ಅನ್ನು ಪಿಂಕ್ ಸಿಟಿ ಎನ್ನುತ್ತಾರೆ. ಪಿಂಕ್ ಸಿಟಿ, ಗುಲಾಬಿ ನಗರ. ನಮಗಿಲ್ಲಿ ಜೈಪುರ್ ಅಂತ ಐತೆ, ಜೋಧಾಪುರ ಅಂತ ಐತೆ, ಆಮೇಲೆ ಭರತ್ಪುರ್ ಅಂತ ಐತೆ, ಚಂಡೀಗಢ ಅಂತ ಐತೆ. ನಮಗೇನೈತೆಪ್ಪ ಜೈಪುರ್, ಹೌದಲ್ಲ, ಪಿಂಕ್ ಸಿಟಿ, ಗುಲಾಬಿ ನಗರ. ಭಾರತದ ಪಿಂಕ್ ಸಿಟಿ ಇಲ್ಲ ಭಾರತದ ಗುಲಾಬಿ ನಗರ ಯಾವ್ದಲ್ರಿ? ಜೈಪುರ್. ಅದು ರಾಜಸ್ಥಾನದಾಗ ಬರ್ತದ. ನೀಟಾಗಿ ನೋಡ್ಕೇರಿ. ನೋಡ್ರಿ, ಪಿಂಕ್ ಸಿಟಿ ಜೈಪುರ್ ಹೆಂಗೈತೆ? ನಮ್ಗೆ ಗುಲಾಬಿ ನಗರ ಕರೆಕ್ಟಾಗಿ ನೋಡ್ಕೋಬೇಕು. ನಮಗೆ ಯಾವುದೇ ರಾಜ್ಯಗಳಾಗಲಿ, ಜಿಲ್ಲೆಗಳಾಗಲಿ, ಇಲ್ಲ ಯೂನಿಯನ್ ಟೆರಿಟರೀಸ್ ಆಗಲಿ, ಇಲ್ಲಾಂದ್ರೆ ಯಾವ್ದನ್ನ ಖಂಡಗಳ ಬಗ್ಗೆ ಆಗಲಿ, ಇಲ್ಲ ಯಾವುದೇ ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜೋಗ್ರಫಿ, ಇಲ್ಲಾಂದ್ರೆ ವಿಜ್ಞಾನ, ಎಲ್ಲ ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಕಂಪ್ಯೂಟರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಒಂದು ನೌಕರಿಗೆ ಸೆಲೆಕ್ಷನ್ ಆಗಂತ ಸಾಧ್ಯತೆ ಇರ್ತದೆ. ಕರೆಕ್ಟಾಗಿ ನೋಡ್ಕೇರಿ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಆಲ್ರೆಡಿ ಇದನ್ನು ಕರೆಂಟ್ ಅಫೇರ್ಸ್ನಾಗ ಹೇಳಿದ್ದೀನಿ. BEML ಅಂತ ಐತಿ. BEML ನಮಗಿಲ್ಲಿ ಇಂಗ್ಲೀಷ್ ಐತೆ ನೋಡಪ್ಪ, BEML ವಿಸ್ತರಿಸಿದಾಗ ನೋಡ್ರಿ, BEML ವಿಸ್ತರಿಸಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಐತಿ. ವಿಸ್ತರಿಸಿ ಬರೀರಿ ಅಂತ ಕೊಡ್ತಾನೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅವೆಲ್ಲ ನಾವು ಸ್ಟಡಿ ಮಾಡಿವಲ್ಲ, ಅದ್ರಂಗೆ BEML ಎಲ್ಲ ನಿಮ್ಗೆ ರಾಜ್ಯಗಳ ಬಗ್ಗೆ ಬುಕ್ದಾಗ ಹಾಕಿದ್ದೀನಿ. ಬಟ್ ನಮಗೆ ಆಪ್ಷನ್ಸ್ ನೋಡ್ರಿ, ಭಾರತ್ ಎಲೆಕ್ಟ್ರಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಅಂತ ಐತೆ. ಸೇಮ್ ಇರ್ತದ. ಬಿ ಅಂದ್ರೆ ಭಾರತ್ ಅಂತ ಐತೆ, ಇ ಅಂದ್ರೆ ಎಲೆಕ್ಟ್ರಿಕಲ್ಸ್ ಅಂತ ಐತೆ. ಹಾಕಿಬಿಡಮಂತ ಅಲ್ಲ, ನಮಗೆ ಆಪ್ಷನ್ಸ್ ನೋಡ್ರಿ. ಆಮೇಲೆ ಆಪ್ಷನ್ಸ್ ಬಿ ದಾಗ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಕೊಟ್ಟಾನ. ಆಮೇಲೆ ಆಪ್ಷನ್ಸ್ ಸಿ ದಾಗ ಭಾರತ್ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಅಂತ ಕೊಟ್ಟಾನ. ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಅಂತ ಕೊಟ್ಟಾನ. ಬಟ್ ಇದಕ್ಕೆ ಉತ್ತರ ಆಪ್ಷನ್ಸ್ ಬಿ ಐತಲ್ಲ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, ಅದು ನಿಮ್ಗೆ ಸರಿಯಾದ ಉತ್ತರ. ಅಂದ್ರೆ ನಿಮ್ಗೆ ಟೋಟಲ್ ಕೆಲವೊಂದು ವಿಸ್ತಾರ ರೂಪಗಳು ಗೊತ್ತಿರ್ಬೇಕಾ. ಒಂದ್ಸಲ
ಪಾನ್ ಕಾರ್ಡ್ನಾಗ ಪಾನ್ ವಿಸ್ತರಿಸಿ ಅಂತ ಕೊಟ್ಟಿದ್ದ, ಪರ್ಮನೆಂಟ್ ಅಕೌಂಟ್ ನಂಬರ್ ಅಲ್ಲ ಅಂತವು ನಿಮ್ಗೆ ಎಕ್ಸಾಮಿಗೆ ಬಂದವಲ್ಲ, ನೀಟಾಗಿ ಒಂದು ಕಡೆ ಅಪ್ಡೇಟ್ ಮಾಡಿ ಇಟ್ಕೋಬೇಕು. ಇವೆಲ್ಲ ಕೇಳ್ತಾನೆ. ಅದಕ್ಕೆ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಅವ್ರು ಸಂಬಂಧಪಟ್ಟಂತೆ ನೋಡ್ರಿ, ಅವರೆಲ್ಲ ಏನೇನು ರೆಡಿ ಮಾಡ್ತಾರ, BEML ಅವರು, ಅದೆಲ್ಲ ನಿಮಗೆ ಬೆಂಗಳೂರಲ್ಲಿ ಕೊಡ್ತೀನಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 21ನೇ ಪ್ರಶ್ನೆ. ನೋಡಿ ಟೈಮ್ ಎಷ್ಟು ಟೈಮ್ ಆಯಿತು, ಬರೀ 21 ಮುಗಿದವು ಇನ್ನು. ನೋಡ್ರಿ ಇನ್ನು ಫಾಸ್ಟ್ ಹೋಗ್ಬೇಕೀಗ. ನಮಗೆ ಉದಯವಾಗಲಿ ನಮ್ಮ ಚಲವ ಆ ಕನ್ನಡ ನಾಡು. ನೋಡಿ, ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು, ಈ ಗೀತೆಯ ಆ ಕರ್ತು ಅಂತ ಕೊಟ್ಟಾನ. ನಿಮ್ಗೆ 5ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಭಾಳ ಸಲ ಸಿಗ್ತದೆ ಈ ಸೆಂಟೆನ್ಸ್. ಯಾವ್ದು ನೋಡ್ರಿ, ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು. ಈ ಒಂದು ಆ ಗೀತೆಯನ್ನು ಯಾರಪ್ಪ ಬರೆದಿದ್ದು ಅಂತ ಕೊಟ್ರಿಗಿನ ಆಪ್ಷನ್ಸ್ ಕೊಟ್ಟ ನೋಡ್ರಿ. ಆ ಉಯಿಲಗೋಳ, ಆ ನಾರಾಯಣರಾಯರು, ಆಮೇಲೆ ಆ ಕುವೆಂಪು ಅಂತ ಐತೆ, ಆಮೇಲೆ ಆಪ್ಷನ್ ಸಿ ಇದ್ದಾಗ GS ಶಿವರುದ್ರಪ್ಪ ಅಂತ ಐತೆ, ಆಪ್ಷನ್ ಡಿ ಇದ್ದಾಗ KS ನರಸಿಂಹಸ್ವಾಮಿ ಅಂತ ಐತೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು, ನಮಗ ಆ ಉಯಿಲಗೋಳ ನಾರಾಯಣರಾಯರು ಬರೆದಂತ ಒಂದು ಪದ್ಯ ಇದು, ಗೀತೆ ಯಾವ್ದಲ್ರಿ, ಉದಯವಾಗಲಿ ನಮ್ಮ ಚಲವ ಕನ್ನಡ ನಾಡು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ಕರ್ನಾಟಕ ಏಕೀಕರಣ ಅಂತ ಆ ಚಾಪ್ಟರ್ ಬರ್ತಲ್ಲ ಇತಿಹಾಸದಾಗ, ಅದ್ರಾಗೆಲ್ಲ ನಿಮಗೆಲ್ಲ ಡೀಟೇಲ್ಸ್ ಆಗಿ ಸಿಗುತ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 22ನೇ ಪ್ರಶ್ನೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಲೋಕಸಭಾ ಸದಸ್ಯರ ಸಂಖ್ಯೆ ಅಂತ ಕೊಟ್ಟಾನ. ಅಂದ್ರೆ ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಜನ ಹೋಗ್ತಾರೆ ಅಂತ ಕೊಟ್ಟಾನ. ಇಲ್ಲಿ 28 ಅಂತ ಐತೆ, 32 ಅಂತ ಐತೆ, ಆಮೇಲೆ 26 ಅಂತ ಐತೆ, ಆಮೇಲೆ 24 ಅಂತ ಐತೆ. ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ, 28 ಜನ. ಅಂದ್ರೆ ಪಾರ್ಲಿಮೆಂಟ್ ಅಂತ ಕೊಟ್ರಗಿನ ಕೇಂದ್ರ ಶಾಸಕಾಂಗ, ಅದು ಗಮನಿಸ್ಬೇಕು, ಇಂಪಾರ್ಟೆಂಟು. ನಮಗಿಲ್ಲಿ ಏನಪ್ಪ ಅಂತ ಕೊಟ್ರಗಿನ, ನಮಗಿಲ್ಲಿ ಪಾರ್ಲಿಮೆಂಟಿನ ಕೆಳಮನೆ, ಲೋಕಸಭೆಗೆ ಕರ್ನಾಟಕದಿಂದ 28 ಜನ, ಪಾರ್ಲಿಮೆಂಟಿನ ಮೇಲ್ಮನೆ ಐತಲ್ಲ ರಾಜ್ಯಸಭೆಗೆ ಕರ್ನಾಟಕದಿಂದ 12 ಜನ ಸದಸ್ಯರು. ಟೋಟಲ್ ಪಾರ್ಲಿಮೆಂಟ್ನಾಗ 28 + 12 40 ಜನ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ. ಅದು ಗಮನಿಸ್ರಿ, ಇಂಪಾರ್ಟೆಂಟ್. ನಮಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ಲೋಕಸಭಾ ಅಂತ ಕೊಟ್ಟಾನೆ 28, ರಾಜ್ಯಸಭೆ ಕೊಟ್ಟರೆಗಿನ 12. ಅದು ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ, ಕರ್ನಾಟಕದ ಹೈಕೋರ್ಟ್ ಐತಲ್ಲಪ್ಪ, ಆ ಸಂಚಾರಿ ಆ ಪೀಠಗಳು, ಸರ್ಕ್ಯೂಟ್ ಬೆಂಚಸ್ ಇಲ್ಲಿವೆ ಅಂತ ಕೊಟ್ಟಾನ. ಬಟ್ ಅವಾಗ ಸಂಚಾರಿ ಪೀಠಗಳಿದ್ದವು, ಈಗ ಆ ಕಾಯಂ ಪೀಠಗಳಾಗ್ಯಾವ. ನಮಗೇನಪ್ಪ, ಕರ್ನಾಟಕದಲ್ಲಿ ಹೈಕೋರ್ಟ್ ಇರೋದು ಬೆಂಗಳೂರಾಗ, ಹೈಕೋರ್ಟ್ ಪೀಠಗಳಿದಾವ, ಅದು ಗಮನಿಸ್ರಿ. ನಮಗಿಲ್ಲಿ ಧಾರವಾಡ ಮತ್ತು ಮೈಸೂರು ಕೊಟ್ಟಾನ, ಮೈಸೂರಾಗಿಲ್ಲ. ಆಮೇಲೆ ಕಲಬುರಗಿ ಮತ್ತು ಮೈಸೂರು ಕೊಟ್ಟಾನ, ಇಲ್ಲಿ ಮೈಸೂರಾಗಿಲ್ಲ. ಧಾರವಾಡ ಮತ್ತು ಕಲಬುರಗಿ ಅಂತ ಐತೆ, ಆಮೇಲೆ ಕಲಬುರಗಿ ಮತ್ತು ಬೆಳಗಾವಿದಾಗಿಲ್ಲ. ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ಅಂದರೆ ಕರ್ನಾಟಕದಲ್ಲಿ ಹೈಕೋರ್ಟು ಪ್ರಧಾನ ಕಚೇರಿ ಬೆಂಗಳೂರು ಬಿಟ್ರೆಗಿನ ನಮಗೆ ಹೈಕೋರ್ಟ್ ಪೀಠಗಳು ಒಂದು ಧಾರವಾಡ, ಇನ್ನೊಂದು ಗುಲ್ಬರ್ಗ, ಅದು ಗೊತ್ತಿರೋ ಸಾಕಿಲಿ ಆಪ್ಷನ್ಸ್ ಸಿ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ 24ನೇ ಪ್ರಶ್ನೆ. ನಮ್ಮ ಕರ್ನಾಟಕದ ಕುಲಪುರೋಹಿತ, ಕನ್ನಡದ ಕುಲಪುರೋಹಿತ, ನಮ್ಮ ಕರ್ನಾಟಕದನ ಕೊಡ್ಲಿ ಕನ್ನಡದನ ಕೊಡ್ಲಿ, ಕರ್ನಾಟಕದ ಕುಲಪುರೋಹಿತ ರೆಂದು ಪ್ರಸಿದ್ಧರಾದವರಂತ ಐತೆ. ಇಲ್ಲಿ ಕಂದಗಲ್ ಹನುಮಂತರಾಯರಂತ ಐತೆ, ಆಮೇಲೆ BM ಶ್ರೀ ಅಂತ ಐತೆ, ಆಮೇಲೆ ಇಂಪಾರ್ಟೆಂಟ್ ಉಯಿಲಗೋಳ ನಾರಾಯಣರಾಯರಂತ ಐತೆ, ಆಮೇಲೆ ಆಲೂರು ವೆಂಕಟರಾಯರ್ ಅಂತ ಐತಿ. ಉತ್ತರ ಇದಕ್ಕೆ ಆಪ್ಷನ್ಸ್ ಡಿ ಐತಿಲ್ಲ, ಅದಕ್ಕೆ ಸರಿಯಾದ ಉತ್ತರ. ನಮ್ಗೆ ಕನ್ನಡದ ಕುಲಪುರೋಹಿತ ಅಂದ್ರೆ ಒಂದೇ, ಕರ್ನಾಟಕದ ಕುಲಪುರೋಹಿತ ಅಂದ್ರೆ ಒಂದು. ಯಾರನ್ನ ಹೆಸರು ಹಾಕ್ಬೇಕಲ್ರಿ, ಆಲೂರು ವೆಂಕಟರಾಯರು. ಕರೆಕ್ಟಾಗಿ ನೋಡ್ಕೋಬೇಕ. ಯಾಕಂದ್ರೆ ಈಗಿನ 5ರಿಂದ 10ನೇ ಕ್ಲಾಸ್, ಅಂದರೆ 5, 6, 7, 8, 9, 10ನೇ ಕ್ಲಾಸ್ ಸಮಾಜ ವಿಜ್ಞಾನ ಎಲ್ಲ ಸರ್ಚ್ ಮಾಡ್ರಿ. ನಮಗಲ್ಲಿ ಕರ್ನಾಟಕ ಏಕೀಕರಣ, ಇಲ್ಲಾಂದ್ರೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ, ಅದ್ರಾಗ ಇವ್ರ ಹೆಸರೆಲ್ಲ ಬರ್ತಾವೆ. ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು, ನೀಟಾಗಿ ತಿಳ್ಕೊ. ಉತ್ತರ ಇದಕ್ಕೆ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಈಗ 25ನೇ ಪ್ರಶ್ನೆ. ಭಾರತೀಯ ಸೈನ್ಯದ ಸೇನಾ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಅಂದ್ರೆ ಈಗ ಆರ್ಮಿಗೆ ಹೆಡ್ ಅವ್ರನ್ನ ಏನಂತ ಕರಿತಾರಪ್ಪ? ಈಗ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಏನಂತ ಕರಿತೀವಿ? DG ಮತ್ತು IGP ಅಂತ ಕರಿತೀವಿ. ಅದರಂಗ ಸೇನಾ ಮುಖ್ಯಸ್ಥರನ್ನ ಏನಂತ ಕರಿತೀವಿ ಅಂತ ಕೊಟ್ಟಾನ. ಅಡ್ಮಿರಲ್ ಅಂತ ಐತೆ, ಆಮೇಲೆ ಬ್ರಿಗೇಡಿಯರ್ ಅಂತ ಐತೆ, ಆಮೇಲೆ ಜನರಲ್ ಅಂತ ಐತೆ, ಆಮೇಲೆ ಕರ್ನಲ್ ಅಂತ ಐತೆ. ಸೇನಾ ಮುಖ್ಯಸ್ಥರು ಏನಂತ ಕರಿತೀವಿ ನಾವು? ಜನರಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಮಂತ ಭೂಸೇನೆ, ವಾಯುಸೇನೆ, ಮತ್ತೆ ಆಮೇಲೆ ನೌಕಾಸೇನೆ, ಅವೆಲ್ಲ ಅಪ್ಡೇಟ್ ಮಾಡಮಂತ. ಕರೆಕ್ಟಾಗಿ ನೋಡ್ಕೋಬೇಕು. ಭಾರತದಲ್ಲಿ ಸೇನಾ ಮುಖ್ಯಸ್ಥರನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಅದೇ ನೌಕಾಪಡೆ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರಿತೀವಿ. ಅದೇ ವಾಯುಪಡೆ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಕರೆಕ್ಟಾಗಿ ನೋಡ್ಕೋಬೇಕು. ಅಡ್ಮಿರಲ್ಲು, ಜನರಲ್ಲು, ಆಮೇಲೆ ಏರ್ ಚೀಫ್ ಮಾರ್ಷಲ್ಲು ಅಪ್ಡೇಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಹೊಸ ಪೋಸ್ಟ್ ಕ್ರಿಯೇಟ್ ಆಗಿದಲ್ಲಪ್ಪ, CDS, ಹೌದಲ್ಲ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಅದು ಇಂಪಾರ್ಟೆಂಟ್ ಪೋಸ್ಟೇ, ದೊಡ್ಡ ಪೋಸ್ಟ್ ಐತೆ. ಕರೆಕ್ಟಾಗಿ ನೋಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಈಗ 26ನೇ ಪ್ರಶ್ನೆ. ಶರಾವತಿ ಮತ್ತು ನೇತ್ರಾವತಿ ನದಿಗಳು
ಹರಿದು ಇಲ್ಲಿಗೆ ಸೇರುತ್ತೇವೆ ಅಂತ ಐತೆ. ನಮಗಿಲ್ಲಿ ಹಿಂದೂ ಮಹಾಸಾಗರ ಅಂತ ಐತೆ, ಆಮೇಲೆ ಶಾಂತ ಸಾಗರ ಅಂತ ಐತೆ, ಆಮೇಲೆ ಬಂಗಾಳ ಕೊಲ್ಲಿ ಅಂತ ಐತೆ, ಆಮೇಲೆ ಅರಬ್ಬಿ ಸಮುದ್ರ, ಉತ್ತರ ಇದಕ್ಕೆ ಅರಬ್ಬಿ ಸಮುದ್ರ. ಇಲ್ಲಿ ನಮಗೆ ನದಿಗಳ ಬಗ್ಗೆ ನಮ್ಮ ಸತೀಶ್ ಜೋಗ ಸರ್ ಕ್ಲಾಸ್ ಮಾಡಿದಾಗ ವಿತ್ ಮ್ಯಾಪ್ ಸಮೇತ, ಅಂದರೆ ಯಾವ ನದಿ ಯಾಕಡೆ ಹರಿತದ, ಯಾವ ನದಿ ಯಾಕಡೆ ಸೇರ್ತದ, ಅರಬ್ಬಿ ಸಮುದ್ರಕ್ಕೆ ಯಾವ ಸೇರ್ತಾವ, ಇಲ್ಲ ಬಂಗಾಳ ಕೊಲ್ಲಿಗೆ ಯಾವ ಸೇರ್ತಾವ, ಯಾಕಡೆ ಪಶ್ಚಿಮಕ್ಕೆ ಯಾವ ಹರಿತಾವ, ಪೂರ್ವಕ್ಕೆ ಯಾವ ಹರಿತಾವ, ಉತ್ತರ ಭಾರತ ನದಿಗಳಾಗಲಿ ದಕ್ಷಿಣ ಭಾರತ ನದಿಗಳಾಗಲಿ ಎಲ್ಲ ಡೀಟೇಲ್ಸ್ ಆಗಿ ಮ್ಯಾಪ್ ಸಮೇತ ಹೇಳಿಕೊಡ್ತಾರೆ. ಅದನ್ನು ಗಮನಿಸ್ರಿ. ಬಟ್ ಇದಕ್ಕೆ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಈಗ 27 ನೋಡ್ರಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ನೋಡ್ರಿ, ವ್ಯಕ್ತಿ ಹೆಸರು ರವರ ಹೆಸರು ಯಾವುದಕ್ಕೆ ಸಂಬಂಧಿಸಿದೆ? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ನೋಡ್ರಿ, ಇಲ್ಲಿ ತಬಲಾ ಅಂತ ಐತೆ, ಸರೋದ್ ಅಂತ ಐತೆ, ಆಮೇಲೆ ಶಹನಾಯಿ ಅಂತ ಐತೆ, ಆಮೇಲೆ ಸಿತಾರ್ ಅಂತ ಐತೆ. ನಮಗಿಲ್ಲಿ ಗಮನಿಸ್ಬೇಕು, ಇಲ್ಲಿ ಉತ್ತರ ಆಪ್ಷನ್ಸ್ ಸಿ ಐತಲ್ಲ, ಶಹನಾಯಿ ವಾದಕರು. ನಮಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ವಾದಕರು, ಬಹಳ ಇಂಪಾರ್ಟೆಂಟು. ಒಂದ್ಸಲ ಅವ್ರದ್ದು ಫೋಟೋವನ್ನು ಗಮನಿಸ್ರಿ. ಇವರಿಗೆ ಭಾರತ ರತ್ನ ಅವಾರ್ಡ್ಗೂ ಆಗ್ಯದ, ಭಾರತ ರತ್ನ ಪ್ರಶಸ್ತಿ, ಭಾರತದ ಅತ್ಯಂತ ದೊಡ್ಡ ನಾಗರಿಕ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿಗೂ ಇವ್ರಿಗೆ ಸಿಕ್ಕದ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತ ಕೊಟ್ಟರೆ ಇವರು ಶಹನಾಯಿ ವಾದಕರು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ 28ನೇ ಪ್ರಶ್ನೆ, ಪೆನ್ಸಿಲಿನ್ ಅಂತ ಐತಿ. ಪೆನ್ಸಿಲಿನ್ ಅಂತ ಕೊಟ್ರೆ ನಾವು ಬರಿತೀವಲ್ಲ, ಅದಲ್ಲ. ಪೆನ್ಸಿಲ್ ತಾಂಬ ಇಲ್ಲ ಪಾಟಿ ತಾಂಬ ಅದಲ್ಲ, ಪೆನ್ಸಿಲಿನ್ ಔಷಧಿ. ಪೆನ್ಸಿಲಿನ್ ಸಂಶೋಧಕರಂತ ಕೊಟ್ಟನ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅಂತ ಐತೆ, ಆಮೇಲೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಐತೆ, ಆಮೇಲೆ ಜಾನ್ ಗ್ರೆಗೋರಿ ಮೆಂಡಲ್ ಅಂತ ಐತೆ, ಲೂಯಿ ಪಾಚರ್ ಗೊತ್ತಿದ್ದಲ್ಲಪ್ಪ, ಉಚ್ಚಿನಾಯಿ ಕಡಿತಕ್ಕೆ ಲಸಿಕೆ ಕಂಡಿಡಿದವ್ರು. ನಮ್ಗೆ ಪೆನ್ಸಿಲಿನ್ ಅಂತ ಕೊಟ್ರಗಿನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಬರ್ತಾರೆ. ನಿಮಗೆಲ್ಲ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳ ಬಗ್ಗೆ ನಿಮ್ಮ ಕ್ಲಾಸಸ್ಗಳು ನಿಮ್ಮ ನಿರಂಜನ ಮೂರ್ತಿ ಸರ್ ಮಾಡ್ತಾರೆ. ರೀಸೆಂಟಾಗಿ ಇವತ್ತಿಲ್ಲ ಹಳೆ ಬಂದ ಕೇಸೆ, ಅದನ್ನು ಗಮನಿಸ್ತೀರಿ. ಬಟ್ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಏನು ವಿಜ್ಞಾನಿಗಳು ಕೊಟ್ಟಾರಲ್ಲ, ಅವ್ರ ಬಗ್ಗೆ ಎಲ್ಲ ಹಿನ್ನೆಲೆ, ಅವರು ಸಂಶೋಧನೆ ಏನು ಮಾಡಿದ್ರು, ಅವ್ರು ಎದಕ್ಕೆ ಫೇಮಸ್ಸು, ಅವ್ರಿಗೆ ಯಾವ್ಯಾವ ಪ್ರಶಸ್ತಿ ಬಂದವ ಅಂತ ಕೇಸಿ ಎಲ್ಲ ಡೀಟೇಲ್ಸ್ಗಳು 5ರಿಂದ 12ನೇ ಕ್ಲಾಸ್ ಬುಕ್ದಾಗ ಮಾಡಿಸ್ತಾನಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 29ನೇ ಪ್ರಶ್ನೆ, ಭಾರತದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದು ಮೂಲ ಅಂತ ಕೊಟ್ಟಾನ. ಭಾಳ ಸಲ ರಿಪೀಟೆಡ್ ಇದ್ದು. ಅಲ್ಲಿ ಮಲ್ಲಿನಾಥ ಪುರಾಣ, ಆಮೇಲೆ ಭಗವದ್ಗೀತೆ, ಆಮೇಲೆ ಆದಿ ಪುರಾಣ, ಆಮೇಲೆ ಮುಂಡಕ ಉಪನಿಷತ್ತು ಅಂತ ಐತೆ. ಉತ್ತರ ಮುಂಡಕ ಉಪನಿಷತ್ತು. ಟೋಟಲ್ ಉಪನಿಷತ್ತುಗಳು ಎಷ್ಟಿದಾವೆ? 108 ಅದಾವೆ. ಒಂದಲ್ಲ ಎರಡಲ್ಲ, 108 ಉಪನಿಷತ್ತುಗಳಿದಾವೆ. ಅದ್ರಾಗ ಮುಂಡಕ ಉಪನಿಷತ್ತಿನಿಂದ ಇದನ್ನ ನಾವು ತಗೊಂಡಿವಿ. ಅದನ್ನ ಹೇಳ್ರಿ, ಸತ್ಯಮೇವ ಜಯತೆ. ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಸಲ ರಿಪೀಟ್ ಆಗೈತೆ, ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಅಂತ ಕೊಟ್ಟರೆ 4 ಜನ ವ್ಯಕ್ತಿಗಳ ಹೆಸರಿರ್ತದಲ್ಲಿ. ಈ ಕೆಳಕಂಡವರಲ್ಲಿ ಹೆಸರಾಂತ ಚಿತ್ರಕಾರರು ಯಾರು ಅಂತ ಇದೆ. ಅಂದರೆ ಪೇಂಟ್ ಯಾರು ಮಾಡ್ತಾರೆ, ಪೇಂಟಿಂಗ್ ಯಾರು ಮಾಡ್ತಾರೆ, ಚಿತ್ರಕಲಾವಿದರು ಯಾರು ಅಂತ ಫೇಮಸ್. ನಮಗಿಲ್ಲಿ ಆಪ್ಷನ್ಸ್ ಡಿಪೆಂಡ್. ನಮಗಿಲ್ಲಿ RK ಸೂರ್ಯನಾರಾಯಣ್ ಅಂತ ಕೊಟ್ಟಾರ, ಆಮೇಲೆ R ನಾಗೇಂದ್ರ ರಾವ್ ಅಂತ ಐತೆ, ಆಮೇಲೆ KK ಹೆಬ್ಬಾರ್ ಅಂತ ಐತೆ, ಆಮೇಲೆ US ಕೃಷ್ಣರಾವ್ ಅಂತ ಐತೆ. ನಿಮ್ಗೇನಲ್ಲ KK ಹೆಬ್ಬಾರ್ ಅವರು ಒಂದು ಸ್ವಲ್ಪ ಫಿಕ್ಸ್ ಇದ್ರು, ಯಾವಾಗಲೂ ಬರ್ತಾ ಇರ್ತೈತಿ. ಇದು ಯಾವ್ದಲ್ರಿ KK ಹೆಬ್ಬಾರ್ ಇವರು ಅಂತ ಕೊಟ್ಟರಿಗಿನ ಚಿತ್ರಕಲಾವಿದರು ಭಾಳ ಫೇಮಸ್. ನಿನ್ನೆ ಒಬ್ರು ನೋಡಿದೀವಿ, RK ಲಕ್ಷ್ಮಣ್ ಅವರು ವ್ಯಂಗ್ಯ ಚಿತ್ರಕಲಾವಿದರು. ಅಂದರೆ ವ್ಯಂಗ್ಯ ಚಿತ್ರಕಲಾವಿದರು ಅವರು. ಇವರು ಬರೇ ಚಿತ್ರಕಲಾವಿದರು. ನಿಮ್ಗೆ KK ಹೆಬ್ಬಾರ್ ಅಂತ ಬಂದರೆ ಸಾಕು, ಟಕ್ ಅಂತ ಚಿತ್ರಕಲಾವಿದರು ಅಂತ ಬರ್ಬೇಕು. ಯಾಕಂದ್ರೆ ಪ್ರಶ್ನೆ ಕಾನ್ಸ್ಟೇಬಲ್ ಎಕ್ಸಾಮ್ ಬರೇ ಬರ್ತಿರ್ತದೆ. ಅವಾಗ ನೀವು ನೋಡಿರ್ತೀರಿ, ಭಾಳ ಸಲ ಪ್ರಶ್ನೆ ಬಂದದ. KK ಹೆಬ್ಬಾರ್ ಭಾಳ ಫೇಮಸ್ಸು. ರಾಜಾ ರವಿವರ್ಮ, ಹೌದು, ನಮ್ಮ ಮೈಸೂರು ಅರಮನೆಗ ಚಿತ್ರಗಳನ್ನು ತೆಗೆದಾರಲ್ಲ ರಾಜಾ ರವಿವರ್ಮ, ಅವ್ರಿಗೂ ಚಿತ್ರಕಲಾವಿದರು. ಭಾಳ ಜನ ಬರ್ತಾರೆ. ನಿಮಗೆಲ್ಲ ಡೀಟೇಲ್ಸ್ ಆಗಿ ನಮ್ಮ ರಾಜ್ಯಗಳ ಬಗ್ಗೆ ಬುಕ್ದಾಗ ಹಾಕಿದ್ದೀವಿ, ಒಂದ್ಸಲ ನೋಡ್ಕೇರಿ. ಕರೆಕ್ಟ್ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, 31ನೇ ಪ್ರಶ್ನೆ, ಅವಾಗಳ್ದಿದ್ದು ಸಂಧ್ಯಾ ಸುರಕ್ಷಾ ಯೋಜನೆ. ನೋಡ್ರಿ, ಸಂಧ್ಯಾ ಸುರಕ್ಷಾ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ಕೊಟ್ಟನ. ಸ್ಕೀಮ್ ಅಂದರೆ ಯಾವುದೇ ಆಗಲಿ, ಈಗ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಆಗಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳಾಗಿರ್ಬೋದು, ಅದರ ಉದ್ದೇಶ ಹೇಳ್ತಾನೆ. ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಉದ್ದೇಶ ಅದೇ ಯಾರಿಗೆ ಸಂಬಂಧಪಟ್ಟದಂತ ಕೊಟ್ಟನ. ಇಲ್ಲಿ ರೈತರಿಗೆ ಅಂತ ಐತೆ, ಆಮೇಲೆ ಸ್ತ್ರೀಯರಿಗೆ ಅಂತ ಐತೆ, ಆಮೇಲೆ ಶಾಲಾ ಬಾಲಕರಿಗೆ ಅಂತ ಐತೆ, ವೃದ್ಧರಿಗೆ ಅಂತ ಕೊಟ್ಟ. ವೃದ್ಧರಿಗೆ ಸಂಬಂಧಪಟ್ಟದ್ದು ಯಾವ್ದಲ್ರಿ ಸಂಧ್ಯಾ ಸುರಕ್ಷಾ ಯೋಜನೆ. ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ವಯೋವಂದನ ಯೋಜನೆ, ಅದು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದು, ಹೌದಿಲ್ಲ, ಅವೆಲ್ಲ ಅದು ನೋಡ್ಕೋಬೇಕು. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ರೀಸೆಂಟಾಗಿ ಯಾವ ಲಾಂಚ್ ಆದ್ರಿಗಿನ ಅದರ ಉದ್ದೇಶ ಏನೈತೆ ಅಂತ ಕೇಸೆ, ಅದರ ಫಲಾನುಭವಿಗಳು ಯಾರು ಅಂತ ಕೇಸೆ ನೋಡ್ಕೊಂಡ್ರೆ ಸಾಕಾಗತ್ತೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಉತ್ತರ ಇದಕ್ಕೆ ವೃದ್ಧರಿಗೆ. ಗಮನಿಸ್ಬೇಕು, ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಂಡು. ನೆಕ್ಸ್ಟ್ ನೋಡ್ರಿ, 32ನೇ ಪ್ರಶ್ನೆ, ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವ ಸಾಧ್ಯತೆ ಇರುವುದಿಲ್ಲ ಅಂತ ಐತಿ. ಅಂದರೆ
ಈ ಏಡ್ಸ್ ಈ ಕಳ್ಕೊಂಡು ನಾಲ್ಕು ಆಪ್ಷನ್ಸ್ ಕೊಟ್ಟಾರ. ಹೆಂಗೆ ಬರಂಗಿಲ್ಲ ಅಂತ ಕೊಟ್ಟಾರ. ನಮ್ಗೆ ಆಪ್ಷನ್ಸ್ ನೋಡ್ರಿ, ಸಾರ್ವಜನಿಕ ಶೌಚಾಲಯ ಬಳಕೆ, ಸಾರ್ವಜನಿಕ ಶೌಚಾಲಯ ಬಳಕೆ ಮಾಡೋದ್ರಿಂದ ಏಡ್ಸ್ ಬರಂಗಿಲ್ಲ. ಈಗ ಒಬ್ಬ HIV ಪೇಷಂಟ್ ಅಪ್ಪ ಹೋಗಿ ಇಲ್ಲಿ ಸಾರ್ವಜನಿಕ ಶೌಚಾಲಯ ಅಂದರೆ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ಬರ್ತಾನೆ. ಅದು ಹೋಗಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ನಾವು ಹೋದ್ರಿಗೂ ನಮಗೆ HIV ಬರೋದಿಲ್ಲ. ಅದು ಬರೋದಿಲ್ಲ ನಮ್ಗೆ ಗೊತ್ತಿರಬೇಕು, ಬರ್ತದೇನು ಅಂತ ಅಂಜಿಕೆಣದಲ್ಲ, ಬರಂಗಿಲ್ಲ ಅಂತ. ಸಾರ್ವಜನಿಕ ಶೌಚಾಲಯ ಬಳಕೆ ಮಾಡೋದ್ರಿಂದ HIV ಬರಂಗಿಲ್ಲ. ರಕ್ತ ಸ್ವೀಕಾರದಿಂದ ಡಿಪೆಂಡ್ ಅಪನ್ ಆಪ್ಷನ್ಸ್ ಹೌದು ನಮಗೆ ಅದು ಗಮನಿಸಿ, ಎಲ್ಲ ಚೆಕ್ ಮಾಡಿನೇ ರಕ್ತ ತಗೊಂಡಿರ್ತಾರೆ. ಆಮೇಲೆ ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕ, ಇದು ಇಂಪಾರ್ಟೆಂಟ್ ನಮಗಿಲ್ಲಿ. ಆಮೇಲೆ ಆಪ್ಷನ್ಸ್ ಡಿದಾಗ ಈ ಇಂಜೆಕ್ಷನ್ ಮೂಲಕ ಮಾದಕ ವಸ್ತು ಸೇವನೆ ಅಂತ ಐತೆ. ಆಪ್ಷನ್ಸ್ ಮೇಲೆ ಡಿಪೆಂಡ್. ನಮಗೆ ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವ ಸಾಧ್ಯತೆ ಇರುವುದಿಲ್ಲ ಅಂತ ಕೊಟ್ರಾಗಿನ ನಮಗೆ ಇಂಪಾರ್ಟೆಂಟು ನೋಡ್ಬೇಕಿಲ್ಲಿ ಯಾವುದಂತ ಕೊಟ್ರಾಗಿನ ಸಾರ್ವಜನಿಕ ಶೌಚಾಲಯ ಬಳಕೆ. ನಮಗೆ ಆಪ್ಷನ್ಸ್ ನೋಡ್ರಿ, ಇಲ್ಲಿ ಪ್ರಶ್ನೆ ಇನ್ನೊಂದ್ಸಲ, ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವ ಸಾಧ್ಯತೆ ಇರುವುದಿಲ್ಲ. ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಲ್ಲಿಂದ ಇಲ್ಲ, ಇದು ಯಾವುದಾದ್ರು ಸಾರ್ವಜನಿಕ ಶೌಚಾಲಯ ಬಳಕೆ ಮಾಡೋದ್ರಿಂದ HIV ಬರಂಗಿಲ್ಲ ಅಂತ. ಈಗ ನಮಗೆ ಒಬ್ಬ HIV ಪೇಷಂಟ್ ಒಂದು ಶರ್ಟ್ ಉಟ್ಕೊಂಡಿರ್ತಾನೆ, ಆತನ ಶರ್ಟನ್ನು ಬಿಚ್ಚಿಗೆ ನಾನು ಹಾಕ್ಯಂದ್ರಿಗೂ ಬರಂಗಿಲ್ಲ. ಅದು ಅರ್ಥ ಆಯ್ತಿಲ್ಲಪ್ಪ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳಕ್ಕೆ ಬೇಕಾದ್ರೆ ಸ್ಪೆಷಲಿಸ್ಟನ್ನ ಕರೆಸಮ ನಮ್ಮ ಲಾಲ್ ಸಾಬ್ ಅವ್ರು ಬರ್ತಾರೆ, ಹೇಳ್ತಾರೆ ಕ್ಲಾಸ್ ಇದ್ರ ಬಗ್ಗೆ. ಸ್ವಲ್ಪ ಅದ್ರ ತಕ್ಕಂತೆ ಇಮೇಜ್ ಇದೆ, ಇಮೇಜ್ಗೂ ಗಮನಿಸ್ರಿ. ವರ್ಲ್ಡ್ ಏಡ್ಸ್ ಡೇ ಡಿಸೆಂಬರ್ 1 ಹೌದಿಲ್ಲ, ಅದು ನಿಮಗೆ ಗೊತ್ತಿದ್ದೇ ಐತೆ. ಮತ್ತು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ಗೂ ಐತೆ, ಅದು ನಿಮಗೆ ಗೊತ್ತಿರಲಿ. ಮತ್ತು ನಮಗೆ ವೈರಸ್ಗಳ ಬಗ್ಗೆ ಸ್ಟಡಿ ಮಾಡುವಾಗ HIV ಅದಕ್ಕೂ ಒಂದು ವೈರಸ್ ಹೌದಿಲ್ಲ, ಅಲ್ಲಿ ಏಡ್ಸ್ ರೋಗ ಬರ್ತದ. ಏಡ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಂಸ್ಥೆಗಳಿದಾವೆ, ಅದು ನಮಗೆ ಅದ್ರ ಬಗ್ಗೆಗೂ ಗೊತ್ತಿರಬೇಕು. ರಾಜ್ಯಗಳ ಬಗ್ಗೆ ಇಲ್ಲಾಂದರೆ ಕೇಂದ್ರ ಆಡಳಿತ ಪ್ರದೇಶದಾಗ ಇದಾವೇನು ಅವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. HIV ಹೆಂಗೆ ಬರಂಗಿಲ್ಲ, ಹೆಂಗೆ ಬರ್ತದ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ರೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದ. ನೋಡಮ್ಮ, ನಮಗಿಲ್ಲಿ ಸಾರ್ವಜನಿಕ ಶೌಚಾಲಯ ಬಳಕೆಯಿಂದ HIV ಬರುವಂಥ ಸಾಧ್ಯತೆ ಇಲ್ಲ, ಅದು ನಿಮಗೆ ಗೊತ್ತಿರಲಿ, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ 33ನೇ ಪ್ರಶ್ನೆ ಪೋರ್ಚುಗೀಸ್ ನಾವಿಕ. ಪೋರ್ಚುಗೀಸ್ ಅಂದರೆ ಪೋರ್ಚುಗಲ್ ದೇಶ. ಹೆಂಗೆ ನಮ್ಮದು ಮಾನ್ವಿ ಅಂತ ಊರೈತಿಲ್ಲ, ಭಾರತ ಅಂತ ದೇಶ ಐತಿಲ್ಲ, ನೇಪಾಳ ಅಂತ ದೇಶ ಐತಿಲ್ಲ, ಅದ್ರಂಗೆ ಪೋರ್ಚುಗೀಸ್ ಎಂಬುದು ದೇಶದ ಹೆಸರು ಪೋರ್ಚುಗಲ್. ಈಗ ಪೋರ್ಚುಗಲ್ ಅಂತ ಕರಿತೀವಿ. ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ನೋಡ್ರಿ. ಅಂದ್ರೆ ಈಗ ವಾಸ್ಕೋಡಿಗಾಮ ಯಾವ ದೇಶದ? ಪೋರ್ಚುಗೀಸ್. ಅದು ಗಮನಿಸ್ರಿ. ಭಾರತಕ್ಕೆ ಬಂದಿಳಿದ ಸ್ಥಳ ಯಾವುದಂತ ಐತೆ? ಇಲ್ಲಿ ಕೊಚ್ಚಿ ಅಂತ ಐತೆ, ಆಮೇಲೆ ಕಲ್ಲಿಕೋಟೆ ಅಂತ ಐತೆ, ಆಮೇಲೆ ಮದ್ರಾಸ್ ಅಂತ ಐತೆ, ಬೊಂಬಾಯಿ ಅಂತ ಐತೆ. ಬೊಂಬಾಯಿ ಏನಪ್ಪ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗೆ ಐತಲ್ಲ ಅಂತಾರಲ್ಲ, ಅದಲ್ಲ. ಇದೇನಂತ ಕೊಟ್ರಿಗಿನ ಕಲ್ಲಿಕೋಟೆ. ಕರೆಕ್ಟಾಗಿ ಗಮನಿಸ್ಬೇಕು. ಪೋರ್ಚುಗೀಸ್ ನಾವಿಕ ಅಂದರೆ ವಾಸ್ಕೋಡಿಗಾಮ ಭಾರತಕ್ಕೆ ಏನು ಜಲಮಾರ್ಗ ಕಂಡಿಡಿದ್ನಲ್ಲ 1498 ಮೇ 17ಕ್ಕೆ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಅದ್ರದ್ದು ಒಂದ್ಸಲ ಇಮೇಜ್ ಇದೆ, ಇಮೇಜಿನ ಗಮನಿಸ್ರಿ. ಭಾಳ ಸಲ ಇಮೇಜ್ ಇದ್ರನ್ನ ಹಾಕಿದ್ದೀನಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನಮ್ಗೆ ನೋಡ್ರಿ ಎಲ್ಲಿಂದ ಎಲ್ಲಿ ಪೋರ್ಚುಗಲ್ಲು ಎಲ್ಲಿ ಭಾರತ ಹೆಂಗೆ ಬಂದ ನೋಡೋದಿಲ್ಲ ಹುಡುಕಿಂತ. ಮೊದಲು ಬಸ್ ಇಲ್ಲ ಏನಿಲ್ಲ ನೋಡ್ರಿ. ಪೋರ್ಚುಗಲ್ ದೇಶದ ಕ್ಯಾಪಿಟಲ್ ಸಿಟಿ ಅದು ಲಿಸ್ಬನ್ ಅಂತ ಬರ್ತದ. ಹೆಂಗೆ ಬಂದ ನೋಡ್ರಿ ಕಡೆ ತಿರುಗಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಐತೆ. ಕೇಪ್ ಆಫ್ ಗುಡ್ ಹೋಪ್ ಎಲ್ಲೈತೆ ಅಂತ ಕೊಟ್ರೆ ಅದು ಆಫ್ರಿಕಾದಾಗ ಐತೆ. ಅದು ಗಮನಿಸ್ರಿ. ಹಿಂಗೆ ದಾರಿ ಅದು ಬಂದಿದ್ದ ದಾರಿ ನೋಡ್ರಿ, ಹಿಂಗೆ ಬಂದು ಎಕ್ಕಳಿಂದ ಬಂದು ಈ ಕಡೆ ಬಂದು ಸೇರ್ಕೊಂಬಿಟ್ಟ ನಮ್ಮದ್ರಾಗ. ಎಲ್ಲಿ ಅಂತ ಕೊಟ್ರಿಗಿನ ಕ್ಯಾಲಿಕಟ್ ಅಂತ ಬರ್ತಾನೆ, ಕಲ್ಲಿಕೋಟೆ. ಇಲ್ಲಿ ಜಾಮೋರೈನ್ ಅಂತ ಇರ್ತಾನಂತ ವೆಲ್ಕಮ್ ಮಾಡ್ಕೊಂತಾನೆ, ಬಾ ಅಂತ ಕೇಸ್. ಅಂದರೆ ಅವರು ವ್ಯಾಪಾರಕ್ಕಾಗಿ ಬಂದವ್ರು ಯಾರು ಹೇಳ್ರಿ? ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ನೋಡಿ. ನಮ್ಮನೆ ಬಂದಾನೆ ಹಂಗೆ ಹುಡ್ಕ್ಯಂತ ಬಂದ ಕೇಸೆ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. 1498 ಮೇ 17ಕ್ಕೆ. ಕೆಲವೊಂದು ಬುಕ್ಕದಲ್ಲಿ ಮೇ 20 ಐತಿ. ಒಂದ್ಸಲ ಗಮನಿಸ್ರಿ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇದಕ್ಕೆ ಉತ್ತರ ಕಲ್ಲಿಕೋಟೆಯಲ್ಲಿ ಹೇಳ್ರಿ ಆಪ್ಷನ್ಸ್ ಬಿದಾಗ ಐತೆ. ಅದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 34ನೇ ಪ್ರಶ್ನೆ. ರಾಜ್ಯಸಭೆ ಸದಸ್ಯರ ಸಾಮಾನ್ಯ ಕಾಲಾವಧಿ ಎಷ್ಟು ವರ್ಷ ಅಂತ ಕೊಟ್ಟಾನೆ. ಅಂದರೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ, 7 ವರ್ಷ, 4 ವರ್ಷ, 5 ವರ್ಷ ಅಂತ ಕೊಟ್ಟಾನ. ಉತ್ತರ 6 ವರ್ಷ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಅದೇ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ 6 ವರ್ಷ, ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ, ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಅದೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಐತೆ 65 ವರ್ಷ, ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷ. ನೋಡಿಕೆಸೆ ಅಪ್ಡೇಟ್ ಮಾಡ್ಕೋಬೇಕು. ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು 25 ವರ್ಷ ವಯಸ್ಸಾಗಿರ್ಬೇಕು. ಮತ್ತೆ ಮುಖ್ಯಮಂತ್ರಿ ಆಗಲು ಕನಿಷ್ಠ ವಯಸ್ಸು ಕೊಟ್ರಿಗಿನ ನಮಗೆ 25 ವರ್ಷ ವಯಸ್ಸಾಗಿರ್ಬೇಕು. ನೋಡ್ಬೇಕಾ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ.
ತಿಳ್ಕರಿ. ನಮ್ಗೆ ನೋಡಮಂತದ ರಾಜ್ಯಸಭೆ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡಮಂತ. ಬಟ್ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಬಟ್ ಎಲೆಕ್ಷನ್ಸ್ 2 ವರ್ಷ ನಡೀತಾವೆ. ಯಾಕಂದ್ರೆ ಪ್ರತಿ 2 ವರ್ಷಕ್ಕೊಂದ್ಸಲ 1/3 ಸದಸ್ಯರು ನಿವೃತ್ತಿ ಆತಿರ್ತಾರ, ಆ ಪ್ಲೇಸಿಗೆ ಎಲೆಕ್ಷನ್ಸ್ ಆತಿರ್ತಾವೆ. ಅದು ಗಮನಿಸ್ರಿ, ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ಈಗ 35ನೇ ಪ್ರಶ್ನೆ ಹೋಗ್ಲಿಕ್ಕಿಂತ ಮುಂಚೆಗೆ ಹೊಸ ಸಂಸತ್ ಭವನ ಅಂದರೆ ಹೊಸ ಪಾರ್ಲಿಮೆಂಟ್, ಇನ್ನು ಕರೆಂಟ್ ಅಫೇರ್ಸ್ ಹೇಳಿಲ್ಲಪ್ಪ, ಕರೆಂಟ್ ಅಫೇರ್ಸ್ನಾಗ ಅಪ್ಡೇಟ್ ಮಾಡ್ತೀನಂತ. ನಮ್ಮ ಪಾರ್ಲಿಮೆಂಟ್ ಹೊಸದು, ಅದನ್ನ ಒಂದ್ಸಲ ಆ ಇಮೇಜನ್ನು ಗಮನಿಸ್ರಿ, ನೋಡಮ್ಮ. ಪಾರ್ಲಿಮೆಂಟಿನ ಕೆಳಮನೆ ಮೇಲ್ಮನೆ ಅದೆಲ್ಲ ನೋಡ್ಕೇಸಿ ಅಪ್ಡೇಟ್ ಮಾಡಮಂತ. ನೆಕ್ಸ್ಟ್ ಈಗ ಈ 35ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಈ ವರ್ಷ ಸ್ಥಾಪಿಸಲಾಯಿತು. ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗಪ್ಪ ಸ್ಥಾಪನೆ ಆಗಿತ್ತು ಅಂತ ಕೊಟ್ಟನ? 1857, ಆಮೇಲೆ 1947, ಆಮೇಲೆ 1920, ಆಮೇಲೆ 1885. ಉತ್ತರ 1885 ಡಿಸೆಂಬರ್ 28ಕ್ಕೆ. ಅವಾಗ AOU ಅವರ ಸ್ಥಾಪಕರು ಹೌದಲ್ಲ, ಅದರ ಮೊದಲ ಅಧ್ಯಕ್ಷರು ಕೊಟ್ಟರೆಗಿನ WC ಬ್ಯಾನರ್ಜಿ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನಮಗೆ ಮೊದಲ ಅಧಿವೇಶನ ನಡೆದದ್ದು ಮುಂಬೈದಾಗ ಅಲ್ಲಪ್ಪ, ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತದ. ನೆಕ್ಸ್ಟ್ ಈಗ 36ನೇ ಪ್ರಶ್ನೆ, ನಮಗಿಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು, ಅಂದರೆ ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಈ ವರ್ಷದಲ್ಲಿ ಪ್ರಾರಂಭಿಸಿದ್ರು ಅಂತ ಕೊಟ್ಟಾನ. ಅಂದ್ರೆ ನಮಗೆ ನೋಡ್ರಿ ಇಲ್ಲಿ ಕಾನೂನು ಭಂಗ ಚಳವಳಿ ಇಲ್ಲಾಂದ್ರೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್, ಉಪ್ಪಿನ ಸತ್ಯಾಗ್ರಹ ಇಲ್ಲಾಂದ್ರೆ ದಂಡಿ ಸತ್ಯಾಗ್ರಹ, ಇವೆಲ್ಲ ಬರ್ತಾವಲ್ಲಪ್ಪ. ಅದೇ ವರ್ಷನೇ 1910 ಅಂತ ಐತೆ, 1929 ಅಂತ ಐತೆ, 1930 ಅಂತ ಐತೆ, 1942 ಅಂತ ಐತೆ. ಇಲ್ಲಿ ಉತ್ತರ 1930. ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. 1930 ಮಾರ್ಚ್ 12ಕ್ಕೆ ನಮಗೆ ಇಂಪಾರ್ಟೆಂಟು, ಸಾಬರಮತಿ ಆಶ್ರಮದಿಂದ ದಂಡಿಗೆ ಹೋಗ್ತಾರೆ ಹೌದಲ್ಲ. ಅದು ಸಾಬರಮತಿ ಆಶ್ರಮದಿಂದ ಹೋಗೋ ಟೈಮಿಗೆ ಅಲ್ಲಿ ಅವ್ರ ಜೊತೆಗೆ ಎಷ್ಟು ಜನ ಇರ್ತಾರೆ? ಟೋಟಲು 78 ಜನ ಇರ್ತಾರೆ. 78 ಜನರಾಗ ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಯಾರಂತ ಕೊಟ್ಟರೆ ಮೈಲಾರ್ ಮಹದೇವಪ್ಪ ಅವ್ರಿಗೂ ಇರ್ತಾರೆ. ಅದು ನಿಮ್ಗೆ ಗಮನಿಸ್ರಿ, ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಉತ್ತರ ಇದಕ್ಕೆ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಇತಿಹಾಸ ಬುಕ್ಕು ಐತೆ, ಒಂದು ಭಾಳ ಚಿಕ್ಕ ಬುಕ್, ಅದು 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಏನೈತಲ್ಲ ಅದನ್ನು ಮಾಡಿದ್ದೀವಿ. ಒಂದ್ಸಲ ಗಮನಿಸಿ, ಹೊಸ ಎಡಿಷನ್ ಬಂದಿದೆ. 37ನೇ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರಂತ ಐತಿ. ಆರ್ಯ ಸಮಾಜ ನೋಡ್ರಿ, ಮತ್ತೆ ಬಂದಿದ್ದು ಆರ್ಯ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅಂತ ಕೊಟ್ಟಾರ, ಆಮೇಲೆ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೊಟ್ಟಾರ, ಆಮೇಲೆ ರಾಮಕೃಷ್ಣ ಪರಮಹಂಸ ಅಂತ ಕೊಟ್ಟಾರ, ಆಮೇಲೆ ಸ್ವಾಮಿ ವಿವೇಕಾನಂದ ಅಂತ ಕೊಟ್ಟಾರ. ಆರ್ಯ ಸಮಾಜ ಕೊಟ್ಟಿದ್ದು ಆರ್ಯ ಸಮಾಜ ಹೌದಲ್ಲ, ಅದಕ್ಕೆ ಆಪ್ಷನ್ಸ್ ಬಿ ಐತಲ್ಲಪ್ಪ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡಿದ್ದು 1875ರಾಗ. ಅದೇ ಬ್ರಹ್ಮ ಸಮಾಜ ಅಂತ ಬಂದ್ರಗಿನ ರಾಜಾರಾಮ್ ಮೋಹನ್ ರಾಯ್ 1828ರಾಗ. ಇನ್ನೊಂದು ಆತ್ಮೀಯ ಸಭಾ ಅಂತ ಬರ್ತದ 1814ರಾಗ. ಇವರೇ ಅವ್ರು ಯಾರಂತ ಕೊಟ್ರೆಗಿನ ರಾಜಾರಾಮ್ ಮೋಹನ್ ರಾಯ್. ಬಟ್ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಬಿ ಐತಲ್ಲ, ಅದು ಸರಿಯಾದ ಉತ್ತರ. ನೀಟಾಗಿ ತಿಳ್ಕರಿ, ಇನ್ನೊಂದ್ಸಲ ಚೆಕ್ ಮಾಡ್ಕೇರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ 38ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಕೊಟ್ಟಾನ. ಹೈಯೆಸ್ಟ್ ಮಳೆ ಬರ್ತಾನೆ ಇರ್ತದೆ, ಮಳೆ ಹೈಯೆಸ್ಟ್ ಮಳೆ ಜಾಸ್ತಿ ನಮ್ಮ ಇಂಡಿಯಾದಾಗ. ಅದು ಗಮನಿಸಿ, ಇಂಡಿಯಾದಾಗ, ಕರ್ನಾಟಕದಾಗಲ್ಲ, ಇಂಡಿಯಾದಾಗ ಹೈಯೆಸ್ಟ್ ಮಳೆ ಅಲ್ಲಿ ಮಾಸಿನ್ ರಾಮ್ ಅಂತ ಐತೆ, ಆಮೇಲೆ ಆಗುಂಬೆ ಅಂತ ಐತೆ, ಆಮೇಲೆ ಚಿರಾಪುಂಜಿ ಅಂತ ಐತೆ, ಆಮೇಲೆ ಶಿಲ್ಲಾಂಗ್ ಅಂತ ಐತೆ. ನಮ್ಗೆ ಇಂಪಾರ್ಟೆಂಟ್ ಉತ್ತರ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರಬೇಕು. ಮಾಸಿನ್ ರಾಮ್ ಅಂದರೆ ಮೇಘಾಲಯ ರಾಜ್ಯದಾಗ ಅದೊಂದು ಊರದ. ಈಗ ಹೆಂಗ ಕರ್ನಾಟಕದಾಗ ಮಾನ್ವಿ ಊರು ಹೌದಿಲ್ಲ, ಅದ್ರಂಗ ಇಲ್ಲಿ ಮೇಘಾಲಯ ರಾಜ್ಯದಾಗ ಮಾಸಿನ್ ರಾಮ್ ಎಂಬುದು ಊರ ಹೆಸರು. ಆ ಊರಾಗ ಬರೇ ಮಳೆ ಬರ್ತಾನೆ ಇರ್ತದೆ. ಕರ್ನಾಟಕದ ಹೈಯೆಸ್ಟ್ ಮಳೆ ಎಲ್ಲಿ ಬರ್ತದ? ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ ಹೌದಲ್ಲ. ಅಂದರೆ ನಾವು ಆಗೊಂಬೆ ಅಂತ ಓದ್ತೀವಿ, ಆಗೊಂಬೆ ಪಕ್ಕನೆ ಹುಲಿಕಲ್ ಘಾಟ್. ಅದು ನೀವು ಡಿಪೆಂಡ್ ಅಪಾನ್ ಆಪ್ಷನ್ಸು. ಬಟ್ ನಮ್ಮ ಇಂಡಿಯಾದಾಗ ಹೈಯೆಸ್ಟ್ ರೇನ್ ಅಂದರೆ ಮಳೆ ಎಲ್ಲಿ ಬರ್ತದಪ್ಪ ಅಂತ ಕೊಟ್ರಿಗಿನ ಮಾಸಿನ್ ರಾಮ್. ಯಾವ ಸ್ಟೇಟ್ ಅಂತ ಕೊಟ್ಟರೆ ಅದು ಮೇಘಾಲಯ ರಾಜ್ಯ. ಒಂದ್ಸಲ ನೋಡ್ರಿ, ಯಾವಾಗಲೂ ಮಳೆ, ಯಾವಾಗಲೂ ಛತ್ರಿ ಇರಲೇಬೇಕಲ್ಲಿ. ಛತ್ರಿ ಅಂದರೆ ಕೊಡೆ ಇರಲೇಬೇಕು ನೋಡ್ರಿ. ಮಾಸಿನ್ ರಾಮ್ ವಿಲೇಜ್ ಅಂತ ಐತೆ. ನಮಗೆ ಮಳೆ ಬರ್ತಾನೆ ಇರ್ತದೆ. ನಮಗೆ ಅವಾಗ ಮಳೆ ಬರ್ತಲ್ಲಪ್ಪ, ಆ ರೀತಿ ಅವಾಗ ಕಂಟಿನ್ಯೂ ಇರ್ತದೆ ಅಲ್ಲಿ. ಎಲ್ಲಿ ಅಂತ ಕೊಟ್ರಿಗಿನ ಮೇಘಾಲಯ ನೋಡ್ರಿ. ಮೇಘ ಅಂದ್ರೆ ಮೋಡಗಳೋದಿಲ್ಲ ನೋಡಿ, ಹೆಸರೇ ಸೂಸಾಕತ್ತದ ಮಳೆ ಜಾಸ್ತಿ ಬರ್ತದಂತ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಅತಿ ಕಡಿಮೆ ಮಳೆ ರಾಜಸ್ಥಾನದ ರೂಯ್ಲಿ ಹೌದಿಲ್ಲ, 8.3 ಸೆಂಟಿಮೀಟರ್ ಮಳೆ ದಾಖಲಾಗಿ ಒಂದು ರೆಕಾರ್ಡ್ ಐತೆ. ಅದೆಲ್ಲ ಗಮನಿಸಿದರೆ ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 39ನೇ ಪ್ರಶ್ನೆ, ನಿನ್ನೆ ಇದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದನ್ನು ಸರಿಪಡಿಸಿ ಮತ್ತೆ ಬಂದದ ನೋಡ್ರಿ. ಅಲ್ಜೀಮರ್ ಕಾಯಿಲೆ ಶರೀರದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ನಿನ್ನೆ ಬಂದಿತ್ತು, ನಿನ್ನೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದನ್ನು ಸರಿಪಡಿಸಿದ್ದೀವಿ. ಬಟ್ ಅಲ್ಜೀಮರ್ ಕಾಯಿಲೆ ಶರೀರದ ಯಾವ
ಆ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ. ಆ ಜಠರ ಅಂತ ಐತೆ, ಆ ಹೃದಯ ಅಂತ ಐತೆ, ಆಮೇಲೆ ಮೆದುಳು ಅಂತ ಐತೆ, ಆಮೇಲೆ ಮೂತ್ರಕೋಶ ಅಂತ ಐತೆ. ಉತ್ತರ ಇದಕ್ಕೆ ಆ ಮೆದುಳು. ಬಟ್ ನಿನ್ನೆ ಅದು ಪಿತ್ತಜನಕಾಂಗ ಅಂತ ಆಗಿತ್ತು. ಬಟ್ ಅದನ್ನ ಸರಿಪಡಿಸಿ ನಿಮ್ಗೆ ಇದ್ರಾಗ ಹಾಕಿದ್ದೀವಲ್ಲ, ಎದ್ರಾಗ ಅಂತ ಕೊಟ್ರಿಗಿನ ಆ ಟೆಲಿಗ್ರಾಮ್ನಾಗ ಮೆದುಳು ಅಂತ ಕೇಸಿ ಹಾಕಿದ್ದೀವಿ. ಒಂದ್ಸಲ ಚೆಕ್ ಮಾಡ್ಕೇರಿ. ಹಂಗೇನೋ ಮಿಸ್ಟೇಕ್ಸ್ ಇದ್ರಿಗಿನ ಕಮೆಂಟ್ ಮಾಡ್ರಿ, ಅದನ್ನ ಸರಿಪಡಿಸ್ತೀವಿ. ಬಟ್ ಇದಕ್ಕೆ ಉತ್ತರ ಆಪ್ಷನ್ಸ್ ಸಿ ಐತಲ್ಲಪ್ಪ, ಮೆದುಳು ಸರಿಯಾದ ಉತ್ತರ. ಒಂದ್ಸಲ ಬೇಕಾದ್ರೆ ಅಲ್ಜಿಮರ್ಸ್ ಅಂತ ನೋಡ್ರಿ, ಅಲ್ಜಿಮರ್ ಡಿಸೀಸ್ ಅಂತ ಐತೆ. ಆ ಮೆದುಳು ನೋಡ್ರಿ, ಮೆದುಳು ಹೆಂಗೈತೆ ನಮ್ಮ ತಲೆಯಾಗ. ನಿಮ್ಮ ತಲೆಗೆ ಮೆದುಳು ಐತೆ, ನಮ್ಮ ತಲೆಗೆ ಮೆದುಳು ಐತೆ. ಐತಲ್ಲ 1400 ಗ್ರಾಮ್ ಐತೆ. ಅಂದರೆ ವಯಸ್ಕ ಪುರುಷರ ಮೆದುಳಿನ ತೂಕ 1400 ಗ್ರಾಮ್, 1400 kg ಅಲ್ಲ, ಮತ್ತೆ 1400 kg ನಾವೇ ಇರೋದಲ್ಲ. ಎಲ್ಲಿಂದ ಆ ಮೆದುಳು ಇರ್ತದೆ ಹೌದಲ್ಲ. 1400 ಗ್ರಾಮ್ ಇರ್ತದೆ. ವಯಸ್ಕ ಮಹಿಳೆಯರಲ್ಲಿ 1260 ಗ್ರಾಮ್ ಇರ್ತದೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮೆದುಳು ಬಗ್ಗೆ ಗುಣ ಪ್ರಶ್ನೆ ಕೊಡ್ತಾನೆ. ನಮ್ಮ ಬಯಾಲಜಿ ಬಗ್ಗೆ ತರಗತಿ ಮಾಡಕ್ಕೆ ನಾವು ವಿವೇರ ಸರ್ ಬರ್ತಾರೆ, ಇವತ್ತೇ ನಾಳೆ ಬರ್ತಾರೆ. ನೀಟಾಗಿ ನೋಡ್ಕೊಂಡು ಅಪ್ಡೇಟ್ ಮಾಡ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು, ಇಲ್ಲ ಮೆದುಳಿಗೆ ಸಂಬಂಧಪಟ್ಟಂತೆ ಡಿಸೀಸ್ಗಳು ನೋಡ್ರಿ. ಇಲ್ಲಿ ಅಲ್ಜಿಮರ್ ಕಾಯಿಲೆ ಅಂತ ಐತೆ. ಅದು ನೋಡ್ತಾ ನಿಮ್ಗೆ ಆಟೋಮೆಟಿಕ್ಕಾಗಿ ತಿಳಿತದ. ಕರೆಕ್ಟಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 40ನೇ ಪ್ರಶ್ನೆ. ನಮಗೆ ನಿನ್ನೆ ಮನೆ ಇದು ಒಂಥರ ಇಂಡೈರೆಕ್ಟ್ ಬಂದಿತ್ತು. ಯಾವುದಾದ್ರೆ ವಜ್ರದ ಮೂಲ ವಸ್ತು ಅಂತ ಕೊಟ್ಟಿದ್ದ. ಹೌದ್ರಿ, ಈಗ ಕೊಟ್ಟಾನೀಗ ಇಲ್ಲಿ ಸಿಲಿಕಾನ್ ಅಂತ ಐತೆ. ಸಿಲಿಕಾನ್ ಕೇಳಿರಲ್ಲಪ್ಪ, ಕಂಪ್ಯೂಟರ್ಗಳ ಚಿಪ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಸಿಲಿಕಾನ್, ಗಮನಿಸ್ರಿ. ಆಮೇಲೆ ಕಾರ್ಬನ್ ಅಂತ ಐತೆ, ಆಮೇಲೆ ಕ್ಯಾಲ್ಸಿಯಂ ಅಂತ ಐತೆ. ಕ್ಯಾಲ್ಸಿಯಂ ಮೂಳೆಗಳಲ್ಲಿಗೂ ಕ್ಯಾಲ್ಸಿಯಂ ಇರ್ತದ. ಆಮೇಲೆ ಸೋಡಿಯಂ ಅಂತ ಐತೆ. ಇಲ್ಲಿ ವಜ್ರದ ಮೂಲ ವಸ್ತು ಕೊಟ್ಟರೆ ಅದು ಕಾರ್ಬನ್. ಗೊತ್ತಿರಬೇಕು, ಇಂಪಾರ್ಟೆಂಟ್. ಇದು ನಿನ್ನೆ ಬಂದಿದ್ದ ಪ್ರಶ್ನೆ, ಸ್ವಲ್ಪ ಅಪ್ಡೇಟ್ ಮಾಡ್ಕೋಬೇಕಂತ. ಒಂದ್ಸಲ ಬೇಕಾದ್ರೆ ವಜ್ರನ ಒಂದ್ಸಲ ಎಲ್ಲರೂ ಗಮನಿಸ್ರಿ. ನೋಡ್ರಿ, ವಜ್ರ ಯಾನಮನೆ ಹುಡುಕಿಕೆ ಸಾಕಿವಿ. ನೋಡಿ, ಯಾನಮನೆ ತೋದಲ್ ವಜ್ರ. ವಜ್ರ ಅಂದ್ರೆ ಇದೆ. ಮತ್ತೆ ಹಿಂದಗಡೆ ಬೇರೆ ಯಾವ್ದನ ತಿಳ್ಕೊಂಡ್ರಿ ಅಂತೀನಿ. ಕರೆಕ್ಟಾಗಿ ನೋಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 41ನೇ ಪ್ರಶ್ನೆ. ಮೀಥೇನ್ ಅಂತ ಐತಿ. ಮೀಥೇನ್ ನೋಡ್ರಿ, ಮೀಥೇನ್ ಅಂದ್ರೆ ಬಯೋಗ್ಯಾಸ್. ಅಂದ್ರೆ ಬಯೋಗ್ಯಾಸ್ ಅಂತ ಕೇಸಿ ನಾವು ದೊಡ್ಡದೊಂದು ಹಳ್ಳಿಯಾಗಿ ವಿಲೇಜ್ನಾಗ ದೊಡ್ಡದೊಂದು ಕಬ್ಬಿಣದ ಟೈಪ್ ಮಾಡಿ ಕೇಸಿ ಅಲ್ಲಿ ಒಂಥರ ಎಂಡೆ ಗೊಬ್ಬರ ಹಾಕಿ ಅಲ್ಲಿಂದ ಒಂಥರ ಪೈಪ್ ತಗೊಂಡು ಹೌದಲ್ಲ ಗ್ಯಾಸ್ ಗೀಸಿ ಕನೆಕ್ಷನ್ ಕೊಡ್ಕೊಂತಾರೆ ಹೌದಲ್ಲ, ಅದು ಇಂಪಾರ್ಟೆಂಟು. ಮೀಥೇನ್ ಅನಿಲದ ಅಣುಸೂತ್ರ ಅಂತ ಐತಿ. ಮೀಥೇನ್ ಅನಿಲದ ಅಣುಸೂತ್ರ CH2 ಅಂತ ಐತೆ, ಆಮೇಲೆ C2H2 ಅಂತ ಐತೆ, ಆಮೇಲೆ C2H6 ಅಂತ ಐತೆ, CH4 ಅಂತ ಐತೆ. ಇದು ಭಾಳ ಸಲ ನಿಮ್ಗೆ ಹೇಳಿನೋದಲ್ಲ ಮೀಥೇನ್ ಅಣುಸೂತ್ರ. ಒಂದ್ಸಲ ನೋಡ್ಕೋಬೇಕು ನೀವು. ಮೀಥೇನ್ ಭಾಳ ಇಂಪಾರ್ಟೆಂಟ್ ಐತೆ. ಮೀಥೇನ್ ಬಗ್ಗೆ ಕೇಳಿದ್ರೆ ಮತ್ತೆ ರಿಪೀಟ್ ಬಂದ್ರಿಗಿನ CH4 ಅಂತ ಹಾಕ್ರಿ, ಅದು ಗಮನಿಸ್ರಿ. ನೆಕ್ಸ್ಟ್ ಈಗ 42ನೇ ಪ್ರಶ್ನೆ, ಭಾಳ ಸುಲಭದ ಪ್ರಶ್ನೆ. ಕನ್ನಡದ ಆದಿಕವಿ ನೋಡಿ, ಕನ್ನಡದ ಆದಿಕವಿ ದ ರಾ ಬೇಂದ್ರೆ, ಆಮೇಲೆ ಪಂಪ, ಆಮೇಲೆ ರನ್ನ. ಮೋಸ್ಟ್ ಇಂಪಾರ್ಟೆಂಟ್ ರನ್ನನ ಒಂದು ಪುಸ್ತಕ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ, ಭಾಳ ಇಂಪಾರ್ಟೆಂಟು. ಆಮೇಲೆ ಕುಮಾರವ್ಯಾಸ ನಮಗಿಲ್ಲಿ ಇಂಪಾರ್ಟೆಂಟು. ಕನ್ನಡದ ಆದಿಕವಿ ಅಂತ ಕೊಟ್ಟರೆ ಪಂಪ ಭಾಳ ಇಂಪಾರ್ಟೆಂಟ್ ಐತೆ. ಪಂಪ ಅಂತ ಕೊಟ್ಟರೆ ಪಂಪ ಪ್ರಶಸ್ತಿ ಕೊಡ್ತಾರೆ ಹೌದಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಕದಂಬ ಉತ್ಸವದಲ್ಲಿ. ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಕನ್ನಡದ ಆದಿಕವಿ ಪಂಪ. ನಿಮ್ಗೆ ಏನು 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ತನಕ ಏನಿದಾವಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭಾಳ ಇಂಪಾರ್ಟೆಂಟು. ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು 43ನೇ ಪ್ರಶ್ನೆ. 43ನೇ ಪ್ರಶ್ನೆ, 2016ರ ಒಲಿಂಪಿಕ್ಸ್ ಈ ದೇಶದಲ್ಲಿ ನಡೆಯಲಿವೆ. ನೋಡ್ರಿ, 2016ರ ಯಾಕೆ ಹೇಳ್ರಿ 2016? ಇಲ್ಲಿ 2015ರಾಗ ಎಕ್ಸಾಮ್ ಬರೆಯಕತ್ತೀವಿ ನಾವು. ನೋಡಿ, ಪ್ರಶ್ನೆ ಪತ್ರಿಕೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ 2015ರಾಗ ನಾವು ಎಕ್ಸಾಮ್ ಬರೆಯಕ್ಕೆ ಹೋಗಿವೆ. ಅಲ್ಲಿ 2016 ಅಂದರೆ ಮುಂದಿನ ವರ್ಷ ನಡೆಯೋ ಕೊಟ್ಟಾನಂತ. ಈಗ ನಾವು ಯಾವ ಇಯರ್ನಾಗ ಇದ್ದೀವಿ? ಈಗ ಸದ್ಯಕ್ಕೆ ನಮಗೆ 2023ರಾಗ ಇದ್ದೀವಿ ನಾವು. ಈಗ ನಾವು ಏನಾರ ಬೈ ಚಾನ್ಸ್ 2023ದು ಎಕ್ಸಾಮ್ ಈಗ ಒಂಟಿವಂದ್ರಿಗೆ ನಾವು ಮುಂದಿನ ವರ್ಷದ ಕೇಳ್ತಾನೋದಿಲ್ಲ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಬಟ್ ಏನಂತ ಕೊಟ್ಟರೆ 2016 ಅಂತ ಕೊಟ್ಟರೆ ಇಲ್ಲಿ ಬ್ರೆಜಿಲ್ ಅಂತ ಐತೆ, ಫ್ರಾನ್ಸ್ ಅಂತ ಐತೆ, ಇಂಗ್ಲೆಂಡ್ ಅಂತ ಐತೆ, ಚೀನಾ ಅಂತ ಐತೆ. ಉತ್ತರ ಇಲ್ಲಿ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಆ ನಗರದಲ್ಲಿ 2016ರಾಗ ಒಲಿಂಪಿಕ್ಸ್ ನಡೆದುವ. ಬಟ್ 2015ರಾಗ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೀವಿ, 16ರಾಗ ಕೇಳ್ಯಾರ. ಬಟ್ 2023 ನಾವು ಎಕ್ಸಾಮ್ ಬರೆಯಕ್ಕೆ ಹೊಂಟಿವಲ್ಲ. ಈಗ ನೆಕ್ಸ್ಟ್ 20 ಹೌದಲ್ಲ, ಮುಂದಿನ ವರ್ಷದವು 2020ರಾಗ ಮುಗಿದವೀಗ. ಮೊನ್ನೆ ರೀಸೆಂಟಾಗಿ ಒಲಿಂಪಿಕ್ಸ್ ಎಲ್ಲಿ ಹೇಳ್ರಿ, ಟೋಕಿಯೋದಾಗ 4 ವರ್ಷ ಪ್ಲಸ್ ಮಾಡಿದ್ರೆ 2024ರಾಗೆ ಮುಂದಿನ ವರ್ಷನೇ 2024ರಾಗ ಪ್ಯಾರಿಸ್ನಾಗ ನಡೀತಾವ. 2028ರಾಗ ಲಾಸ್ ಏಂಜಲೀಸು, ಆಮೇಲೆ 2032ರಾಗ ಬ್ರಿಸ್ಬೇನ್, ಆಸ್ಟ್ರೇಲಿಯಾ ದೇಶದ ಬ್ರಿಸ್ಬೇನ್ಯಾಗ ಒಲಿಂಪಿಕ್ಸ್ ಗೇಮ್ಸ್ ನಡೀತಾವ. ಒಂದ್ಸಲ ಬೇಕಾದ್ರೆ ಅದ್ರದ್ದು ಇಮೇಜ್ನ ಗಮನಿಸ್ರಿ. ಒಲಿಂಪಿಕ್ಸ್ ಗೇಮ್ಸ್ ಅಂದ್ರೆಗಿನ ಟಕ್ಕಂತ ನೆನಬರ್ಬೇಕು ನಿಮಗೆ. 5 ಬಳೆಗಳು ಅತ್ಯಂತ ಇಂಪಾರ್ಟೆಂಟು. ಒಂದು ತಿಳ್ಕೊಬೇಕು ನೋಡಪ್ಪ. ನಮಗಿಲ್ಲಿ ಸದ್ಯಕ್ಕೆ ನಮಗಿಲ್ಲಿ ಏನಪ್ಪ ಅಂತ ಕೊಟ್ರಿಗಿನ ಈಗ ನಾವು 2023ರಾಗ ಇದ್ದೀವಿ. 2023ರಾಗ ಇದ್ದೀವಿಲ್ಲ. ಈಗ 2024ರಾಗ ಮತ್ತು 2028ರಾಗ ಆಮೇಲೆ 2032ರಾಗ ಇದು ಗಮನಿಸ್ಬೇಕು. ಇದಕ್ಕೆ ಮುಂಚೆ ಯಾವಾಗ 2020 ಅದು ಇಷ್ಟು ಒಲಿಂಪಿಕ್ಸ್ಗೂ ಗೊತ್ತಿರ್ಬೇಕು ನಮಗೆ ಇಂಪಾರ್ಟೆಂಟ್. ನಮಗಿಲ್ಲಿ ಈಗ 2023 ನಾವು ಎಕ್ಸಾಮ್ ಬರೆಯಕ್ಕೆ ಹೊಂಟೀವಿ. ಅವಾಗ
15ರಾಗ ಬರೆಯಕ್ಕೆ ಹೋದವ್ರಿಗೆ 2016ರಾಗ ಒಲಿಂಪಿಕ್ಸ್ ಎಲ್ಲಿ ನಡೀತಾವ ಅಂತ ಕೊಟ್ಟಾನ, ಅದು ಬ್ರೆಜಿಲ್ ದೇಶ. ಬಟ್ ನಾವು 2023ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಲ್ಲ, 2024ರಾಗ ಅಂದರೆ ಮುಂದಿನ ವರ್ಷ ಎಲ್ಲಿ ನಡೀತಾವ, ಫ್ರಾನ್ಸ್ ದೇಶದ ಕ್ಯಾಪಿಟಲ್ ಸಿಟಿ ಪ್ಯಾರಿಸ್ನಾಗ ನಡೀತಾವ. 2024ರ ಒಲಿಂಪಿಕ್ಸು ಪ್ಯಾರಿಸ್ನಾಗ. ಬಟ್ 2028ರಾಗ ಪ್ಲಸ್ 4 ವರ್ಷ ಸೇರಿಸಿದಾಗ ಅಮೇರಿಕದ ಲಾಸ್ ಏಂಜಲೀಸ್, ಅದು ಗಮನಿಸ್ರಿ. ಮತ್ತು 2032ರಾಗೂ ಅನೌನ್ಸ್ ಆಗ್ಯದ ಆಸ್ಟ್ರೇಲಿಯಾ ದೇಶದ ಬ್ರಿಸ್ಬನ್ಯಾಗ ನಡೀತಾವೆ. ಬಟ್ ಇತ್ತೀಚೆಗೆ ಅಂತ ಕೊಟ್ರಿಗಿನ ಅದು ಜಪಾನ್ ದೇಶದ ಟೋಕಿಯೋದಾಗ ನಡೆದವು 2020. ಬಟ್ 2021ರಾಗ ನಡೆದವ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಒಲಿಂಪಿಕ್ಸ್ ಗೇಮ್ಸ್ ಅಂದರೆ ಪ್ರತಿ 4 ವರ್ಷಕ್ಕೆ ಒಂದ್ಸಲ ನಡೀತಾವೆ. ಅಷ್ಟು ನಿಮ್ಗೆ ಗೊತ್ತಿರಲಿ, ಯಾಕಂದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರಕತ್ತಾವ ಗೇಮ್ ಒಲಿಂಪಿಕ್ಸ್ ಬಗ್ಗೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 44ನೇ ಪ್ರಶ್ನೆ. 2014ರ ಫುಟ್ಬಾಲ್ ನೋಡ್ರಿ, 2014ರ ಫುಟ್ಬಾಲ್ ಆಟದಲ್ಲಿ ಫಿಫಾ ಕಪ್ ಗೆದ್ದ ರಾಷ್ಟ್ರ ಅಂತ ಐತಿ. 2014ರ ಅಂದರೆ 2014ರ ಫಿಫಾ ಅಂತ ಕೊಟ್ಟರೆ ಫುಟ್ಬಾಲ್ ಅದು ಗೊತ್ತಿರಬೇಕು, ಇಂಪಾರ್ಟೆಂಟ್. ನಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ 2014ರದ್ದು ಯಾಕೆ ಕೊಟ್ಟಾನ, ಮತ್ತು 15ರದ್ದು ಎಕ್ಸಾಮ್ ಬರೆಯಕ್ಕೆ ಹೋಗಿವಿ. ಬಟ್ 15ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಲ್ಲ, ಇತ್ತೀಚೆಗೆ ಅಂತ ಕೊಟ್ಟಾನ. ಈಗ ನಾವೇನ ನೋಡ್ರಿ, ಈಗ ಒಂದು ತಿಳ್ಕೊಬೇಕು. ಈಗ ನಾವು 2023ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವೆ. 2023ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಿ ಅಂದ್ರೆ ನಾವು ಅಲ್ಲಿ 15ರಾಗ ಬರೆಯಕ್ಕೆ ಹೋಗಿವಿ, 14ರದ್ದು ಕೇಳೋಣ. ಈಗ ನಾವು 2023ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಿ ಅಂದ್ರೆ 2022ರಾಗ ವಿಶ್ವಕಪ್ ಫುಟ್ಬಾಲ್ ನಡೆದವಿಲ್ಲ. 2022ರಾಗ ವಿಶ್ವಕಪ್ ಫುಟ್ಬಾಲ್ ನಡೆದವು ಮೊನ್ನೆ ರೀಸೆಂಟಾಗಿ. ಅದು ಕತಾರ್ ದೇಶದಾಗ, ಅದು ಗೊತ್ತಿರಲಿ. ಅಲ್ಲಿ ಯಾವ ದೇಶದವ್ರು ಗೆದ್ದಾರ, ಅರ್ಜೆಂಟೈನಾ ದೇಶದವ್ರು ಗೆದ್ದಾರ. ಸೋತವ್ರು ಯಾರು, ಫ್ರಾನ್ಸ್ನವ್ರು ಸೋತಾರ. ಅಂದ್ರೆ ನಾವು 2023ರಾಗ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಿ ಅಂದ್ರೆ ರೀಸೆಂಟಾಗಿ ನಡೆದಂಥ ವಿಶ್ವಕಪ್ ಫುಟ್ಬಾಲ್ ಯಾರು ಗೆದ್ದಾರ, ಯಾರು ಸೋತಾರ. ಅಲ್ಲಿ 2015ರಾಗ ಎಕ್ಸಾಮ್ ಬರೆಯಕ್ಕೆ ಹೋಗ್ಯಾರಲ್ಲ, 2014ರದ್ದು ಕೇಳೋಣ. ಅಂದರೆ ಭಾಳ ಇಂಪಾರ್ಟೆಂಟ್. ಅಂದ್ರೆ ಹಿಂಗೆ ನೀವು ಟ್ಯಾಲಿ ಮಾಡ್ಕೋಬೇಕಂತ, ಹೋಲಿಕೆ ಮಾಡ್ಕೋಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ತಿಳಿತದ ನಿಮಗೆ. ಬೇಕಾದರೆ ಜನವರಿ 1, 2023ರ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೀನಿ, ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ ಅಲ್ಲಿ ವಿಶ್ವಕಪ್ ಫುಟ್ಬಾಲ್ ಬಗ್ಗೆ. ಅದನ್ನ ಒಂದ್ಸಲ ಗಮನಿಸ್ರಿ. ಒಂದ್ಸಲ ಬೇಕಾದರೆ 2022ರ ವಿಶ್ವಕಪ್ ಆಟದಲ್ಲಿ ಫಿಫಾ ಕಪ್ ಗೆದ್ದ ದೇಶ ಅರ್ಜೆಂಟೈನಾ, ಹೌದಲ್ಲ, ಅರ್ಜೆಂಟೈನಾ ದೇಶ. ಸೋತವರು ಫ್ರಾನ್ಸು, ನಡೆದದ್ದು ಕತಾರು, ಹೌದಲ್ಲ. ಆಮೇಲೆ ಇನ್ನೂ 4 ವರ್ಷ ಆದಮೇಲೆ 2026ರಾಗ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ನಡೀತದೆ. ಅದು ನಿಮ್ಗೆ ಆದರೆ ಎಲ್ಲಿ ನಡೀತದೆ ಅಂತ ಹೇಳಿದ್ದೀನಿ, ನೀಟಾಗಿ ಅಪ್ಡೇಟ್ ಮಾಡ್ಕೆ. ನೆಕ್ಸ್ಟ್ ನೋಡ್ರಿ, 45ನೇ ಪ್ರಶ್ನೆ. ವಾತಾವರಣದಲ್ಲಿರುವ ಓಜೋನ್, ಇದು ಬರ್ತಾನೆ ಇರ್ತದೆ ನೋಡ್ರಿ. ಓಜೋನ್ ಇದು ಭಾಳ ಇಂಪಾರ್ಟೆಂಟ್. ಓಜೋನ್ ನಾಶಕ್ಕೆ ಕಾರಣವಾಗುವ ವಸ್ತು ಅಂತ ಐತಿ. ಅಂದರೆ ವಾತಾವರಣದಲ್ಲಿ ಓಜೋನ್ ನಾಶಕ್ಕೆ ಯಾವುದಪ್ಪ ಕಾರಣ ಅಂತ ಕೊಟ್ರಿಗಿನ ಕಾರ್ಬನ್ ಅಂತ ಐತೆ, ಕ್ಲೋರಿನ್ ಅಂತ ಐತೆ, ಆಮೇಲೆ ಪಾದರಸ ಅಂತ ಐತೆ, ಸೀಸ. ಇಲ್ಲಿ ಉತ್ತರ ಕ್ಲೋರಿನ್ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಉತ್ತರನೇ ಕ್ಲೋರಿನ್. ಬಟ್ ನಮಗೆ ಓಜನ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಒಂದು ಮ್ಯಾಪ್ ಗೊತ್ತಿರ್ಬೇಕು ನಿಮಗೆ. ಈ ಭಾಳ ಇಂಪಾರ್ಟೆಂಟ್ ನೋಡಿ ಮ್ಯಾಪ್. ಇದು ನಿಮಗೆಲ್ಲ ಹೈಸ್ಕೂಲ್ ಬುಕ್ದಾಗ ಸಿಗ್ತದೆ. ಇದು ಭೂಮಿ ನೋಡಿ, ಇಲ್ಲಿ ಭೂಮಿ ಐತೆ. ಆ ಭೂಮಿ ಮೇಲೆ ಟ್ರೋಪೋಸ್ಫಿಯರು, ಸ್ಟ್ಯಾಟೋಸ್ಫಿಯರು, ಮಿಸೋಸ್ಫಿಯರು, ಐನೋಸ್ಫಿಯರ್ಗೆ ಥರ್ಮೋಸ್ಫಿಯರ್ ಅಂತ ಕರಿತಾರೆ. ಆಮೇಲೆ ಎಕ್ಸೋಸ್ಫಿಯರ್ ಅಂತ ಐತೆ. ನಮಗೆ ಇಂಪಾರ್ಟೆಂಟ್ ಇಲ್ಲಿ ಸ್ಟ್ಯಾಟೋಸ್ಫಿಯರ್ನಾಗೆ ಓಜನ್ ಲೇಯರ್ ಇರೋದು. ಓಜನ್ ಅಂದರೆ ಸೂರ್ಯನಿಂದ ಏನು ಬರ್ತಾವಲ್ಲ ನೇರಳಾತೀತ ಕಿರಣಗಳು, ಆ ಕಿರಣಗಳಿಂದ ಭೂಮಿಯನ್ನು ರಕ್ಷಣೆ ಮಾಡೋಕೆ ಓಜನ್ ಸಹಾಯ ಮಾಡ್ತದೆ. ಭಾಳ ಇಂಪಾರ್ಟೆಂಟು. ಓಜನ್ ಬಗ್ಗೆ ಪ್ರಶ್ನೆ ಕೊಡ್ತಾನೆ. ಬಟ್ ಓಜನ್ ಎಲ್ಲೈತೆ ಅಂತ ಕೊಟ್ರೆಗಿನ ಅದು ಸ್ಟ್ಯಾಟೋಸ್ಫಿಯರ್ನಾಗ ಐತಿ. ಸ್ಟ್ಯಾಟೋಸ್ಫಿಯರ್ ಭಾಳ ಇಂಪಾರ್ಟೆಂಟ್, ನೀಟಾಗಿ ತಿಳ್ಕೊಬೇಕು. ಮತ್ತು ಪದರಗಳಿಗೂ ಅನುಕ್ರಮವಾಗಿ ಕೊಡ್ತಾನೆ. ನಾವು ಎಷ್ಟು ಸಲ ಹೇಳಿ ಹೌದಲ್ಲಪ್ಪ, ನೀಟಾಗಿ ತಿಳ್ಕರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಇಂಪಾರ್ಟೆಂಟ್ 46ನೇ ಪ್ರಶ್ನೆ ನೋಡ್ರಿ, ಮತ್ತೆ ರಿಪೀಟ್ ಆಗಿದೆ. ಮನುಷ್ಯನ ರಕ್ತದಲ್ಲಿ ಸಾರ್ವತ್ರಿಕವಾಗಿ ಅಂದರೆ ಸ್ವೀಕರಿಸುವಂತಹ ರಕ್ತದ ಗುಂಪು ಯಾವುದು ಅಂತ ಕೊಟ್ಟಾನೆ. ಸಾರ್ವತ್ರಿಕ ಸ್ವೀಕಾರಿ ಕೊಟ್ಟಾನ. ಸಾರ್ವತ್ರಿಕ ದಾನಿ ಅಲ್ಲ. ಸಾರ್ವತ್ರಿಕ ದಾನಿ ಅಂತ ಕೊಟ್ರಿಗಿನ ನಾವು ಓ ಅಂತ ಆಗ್ತೀವಿ. ಹೌದಲ್ಲ, ಸಾರ್ವತ್ರಿಕ ಸ್ವೀಕಾರಿ ಯಾರನ್ನ ಕೊಡ್ಲಿ ತಗೊಳೋದು. ಹೌದು, ಯಾರನ್ನ ಕೊಡ್ಲಿ ತಗೊಳೋದು. ಅದು ಯಾವುದಪ್ಪ ರಕ್ತದ ಗುಂಪು ಅಂತ ಕೊಟ್ಟಾನ. ಅಲ್ಲಿ AB ಅಂತ ಐತೆ, ಆಮೇಲೆ A ಐತೆ, ಆಮೇಲೆ B ಐತೆ, O ಐತೆ. ಇದು AB ಸರಿಯಾದ ಉತ್ತರ. ಬಟ್ ಸಾರ್ವತ್ರಿಕ ದಾನಿ ಕೊಟ್ರಿಗಿನ ಓ, ಹೌದಲ್ಲ, ಅದು AB ಸಾರ್ವತ್ರಿಕ ಸ್ವೀಕಾರಿ. ಇದು ಓ ಕೊಟ್ಟರೆ ಸಾರ್ವತ್ರಿಕ ದಾನಿ. ಬ್ಲಡ್ ಗ್ರೂಪ್ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾನೆ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 47ನೇ ಪ್ರಶ್ನೆ. ಏನು ಸರ್ ಯಾನಮನಿ ಫಾಸ್ಟ್ ಹೇಳಕತ್ತಿರಲ್ಲ, ಮತ್ತು ಹಿಂಗೆ ಹೇಳೋದು ಯಾಕಂದ್ರೆ ಮುಗಿಯಂಗಿಲ್ಲ. ಇನ್ನೆಷ್ಟು ಮೇಲೆ ಕೇಳ್ಬೇಕು. ಹೌದಲ್ಲ, ಮೆಲ್ಲ ಕೇಳ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲ. ನಾವು ಏನಪ್ಪ ಅಂತ ಕೊಟ್ಟಿಗೆ ಫುಲ್ ಎಕ್ಸ್ಪ್ರೆಸ್ ಇದ್ದಂಗೆ ನಾವು. ಹೌದಲ್ಲ, ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಇನ್ನೂ ಓದ್ತಿರ್ಬೇಕು. ಸುಮ್ಮನೆ ಕಾಲಾಡಿಸ್ಕೊಂತ ಕುಂದ್ರದಲ್ಲ, ಕರೆಕ್ಟಾಗಿ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ಮನೆಗೆಲ್ಲ ಇಷ್ಟದಿಗೆಲ್ಲ ತೆಗೆದುಕೋಗ್ಯಾರ, ಹೋಗ್ಯಾರ, ಮೈ ಮೇಲೆ ನೀರು ಬಂದಾವ. ಅವು ಯಾವ ಸಜ್ಜೆ ರೊಟ್ಟಿ ಪುಂಡೆ ಪಲ್ಯ ಇಲ್ಲಾಂದ್ರೆ ಯಾವುದನ್ನ ಆಸೆಕಾರ ಹುಂಚಕಾರ ಆಚಿಕೊಂಡು ತಿನ್ನಕತ್ತಾವ. ರಾತ್ರಿ ಮಾಡಿದ ಅನ್ನ ಬೇಳೆ ತಿಂತಿರ್ತಾವ. ಅಂತ ಕಷ್ಟ ಐತೆ. ಇಲ್ಲಿ ನಾವು ಕುಂತಿಗೆ ಸೈ ಲೆವೆಲ್ ಮಾಡಿದ್ರೆ ಆಗಂಗಿಲ್ಲ. ಸ್ಟಡಿ ಮಾಡ್ಬೇಕು, ಫುಲ್ ಸ್ಟಡಿ ಮಾಡ್ಬೇಕು. ನಮಗೆ 47ನೇ ಪ್ರಶ್ನೆ. ಭೂಪಾಲ್ ಅನಿಲ ದುರಂತಕ್ಕೆ ಭೂಪಾಲ್ ಟ್ರಾಜಿಡಿ, ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲದ ಹೆಸರು ಇದೂ ಅವಾಗ ಬರ್ತಿರ್ತದ, ನೆನ್ಪಿಟ್ಗರಿ. ಅಮೋನಿಯಾ ಅಂತ ಐತೆ, ಆಮೇಲೆ ಮೀಥೇಲ್ ಐಸೋಸೈನೈಟ್ ಅಂತ ಐತೆ, ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಐತೆ, ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಅಂತ ಐತೆ. ಉತ್ತರ ಇದಕ್ಕೆ ಮೀಥೇಲ್ ಐಸೋಸೈನೈಟ್. ಕರೆಕ್ಟಾಗಿ ನೋಡ್ಕೇರಿ. ಯಾಕಂದ್ರೆ ಇದು ಭೂಪಾಲ್ ಟ್ರಾಜಿಡಿ ಐತಲ್ಲ,
ಈಗಿಂದಲ್ಲ, ಅದು 1984 ಡಿಸೆಂಬರ್ 2 ಮತ್ತು 3ನೇ ತಾರೀಕಿಗೆ ಆಗ್ಯದ. ಅಲ್ಲಿ ಸೋರಿಕೆ ಆದಂಥ ಅನಿಲನೇ ನಮಗೆ ಇಂಪಾರ್ಟೆಂಟು, ಮೀಥೈಲ್ ಐಸೋಸೈನೇಟ್. ನೋಡಿ ಮನಸ್ಸಿನಾಗ ಅನ್ಕೋಬೇಕು, ಮೀಥೈಲ್ ಐಸೋಸೈನೇಟ್. ಯಾಕಂದ್ರೆ 1984 ಆಗಿದ್ದು, ಅವಾಗ ಬರಕತ್ತದ ಇದು ಅನಿಲ ಯಾವ ಸೋರಿಕೆ ಆಗಿದೆ ಅಂತ ಕೇಸೆ ಒಂದ್ಸಲ ಅದು ಇಮೇಜ್ ಇದೆ, ಇಮೇಜ್ನ ಗಮನಿಸ್ರಿ. ನೋಡ್ರಿ, ಭೂಪಾಲ್ ಆ ಗ್ಯಾಸ್ ಟ್ರಾಜಿಡಿ. ನೋಡ್ರಿ, ಭೂಪಾಲ್ ನಮಗ ಇಲ್ಲಿ ನಮಗ ಯೂನಿಯನ್ ಕಾರ್ಬೈಡ್ ಅಂತ ಕಂಪನಿ ಇರ್ತದ. ಆ ಕಂಪನಿದು ಸಂಬಂಧಪಟ್ಟಂತೆ ಆ ಭೂಪಾಲ್ನಾಗ ಇರ್ತದ ಗ್ಯಾಸ್ ಲೀಕ್ ಆಗಿಬಿಡ್ತದ. ಗ್ಯಾಸ್ ಲೀಕ್ ಆಗಿ ಭಾಳಷ್ಟು ಜನ ನಿಧನ ಹೊಂದುತ್ತಾರೆ. ಯಾವಾಗ? ಈಗಲ್ಲದ 1984 ಡಿಸೆಂಬರ್ 2 ಮತ್ತು 3ನೇ ತಾರೀಕಿಗೆ ಅಲ್ಲಿ ಆ ಸೋರಿಕೆ ಆದಂಥ ಅನಿಲ ಯಾವುದಂತ ಕೊಟ್ಟರೆಗಿನ ಮೀಥೈಲ್ ಐಸೋಸೈನೈಟ್. ಕರೆಕ್ಟಾಗಿ ಗಮನಿಸ್ಬೇಕು, ಮೀಥೈಲ್ ಐಸೋಸೈನೈಟ್. ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದಂಥ ಅನಿಲ. ಭೂಪಾಲ್ ಅನಿಲ ದುರಂತ ನಡೆದ ವರ್ಷ ಕೊಟ್ಟರೆಗಿನ 1984. ಭೂಪಾಲ್ ಎಲ್ಲಿ ಬರ್ತದಪ್ಪ ಅದು ಊರು ಅಂತ ಕೊಟ್ಟರೆಗಿನ ಮಧ್ಯಪ್ರದೇಶದಾಗ ಐತಿ. ಅದು ಗಮನಿಸ್ರಿ, ಮಧ್ಯಪ್ರದೇಶದ ಆ ಕ್ಯಾಪಿಟಲ್ ಸಿಟಿ. ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಈಗ 48ನೇ ಪ್ರಶ್ನೆ, ಪೋಖ್ರಾನ್ ಅಂತ ಐತಿ. ಪೋಖ್ರಾನ್ ಗಮನಿಸ್ರಿ. ಈ ಸ್ಥಳವು ಊರು ಪೋಖ್ರಾನ್ ಊರು. ಈ ನಮ್ಗೆ ರಾಯಚೂರಾಗ ಚಿಮ್ಲದಟ್ಟಿ ಅಂತಿಲ್ಲ, ಚಿತ್ರಾಲಿ, ಐನೂರು, ಅವು ಚಿಕ್ಕಲ್ಪರಿಗ ಅಂತ ಆ ಊರ ಹೆಸರು ಪೋಖ್ರಾನ್. ಈ ಸ್ಥಳವು ಈ ಕೆಳಕಂಡ ಆ ವಿಷಯಕ್ಕೆ ಪ್ರಸಿದ್ಧವಾಗಿರುತ್ತದೆ. ಪೋಖ್ರಾನ್ ಈ ಕೆಳಕಂಡ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೊಟ್ಟರಿಗಿನ ಆ ವಿದ್ಯುತ್ ಸ್ಥಾವರ ಇಲ್ಲ. ಹೌದು, ನಮ್ಗೆ ಆ ಸತಿ ಸಹಗಮನ, ಆಮೇಲೆ ಅನಿಲ ದುರಂತ. ಪೋಖ್ರಾನ್ಯಾಗ ಯಾವ ಅನಿಲ ದುರಂತ ಆಗಿದೆ? ಹೌದು, ಆ ಅನಿಲ ದುರಂತ ಅಂತ ಬರ್ಬೇಕಂದ್ರೆಗಿನ ಭೂಪಾಲ್. ಅದು ಗಮನಿಸ್ರಿ. ಆಮೇಲೆ ಅಣುಸ್ಫೋಟ ಪರೀಕ್ಷೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ಸ್ ಡಿ. ಅಂದ್ರೆ ಪೋಖ್ರಾನ್ ಅಂದ್ರೆ ಇದು ಪೋಖ್ರಾನ್ ಐತಲ್ಲ, ರಾಜಸ್ಥಾನದಾಗ ಬರ್ತದೆ. ಪೋಖ್ರಾನ್ ಎಂಬುದು ಏನು ಹೇಳ್ರಿ, ಪ್ಲೇಸ್ ರಾಜಸ್ಥಾನದಾಗ ಬರ್ತದೆ. ರಾಜಸ್ಥಾನ ರಾಜ್ಯದಾಗ ಬರ್ತದೆ. ಗಮನಿಸ್ರಿ, ಅದು ಅಣು ಪರೀಕ್ಷೆ ಮಾಡಿನೇ ಫೇಮಸ್. ನಮ್ಮ ಭಾರತದಾಗ ಇದುವರೆಗೆ 2 ಸಲ ಅಣು ಪರೀಕ್ಷೆ ಮಾಡಿ ನಾವು. 1974 ಮೇ 18ಕ್ಕೆ ಅದು ಆಪರೇಷನ್ ಸ್ಮೈಲಿಂಗ್ ಬುದ್ಧ. ಆಮೇಲೆ 1998 ಮೇ 11ಕ್ಕೆ, ಮೇ 13ಕ್ಕೆ ಆಪರೇಷನ್ ಶಕ್ತಿ. ಭಾಳ ಇಂಪಾರ್ಟೆಂಟ್ ಐತೆ, ನೀಟಾಗಿ ತಿಳ್ಕರಿ. ನೋಡ್ರಿ ಒಂದ್ಸಲ ಬೇಕಾದ್ರೆ ಆ ಪೋಖ್ರಾನಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣದು ಇಮೇಜ್ ಇದೆ. ಮಾನ್ಯ ಆಗಿನ ಪ್ರಧಾನಮಂತ್ರಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾರೆ. ನೋಡ್ಬೇಕ್ರಿ, ತಿಳ್ಕೊಬೇಕು. ಯಾಕಂದ್ರೆ ಆ ಪೋಖ್ರಾನ್ ಅಂದ್ರಿಗಿನ ಅಷ್ಟು ಫೇಮಸ್, ಇಂಟರ್ನ್ಯಾಷನಲ್ ಪ್ಲೇಸ್ ಅದು. ಇಂಟರ್ನ್ಯಾಷನಲ್ ಲೆವೆಲ್ಲೇ ಫೇಮಸ್ ಅದು. ಯಾಕಂದ್ರೆ ಅಣು ಪರೀಕ್ಷೆ ಮಾಡಿದ್ದು ಪ್ಲೇಸ್ ಅದು ಯಾವ್ದಂತ ಕೊಟ್ಟರೆ ಇನ್ನ ರಾಜಸ್ಥಾನದ ಪೋಖ್ರಾನ್. ಮತ್ತೆ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಮೇ 11ಕ್ಕೆ ನಾವು ಆಚರಣೆ ಮಾಡ್ತೀವಿ. ಅದಕ್ಕೂ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ 49ನೇ ಪ್ರಶ್ನೆ, ಏಲಕ್ಕಿಯನ್ನು. ನೋಡ್ರಿ, ಏಲಕ್ಕಿ ನಾವು ಯಾಲಕ್ಕಿ ಅನ್ನಂಗಿಲ್ಲ, ಯಾಲಕ್ಕಿ ಬುಡ್ಡಿ ಹಾಕ್ರಿ ಸ್ವಲ್ಪ. ಅದು ಇದು ಯಾವ್ದನ್ನ ಶಾವಿಗೆ ಮಾಡ್ತಿರ್ತಾರ, ಇಲ್ಲ ಮಡಿಗಡುಬು ಮಾಡ್ತಿರ್ತಾರ, ಯಾವ್ದನ್ನ ಯಾಲಕ್ಕಿ ಬುಡ್ಡಿ ಹಾಕಿರ ಅನ್ನಂಗಿಲ್ಲ. ಅದು ಏಲಕ್ಕಿ ಅಂತಾರೆ. ಆ್ಯಕ್ಚುಲಿ ಏಲಕ್ಕಿ, ಬಟ್ ಅದು ಯಾಲಕ್ಕಿ ಅಂತೀವಿ ನಾವು. ಏಲಕ್ಕಿ ಯಾವುದಿಲ್ಲ, ಏಲಕ್ಕಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಅಂತ ಐತೆ ಉತ್ತರ ಪ್ರದೇಶ, ಆಮೇಲೆ ಪಶ್ಚಿಮ ಬಂಗಾಳ, ಆಮೇಲೆ ಕರ್ನಾಟಕ, ಆಮೇಲೆ ಒಡಿಸ್ಸಾ ಅಂತ ಐತೆ. ಆಪ್ಷನ್ಸ್ ಮೇಲೆ ಡಿಪೆಂಡ್. ಆಪ್ಷನ್ಸ್ ಇದು ಕರ್ನಾಟಕ, ಅವಾಗ ಈಗ ಕೇರಳ ಆಗಿದೆ. ಅದು ಗಮನಿಸ್ರಿ. ಈಗ ಹೈಯೆಸ್ಟ್ ಕೇರಳ ಏಲಕ್ಕಿ ಬೆಳೆಯೋದು. ಒಂದ್ಸಲ ಯಾಲಕ್ಕಿ ಬುಡ್ಡಿ ಹೆಂಗದ ನೋಡ್ರಿ ಒಂದ್ಸಲ. ಏಲಕ್ಕಿ ಯಾವ ರೀತಿ ಅದಾವ? ಇವ ಅಂದ್ರಿಂದ ಅಡಿಗೆ ಇವು ಯಾಲಕ್ಕಿ ಅಂತೀವಿ ನಾವು. ಅಟ್ ಆ್ಯಕ್ಚುಲಿ ಇರೋದು ಏಲಕ್ಕಿ. ಏಲಕ್ಕಿ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಎಟ್ ಪ್ರೆಸೆಂಟು ಅದು ಕೇರಳ. ಅದು ಬಟ್ ಅವಾಗ 2015ರಾಗ ಕೇರಳ ಆಪ್ಷನ್ಸ್ ಇಲ್ಲ, ಕರ್ನಾಟಕ ಅಂತ ಹಾಕಿದ್ವಿ. ನೀವು ಒಂದು ಎಕ್ಸಾಮ್ ಬರೆಯಕ್ಕೆ ಹೋಗೋ ಟೈಮಿಗೆ ಒಂದ್ಸಲ ಚೆಕ್ ಮಾಡಿಕೇರಿ, ಗಮನಿಸ್ಬೇಕು, ಇಂಪಾರ್ಟೆಂಟು. ಬಟ್ ಇಲ್ಲಿ 4 ಆಪ್ಷನ್ಸ್ ಪ್ರಕಾರ ಕರ್ನಾಟಕನೇ ಪ್ರೆಸೆಂಟ್ ಯಾವ ಸ್ಟೇಟು? ಕೇರಳ. ಒಂದ್ಸಲ ಚೆಕ್ ಮಾಡಿ ನೋಡ್ರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ತಿಳಿತದ. ನೆಕ್ಸ್ಟ್ ಇಂಪಾರ್ಟೆಂಟು 50ನೇ ಪ್ರಶ್ನೆ, ಹ್ಯಾಲಿ ಅಂತ ಐತಿ. ಹ್ಯಾಲಿ ಧೂಮಕೇತದು. ಹ್ಯಾಲಿ ಎಂಬ ಧೂಮಕೇತನ ಹೆಸರು. ಹ್ಯಾಲಿ ಧೂಮಕೇತು ಭೂಮಿಯ ಸಮೀಪ ಬರುವುದು ಡ್ಯಾಶ್ ವರ್ಷಗಳಿಗೊಮ್ಮೆ. ನೋಡ್ರಿ, ಹ್ಯಾಲಿ ಧೂಮಕೇತು ಭೂಮಿ ನಿಯರ್ ಬರೋದು ಎಷ್ಟು ವರ್ಷಗಳಿಗೊಮ್ಮೆ? 70 ವರ್ಷ, 72 ವರ್ಷ, 74 ವರ್ಷ, 76 ವರ್ಷ. ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳೊಮ್ಮೆ ನಮ್ಗೆ ಕಂಡು ಬರ್ತದ. ಆ ಧೂಮಕೇತುಗಳಂದ್ರೆ ಹೆಂಗಿರ್ತಾವ ಅಂಬೋದು ಒಂದ್ಸಲ ಗಮನಿಸ್ರಿ. ನೋಡ್ರಿ, ಅಂದ್ರೆ ಯಾವ ದೆವ್ವ ಇದ್ದಂಗೆ ಇದಾವೆ ಸರ್ ಅಂದ್ರೆ ಹಿಂದಗಡೆ ದೆವ್ವಲ್ಲ ಇವ ಧೂಮಕೇತುಗಳು. ನೋಡ್ರಿ, ಧೂಮಕೇತುಗಳು ಇವೆಲ್ಲ ಧೂಮಕೇತು ಭಾಳ ಇಂಪಾರ್ಟೆಂಟು. ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಂಡು ಬರ್ತದೆ. 1986 ಏನು ಕಂಡು ಬಂದದ. ಈ ನೆಕ್ಸ್ಟ್ ಮತ್ತೆ 76 ವರ್ಷ ಸೇರಿಸಿದ್ರೆ 62 ಆತದ. 2062ರಾಗ ಹ್ಯಾಲಿ ಧೂಮಕೇತು ಭೂಮಿ ಹತ್ತಿರ ಬರ್ತದೆ. ಅದು ಭಾಳ ಇಂಪಾರ್ಟೆಂಟ್ ಐತೆ ನಿಮಗೆ. ಧೂಮಕೇತುಗಳ ಬಗ್ಗೆ, ಆಮೇಲೆ ಉಲ್ಕೆಗಳ ಬಗ್ಗೆ, ಆಮೇಲೆ ಜ್ವಾಲಾಮುಖಿಗಳ ಬಗ್ಗೆ, ಭೂಕಂಪನಗಳ ಬಗ್ಗೆ ನಮ್ಮ ಸತೀಶ್ ಜೋಗ ಸರ್ ಕ್ಲಾಸ್ ಮಾಡ್ತಾರೆ ಬೆಳಗ್ಗೆ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಪ್ಪ, 51ನೇ ಪ್ರಶ್ನೆ, ಭಾಳ ಸುಲಭದ ಪ್ರಶ್ನೆ. ಭಾರತದ ಸಂವಿಧಾನದ ಈ ದಿನ ಅಸ್ತಿತ್ವಕ್ಕೆ ಬಂದಿದ್ದು. ಅಂದರೆ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಅಂದರೆ ಅಸ್ತಿತ್ವಕ್ಕೆ ಬಂದಿತ್ತು. ನೋಡ್ರಿ, ಇಂಪಾರ್ಟೆಂಟ್ ಒಂದು ತಿಳ್ಕೊಂಬಿಡೋಕೆ ನಿಮ್ಗೆ. ಭಾರತದ ಸಂವಿಧಾನ
ಅಂಗೀಕಾರವಾದ ವರ್ಷ ಅಂತ ಬಂದರೆ ಅಂಗೀಕಾರವಾದ ಅಂತ ಕೊಟ್ಟರೆ ನೋಡಿ ನವೆಂಬರ್ 1 1956 ಅಂತ ಐತೆ, ಆಗಸ್ಟ್ 15 1947 ಅಂತ ಐತೆ, ಆಮೇಲೆ ಜನವರಿ 26 1950 ಅಂತ ಐತೆ, ಡಿಸೆಂಬರ್ 15 1949 ಅಂತ ಐತೆ. ಬಟ್ ನಮಗಿಲ್ಲಿ ಭಾರತದ ಸಂವಿಧಾನದ ಈ ದಿನ ಅಸ್ತಿತ್ವಕ್ಕೆ ಬಂದಿತ್ತು, ಅಂದರೆ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನ ಅಂತ ಕೊಟ್ಟರೆಗಿನ ಜಾರಿಯಾಗಿದ್ದಂತ ಇಲ್ಲೇ ನೋಡ್ರಿ. ಯಾವುದಂದ್ರೆ ಜನವರಿ 26 1950. ಅಂದರೆ ಈ ಒಂದು ನೆನ್ಪಿಟ್ಕೋಬೇಕು ನೀವು, ಭಾರತದ ಸಂವಿಧಾನ ಅಂಗೀಕಾರವಾದ ವರ್ಷ ಅಂತ ಕೊಟ್ಟರೆ 1949 ನವೆಂಬರ್ 26. ಅಂದರೆ ನವೆಂಬರ್ 26 ನಾವು ಪ್ರತಿ ವರ್ಷ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ಬಟ್ ಭಾರತದ ಸಂವಿಧಾನ ಜಾರಿಯಾದ ದಿನಾಂಕ ಕೊಟ್ಟರಿಗಿನ 1950 ಜನವರಿ 26. ಅದು ಗಮನಿಸ್ಬೇಕು, 2 ವರ್ಷಗಳು ಭಾಳ ಇಂಪಾರ್ಟೆಂಟ್ ಇದಾವ. ಭಾರತದ ಸಂವಿಧಾನ ಜನವರಿ 26ಕ್ಕೆ ಎದಕ್ಕಪ್ಪ ಜಾರಿ ಮಾಡಿದೆ ಅಂತ ಕೊಟ್ಟರೆ ಅದು ಇತಿಹಾಸ ಐತೆ, ಹೌದು, ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಆ ನೆನಪಿಗಾಗಿ ಅನ್ಕೆಸೆ. ಬಟ್ ಈ ಪ್ರಶ್ನೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದ್ದ ಯಾವಾಗ ಅಂತ ಕೊಟ್ಟರೆಗಿನ 1950 ಜನವರಿ 26. ಅಂದರೆ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ಭಾಳ ಇಂಪಾರ್ಟೆಂಟ್, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ಈಗ ಸಂವಿಧಾನ ಬಗ್ಗೆ ನೆಕ್ಸ್ಟ್ ತರಗತಿ ಮಾಡೋಣ. ನೆಕ್ಸ್ಟ್ ಈಗ 52ನೇ ಪ್ರಶ್ನೆ ಅಭಿಜ್ಞಾನ ಶಾಕುಂತಲ ಇದು ನಾಟಕ ಭಾಳ ಇಂಪಾರ್ಟೆಂಟ್. ಅಭಿಜ್ಞಾನ ಶಾಕುಂತಲ ಸಂಸ್ಕೃತ ನಾಟಕದ ಕರ್ತ ಯಾರಂತ ಕೊಟ್ಟಾನ? ತುಳಸಿದಾಸರು, ಆಮೇಲೆ ಕಾಳಿದಾಸರು, ಆಮೇಲೆ ಬಾಣಭಟ್ಟ, ಆಮೇಲೆ ಬಹೋಭೂತಿ ಅಂತ ಕೊಟ್ಟಾನ. ಕಾಳಿದಾಸ ಭಾಳ ಫೇಮಸ್ಸು. ಅಂದರೆ ನಮಗಿಲ್ಲಿ ಆ ಕಾಳಿದಾಸನ ಕೃತಿಗಳು ಅಭಿಜ್ಞಾನ ಶಾಕುಂತಲ ನಾಟಕ, ಆಮೇಲೆ ರಘುವಂಶ, ಆಮೇಲೆ ಮೇಘದೂತ, ಆಮೇಲೆ ಮೇಘ ಸಂದೇಶ, ಆಮೇಲೆ ಋತು ಸಂಹಾರ, ಅವೆಲ್ಲ ನಾವು ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಗೆ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಸಿಗ್ತಾವ. ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಸಿಗ್ತದ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಭಾಳ ಸಲ ರಿಪೀಟ್ ಇದು ಅಭಿಜ್ಞಾನ ಶಾಕುಂತಲ. ನೋಡ್ರಿ, ಅಭಿಜ್ಞಾನ ಶಾಕುಂತಲ ಆ ಸಂಸ್ಕೃತ ನಾಟಕವನ್ನು ಬರೆದವರೇ ಆ ಕಾಳಿದಾಸರು. ಬಾಣಭಟ್ಟ ಹರ್ಷಚರಿತ, ಆಮೇಲೆ ಕಾದಂಬರಿ ಅವ್ರು ಬರ್ದಾರೋದಿಲ್ಲ. ಆಮೇಲೆ ರಾಮಚರಿತ ಮಾನಸ ತುಳಸಿದಾಸರು ಬರ್ದಾರ. ನೋಡಿಕೆಸೆ ಅಪ್ಡೇಟ್ ಮಾಡ್ಕೇರಿ, ಏನು ದೊಡ್ಡದಲ್ಲ. ಬಟ್ ಓದ್ತಿರ್ಬೇಕು ನೀವು. ಅಂದರೆ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಸರಿಯಾಗಿ ಗಮನಿಸ್ರಿ. 53ನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯ ಅಂತ ಕೊಟ್ಟರೆ ಸುಪ್ರೀಂ ಕೋರ್ಟ್, ಹೌದಲ್ಲ, ಸುಪ್ರೀಂ ಕೋರ್ಟ್ ಯಾವುದರಲ್ಲಿ ಬರುತ್ತದೆ? ಅಂದರೆ ಸುಪ್ರೀಂ ಕೋರ್ಟ್ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೊಟ್ಟಾನ. ನಮಗಿಲ್ಲಿ ರಾಜ್ಯ ಪಟ್ಟಿ, ಬ್ರಾಕೆಟ್ನಾಗ ಸ್ಟೇಟ್ ಲಿಸ್ಟ್ ಅಂತ ಐತೆ, ಆಮೇಲೆ ಕೇಂದ್ರ ಪಟ್ಟಿ, ಸೆಂಟ್ರಲ್ ಲಿಸ್ಟ್ ಅಂತ ಐತೆ, ಆಮೇಲೆ ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಅಂತ ಕೊಟ್ಟಾನ. ಯಾವುದಲ್ಲ ಅಂತ ಐತೆ. ನಮಗಿಲ್ಲಿ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಸಾಮಾನ್ಯ ಕೇಂದ್ರ, ಹೌದಿಲ್ಲ, ನಮಗೆ ಕೇಂದ್ರ ಪಟ್ಟಿ. ಅಂದರೆ ಸುಪ್ರೀಂ ಕೋರ್ಟ್ ಯಾವ ಪಟ್ಟಿಗೆ ಐತೆ? ಕೇಂದ್ರ ಪಟ್ಟಿ. ಅಂದರೆ ಸೆಂಟ್ರಲ್ ಲಿಸ್ಟ್ನಾಗ ಐತೆ. ಅದೇ ನಮಗೆ ಪೊಲೀಸ್ ಯಾವ ಪಟ್ಟಿಗೆ ಬರ್ತದಪ್ಪ? ರಾಜ್ಯ ಪಟ್ಟಿಗೆ ಬರ್ತದೆ, ಹೌದಲ್ಲ. ಅದೇ ಅರಣ್ಯ ಯಾವ ಪಟ್ಟಿಗೆ ಬರ್ತದ? ಸಮವರ್ತಿ ಪಟ್ಟಿಗೆ ಬರ್ತದೆ. ಅಂದ್ರೆ ಈಗ ರೈಲ್ವೆ, ಭಾರತೀಯ ರೈಲ್ವೆ, ಇಲ್ಲಾಂದ್ರೆ ಅಂಚೆ ಮತ್ತು ತಂತಿ, ಇಲ್ಲಾಂದ್ರೆ ವಿಮಾನಯಾನಗಳು, ಇಲ್ಲಾಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್, ಇವೆಲ್ಲ ಎದ್ರಾಗ ಬರ್ತಾವ ಅಂತ ಕೊಟ್ರಿಗಿನ ಕೇಂದ್ರ ಪಟ್ಟಿಗೆ ಬರ್ತಾವ. ನೋಡ್ಬೇಕು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಬಗ್ಗೆ ಗುಣ ಕೇಳ್ತಾನ. ಸಮವರ್ತಿ ಪಟ್ಟಿ ಅಂತ ಕೊಟ್ರಿಗಿನ ಇದು ಆಸ್ಟ್ರೇಲಿಯಾ ದೇಶದಿಂದ ನಾವು ಎರವಲು ಪಡೆದಿವಿ. ಯಾವ್ದು ಹೇಳ್ರಿ? ಕನ್ಕರೆಂಟ್ ಲಿಸ್ಟ್ನ. ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳಿತಾವೆ. ಈಗ ನೋಡ್ರಿ, ಕೇಂದ್ರ ಪಟ್ಟ್ಯಾಗ 100 ವಿಷಯಗಳಿದಾವ, ರಾಜ್ಯ ಪಟ್ಟ್ಯಾಗ 61 ಇದಾವ, ಸಮವರ್ತಿ ಪಟ್ಟ್ಯಾಗ 52 ಇದಾವ. ಈ 3 ಪಟ್ಟ್ಯಾಗ ಇರಲಾರ್ದಂಥ ವಿಷಯಗಳು ರೆಸಿಡ್ಯೂರಿ ಪವರ್ಸ್ ಅಂತ ಕರೀತಾರ. ಆ ರೆಸಿಡ್ಯೂರಿ ಪವರ್ಸ್ ಯಾರ ದಿನದಲ್ಲಿ ಇದೆ ಅಂತ ಕೊಟ್ರಿಗಿನ ಪಾರ್ಲಿಮೆಂಟ್ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಇದಾವ. ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ತಿಳ್ಕೊಂತೋದ್ರೆ ತಾನೇ ತಿಳಿತದ. ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ನಮ್ಗೆ ಆ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಒಂದು ವಿಷಯ, ಒಂದು ಸಬ್ಜೆಕ್ಟ್ ಅದು ಗಮನಿಸ್ರಿ, ನೀಟಾಗಿ ಅಪ್ಡೇಟ್ ಮಾಡ್ಕೊ. ನೆಕ್ಸ್ಟ್ ಈಗ 54ನೇ ಪ್ರಶ್ನೆ ಸ್ವಲ್ಪ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿದ್ದೈತೆ. ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದಂತ ಕೊಟ್ಟಾನ. ಅಂದರೆ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದಂತ ಕೊಟ್ಟರಿಗಿನ ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದಲ್ಲಿ, ಆಮೇಲೆ ಕೇಂದ್ರೀಯ ಅಧಿಕಾರದಿಂದ, ಆಮೇಲೆ ಕೈಗಾರಿಕಾ ಮಾಲೀಕರ ನಿರ್ಣಯದಿಂದ, ಇದೆಲ್ಲ ಆಪ್ಷನ್ ಸಿ ಇದಾಗ, ಹೌದಲ್ಲ. ಆಮೇಲೆ ತೆರಿಗೆ ಅನ್ವಯದಂತೆ ಅಂತ ಕೊಟ್ಟಾನೆ. ಉತ್ತರ ಇದಕ್ಕೆ ಆಪ್ಷನ್ಸ್ ಎ ಐತಲ್ಲಪ್ಪ ಸರಿಯಾದ ಉತ್ತರ. ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದಲ್ಲಿ ಅಂತ ಐತೆ. ನಿಮಗೆ ಇದ್ರ ಬಗ್ಗೆ ಮೊಹಮ್ಮದ್ ತಸ್ಲೀಮ್ ಅವರು ಆಲ್ರೆಡಿ ತರಗತಿ ಮಾಡ್ಯಾರ, ಒಂದ್ಸಲ ಗಮನಿಸ್ರಿ. ಯಾಕಂದ್ರೆ ಎಕನಾಮಿಕ್ಸ್ಗೂ ಇನ್ನೂ ಬಂದು ಕ್ಲಾಸಸ್ಗಳು ಮಾಡ್ತಾರ, ಕರೆಕ್ಟಾಗಿ ನೋಡ್ಕೋಬೇಕು. ಎಕನಾಮಿಕ್ಸ್ಗೂ ಗೊತ್ತಿರಬೇಕು. 8, 9, 10ನೇ ಕ್ಲಾಸ್ ಬುಕ್ದಾಗ ಎಕನಾಮಿಕ್ಸ್ ಭಾಳ ಚಂದ ಐತೆ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 55ನೇ ಪ್ರಶ್ನೆ ಬಾಕ್ರಾನಂಗಲ್ ಯೋಜನೆ. ಡ್ಯಾಮ್, ಹೌದಲ್ಲ, ಬಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಯಾವ ನದಿಗೆ? ಅಂದರೆ ಬಾಕ್ರಾನಂಗಲ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇಷ್ಟೇ ಇರೋದು ಡ್ಯಾಮ್. ನಮಗಿಲ್ಲಿ ಕೋಸಿ ಅಂತ ಐತೆ, ಆಮೇಲೆ ಝೀಲಂ ಅಂತ ಐತೆ, ಆಮೇಲೆ ಬಿಯಾಸ್ ಅಂತ ಐತೆ, ಸಟ್ಲೈಜ್ ಅಂತ. ಉತ್ತರ ಸಟ್ಲೈಜ್. ಅಂದರೆ ಬಾಕ್ರಾನಂಗಲ್ ಅಣೆಕಟ್ಟು ಹಿಮಾಚಲ ಪ್ರದೇಶ
ಆ ರಾಜ್ಯದಾಗ ಐತೆ, ಅದು ಆ ಡ್ಯಾಮ್ ಯಾವ ನದಿಗೆ ಐತೆ, ಆ ಸಟ್ಲೇಜ್ ನದಿಗೆ ಐತೆ, ಅದೇ ಆಲಮಟ್ಟಿ ಅಣೆಕಟ್ಟು ಅದು ಕೃಷ್ಣ ನದಿಗೆ ಐತೆ, ಆಮೇಲೆ ಬಸವಸಾಗರ ಆ ಅಣೆಕಟ್ಟು ಅದಗುನ ಆ ಕೃಷ್ಣ ನದಿಗೆ ಐತೆ. ಹೌದಲ್ಲ, ಅವೆಲ್ಲ ನಿಮ್ಗೆ ಗೊತ್ತಾಗ್ತಾವ. ಬಟ್ ಬಾಕ್ರಾನಂಗಲ್ ಡ್ಯಾಮ್ ಐತಲ್ಲ ಅದು ಆ ಸಟ್ಲೇಜ್ ನದಿಗೆ ಐತಿ. ಗಮನಿಸ್ರಿ, ಒಂದ್ಸಲ ಆ ಇಮೇಜಿನ ಗಮನಿಸ್ರಿ. ಬಾಕ್ರಾನಂಗಲ್ ಆ ಡ್ಯಾಮ್ ಹಿಮಾಚಲ ಪ್ರದೇಶ ಆ ರಾಜ್ಯದಾಗ ಬರ್ತದ. ಬೇರೆ ಬೇರೆ ನಮ್ಮ ಟೋಟಲ್ 28 ರಾಜ್ಯದಾಗ ಇಂಪಾರ್ಟೆಂಟ್ ಡ್ಯಾಮ್ಗಳಪ್ಪ, ನಮಗೆ ಇಂಪಾರ್ಟೆಂಟ್. ಈಗ ಗೋರೂರು ಅಣೆಕಟ್ಟು ಅಂತ ನೋಡಿದ್ವಿ, ಹಾಸನ ಜಿಲ್ಲೆದಾಗ ಹೇಮಾವತಿ ನದಿಗೆ ಅಡ್ಡಲಾಗಿ ಆ ಕಟ್ಟ್ಯಾರ. ಹೌದಲ್ಲ, ಅಂದ್ರೆ ಯಾವ ನೀರ್ಲವು ನಮಗೆ ಆ ನದಿಗಳು ಇಲ್ಲ ಇರಲಿ, ಡ್ಯಾಮ್ಗಳು ಇರಲಿ, ಇಲ್ಲ ಜಲಪಾತಗಳಿರಲಿ, ಎಲ್ಲ ಅಪ್ಡೇಟ್ ಮಾಡ್ಕೊಂಡ್ರೆ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಈಗ 56ನೇ ಪ್ರಶ್ನೆ. ಭಾರತದ ಆ ಚಲನಚಿತ್ರ ಹಾಗೂ ದೂರದರ್ಶನ ಆ ಸಂಸ್ಥೆ ಅಂತ ಐತಿ, ಅಂದ್ರೆ IFFI ಅಂತ ಐತೆ, ಇರುವುದಂತ ಐತೆ. ಅಲ್ಲಿ ರಾಜ್ಕೋಟ್ ಅಂತ ಕೊಟ್ಟಾನ, ಆ ಪಿಂಪ್ರಿ ಅಂತ ಐತೆ, ಪಿಂಪ್ರಿ ಅದು, ಆಮೇಲೆ ಪುಣೆ ಅಂತ ಐತೆ, ಆಮೇಲೆ ಪೆರಂಬದೂರ್ ಅಂತ ಐತೆ. ಉತ್ತರ ಇದಕ್ಕೆ ಆ ಪುಣೆ. ಒಂದ್ಸಲ ಬೇಕಾದ್ರೆ IFFI ಅಂತ ಒಂದ್ಸಲ ಅದರ ಫುಲ್ ಫಾರ್ಮ್ ಗಮನಿಸ್ರಿ. ಬಟ್ ಇದಿರ್ತದ ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರೋದಲ್ಲಿ ಅಂತ ಕೊಟ್ಟಾಗಿನ ಅದು ಪುಣೆದಾಗ ಐತೆ. ಅದು ನಿಮ್ಗೆ ಅದು ತಕ್ಕಂಥ ಒಂದು ಇಮೇಜ್ ಇದೆ, ಗಮನಿಸ್ರಿ. ನಮ್ಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಭಾಳ ಇಂಪಾರ್ಟೆಂಟ್ ಆ ಗೋವಾದಾಗ ನಡೀತದ. ಅದು ನಿಮ್ಗೆ ಆ ಕರೆಂಟ್ ಅಫೇರ್ಸ್ನಾಗ ಹೇಳಿದ್ದೀನಿ, ಒಂದು ಸುಮ್ಮನೆ ಹಾಕಿದ್ದೆ. ಒಂದ್ಸಲ ತಿಳ್ಕರಿ, ಒಂದ್ಸಲ ನೋಡ್ಕೇರಿ, ಒಂದ್ಸಲ ಗಮನಿಸೋಣ ಅಂತ. ನೆಕ್ಸ್ಟ್ ಈಗ 57ನೇ ಪ್ರಶ್ನೆ. 57ನೇ ಪ್ರಶ್ನೆ, ರೈಲ್ವೆ ಇಲಾಖೆಗೆ ನೋಡ್ರಿ, ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ 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 ಅಂದ್ರೆ ಪಟ್ರಿ ಅಂತೀವಲ್ಲ, ಪಟ್ರಿ, ಗಾಲಿ ಮತ್ತು ಅಚ್ಚುಗಳನ್ನು ಅಂದರೆ ಹಳಿ ಅಚ್ಚುಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಚೆನ್ನೈ ಅಂತ ಐತೆ, ಬೆಂಗಳೂರು ಅಂತ ಐತೆ, ಪೆರಂಬದೂರ್ ಅಂತ ಐತೆ, ಆಮೇಲೆ ವಾರಣಾಸಿ ಅಂತ ಐತೆ. ಉತ್ತರ ಇದಕ್ಕೆ ಬೆಂಗಳೂರಾಗ ಎಲ್ಲಿಯಪ್ಪ ಅಂದರೆ ಯಲಹಂಕ. ಹೌದಲ್ಲ, ಗಮನಿಸ್ಬೇಕು. ಗಾಲಿ ಮತ್ತು ಅಚ್ಚುಗಳನ್ನು ತಯಾರಿಸುವಂಥ ಕಾರ್ಖಾನೆ ನಮ್ಮ ಕರ್ನಾಟಕದಾಗ ಐತೆ, ಅದು ಬೆಂಗಳೂರಾಗ ಐತೆ ಮತ್ತು ಯಲಹಂಕದಾಗ ಐತೆ. ಒಂದ್ಸಲ ಆ ಗಾಲಿ ನೋಡ್ರಿ ಹೆಂಗಿರ್ತಾವ, ಯಾ ನಮ್ಮನೆ ಇದು ನೋಡ್ರಿ ಗಾಲಿ. ಮತ್ತು ಯಾವ್ದನ್ನ ಒಂದು ಯಾವ್ದನ್ನ ಸೈಕಲ್ ಗಾಲಿ, ಪುಟ್ ಗಾಡಿ ಎಲ್ಲ ಇದು ನಮಗೆ ಏನಂತ ಕೊಟ್ರಿಗಿನ ರೈಲ್ ವೀಲ್ ಭಾಳ ಇಂಪಾರ್ಟೆಂಟು. ಗಾಲಿ ಮತ್ತು ಅಚ್ಚುಗಳನ್ನು ತಯಾರಿಸುವಂಥ ಕಾರ್ಖಾನೆ ಬೆಂಗಳೂರಾಗಿರೋದು. ಬೆಂಗಳೂರು ಕೊಟ್ಟಿಲ್ಲ ಅಂದರೆ ಯಲಹಂಕ ಕೊಟ್ಟಿರ್ತಾನೆ. ಕರೆಕ್ಟಾಗಿ ಒಂದ್ಸಲ ಗಮನಿಸಿ ನೋಡ್ರಿ. ಆ ರೀತಿ ಇವು ಇದಾವ ಗಾಲಿಗಳು ಇದಕ್ಕೆ ಸಂಬಂಧಪಟ್ಟಂತೆ, ಆ ಟ್ರೈನಿಗೆ ಸಂಬಂಧಪಟ್ಟಂತೆ, ಮತ್ತು ರೈಲು ದುರಂತ ಬೇರೆ ಆಗ್ಯದ, ಗಮನಿಸ್ತಿರ್ಬೇಕು. ಆ ಟ್ರೈನಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 58ನೇ ಪ್ರಶ್ನೆ. 58ನೇ ಪ್ರಶ್ನೆ, ರಾಜ ತೋದರಮಲ್ಲ ಅಂತ ಐತೆ. ರಾಜ ತೋದರಮಲ್ಲ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿ ಅಂತ ಐತೆ? ಸಂಗೀತ ಅಂತ ಕೊಟ್ಟಾರ, ಆಮೇಲೆ ಸಾಹಿತ್ಯ ಅಂತ ಕೊಟ್ಟಾರ, ಆಮೇಲೆ ಭೂ ತೆರಿಗೆ ಸುಧಾರಣೆಗಳಂತ ಐತೆ, ಆಮೇಲೆ ಕಾನೂನು ಅಂತ ಐತೆ. ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ಯಾವ್ದಲ್ರಿ? ಭೂ ತೆರಿಗೆ ಸುಧಾರಣೆಗಳು. ರಾಜ ತೋದರಮಲ್ಲ ಅಕ್ಬರ್ನ ಕಾಲದಲ್ಲಿ ಅಲ್ಲ, ಆಮೇಲೆ ಶೇರ್ಷಾನ ಕಾಲದಲ್ಲಿ ಹೆಸರು ಕೇಳಿ ಹೋದಿಲ್ಲ. ರಾಜ ತೋದರಮಲ್ಲ ಭಾಳ ಇಂಪಾರ್ಟೆಂಟು. ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 59ನೇದು ಭಾಳ ಈಸಿ ಐತೆ ನೋಡ್ರಿ. ಹಳೆಬೀಡು ಮತ್ತು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರಂತ ಐತೆ. ಅಲ್ಲಿ ಚೋಳರಂತ ಐತೆ, ಆಮೇಲೆ ಕಾಕತೀಯರಂತ ಐತೆ. ಕಾಕತೀಯರ ಕ್ಯಾಪಿಟಲ್ ಸಿಟಿ ವಾರಂಗಲ್ಲಿನ ಕಾಕತೀಯರು, ಆಮೇಲೆ ತಂಜಾವೂರಿನ ಚೋಳರು, ಗಮನಿಸಬೇಕಾಗೋದಿಲ್ಲ. ಆಮೇಲೆ ಹೊಯ್ಸಳರು ಅಂತ ಐತೆ, ಆಮೇಲೆ ಪಲ್ಲವರ ಅಂತ ಕೊಟ್ಟನ. ಇಲ್ಲಿ ಉತ್ತರ ಹೊಯ್ಸಳರು ಅಂದರೆ ದ್ವಾರ ಸಮುದ್ರದ ಹೊಯ್ಸಳರು ಹೌದಲ್ಲ. ಹೊಯ್ಸಳರ ಕಾಲದಲ್ಲಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಆಮೇಲೆ ಬೇಲೂರಿನ ಚನ್ನಕೇಶವ ದೇವಾಲಯ, ಆಮೇಲೆ ಸೋಮನಾಥಪುರದ ಕೇಶವ ದೇವಾಲಯಗಳು ನಿರ್ಮಾಣವಾಗ್ತಾವೆ. ಮೋಸ್ಟ್ ಇಂಪಾರ್ಟೆಂಟು. ಹಳೆಬೀಡು ಮತ್ತು ಬೇಲೂರುಗಳಲ್ಲಿರುವಂತಹ ದೇವಸ್ಥಾನಗಳು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದ್ದು. ಮೋಸ್ಟ್ ಇಂಪಾರ್ಟೆಂಟ್ ಐತೆ ನಮಗೆ. ಚೋಳರ ಅಂದ ತಕ್ಷಣನೇ ತಂಜಾವೂರಿನ ಚೋಳರು, ಆಮೇಲೆ ಕಾಕತೀಯರು ಅಂದರೆ ವಾರಂಗಲ್ಲಿನ ಕಾಕತೀಯರು, ಅದು ಗಮನಿಸ್ರಿ. ಆಮೇಲೆ ಪಲ್ಲವರು, ಕಂಚಿಯ ಪಲ್ಲವರು, ಅದು ನಿಮ್ಗೆ ಅಪ್ಡೇಟ್ ಮಾಡ್ಕೋಬೇಕು. ಇವೆಲ್ಲ ನಿಮ್ಗೆ 5ರಿಂದ 12ನೇ ಕ್ಲಾಸ್ ಬುಕ್ದಾಗ ಕ್ಲಾಸಸ್ಗಳು ಬರ್ತಾವೆ. ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ನಡ್ರಿ ಬುಟ್ಟಿಗೆ ಸಾಕಂಕೆಸೆ ಅಂದರೆ ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂದು ಗಾಂಧಿ ಹೇಳಿದ ವರ್ಷ, ಗಾಂಧೀಜಿಯವರು ಹೇಳಿದ ವರ್ಷ ಅಂತ ಕೊಟ್ಟಾನ. 1940 ಅಂತ ಐತೆ, 42, ಆಮೇಲೆ 1941, ಆಮೇಲೆ 1943. ಉತ್ತರ 1942. ಹೌದಲ್ಲ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ಭಾಳ ಇಂಪಾರ್ಟೆಂಟ್ ಅಲ್ಲಪ್ಪ. ಅದು 1942. ನೋಡ್ರಿ ಇಯರ್ಗಳನ್ನ ಎಷ್ಟು ನೈಸ್ ಇದಾವ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ 61ನೇ ಪ್ರಶ್ನೆ. 61ನೇ ಪ್ರಶ್ನೆದಾಗ ಕಾಜಿರಂಗ ಅಲ್ಲ, ಮತ್ತೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಈ ರಾಜ್ಯದಲ್ಲಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಭಾಳ ಫೇಮಸ್. ಪಶ್ಚಿಮ ಬಂಗಾಳ ಅಂತ ಐತೆ, ಗುಜರಾತ್ ಅಂತ ಐತೆ, ಆಮೇಲೆ ಕಾಶ್ಮೀರ ಅಂತ ಐತೆ, ಆಸಾಮ್ನಾಗ ಐತೆ. ಯಾವ್ದಲ್ರಿ? ಕಾಜಿರಂಗ ನ್ಯಾಷನಲ್ ಪಾರ್ಕ್ ಭಾಳ ಫೇಮಸ್, ಭಾಳ ಇಂಪಾರ್ಟೆಂಟು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ನಮ್ಗೆ ಅದೇ
ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಅದು 1936 ಆಗ್ಯದ, ಗಮನಿಸ್ಬೇಕು, ಇಂಪಾರ್ಟೆಂಟು. ಬಟ್ ಇದಕ್ಕೆ ಉತ್ತರ ಆಸಾಂ. ಕಾಜಿರಂಗ ಗೇಂಡಾಮೃಗಗಳು, ಒಂದು ಕೊಂಬಿನ ಗೇಂಡಾಮೃಗಗಳು ಅಂದರೆ ರೈನೋಸಾರಸ್, ರೀನೋ ಅಂತ ಕೊಟ್ಟಿರ್ತಾನೆ. ಏನನ್ನ ಕೊಡಲಿ ಒಟ್ಟ ಅವನು ಕಾಜಿರಂಗ ಅಂತ ಹಾಕ್ಬೇಕಾಗ್ತದ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಆ ಇಮೇಜ್ ಇದೆ, ಇಮೇಜನ್ನು ಗಮನಿಸ್ರಿ. ನೋಡ್ರಿ, ಟೋಟಲ್ಲು ನಮ್ಮ ಇಂಡಿಯಾದಾಗ ಒಂದು 100ಕ್ಕೂ ಅಧಿಕ ನ್ಯಾಷನಲ್ ಪಾರ್ಕ್ಸ್ ಇದಾವೆ. ಅಂದರೆ ಆ ಕರ್ನಾಟಕದಲ್ಲಿ 5 ಇದಾವೆ. ಕರ್ನಾಟಕದಲ್ಲಿ 5 ಯಾವುದು? ಒಂದು ಬಂಡೀಪುರ, ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಅದು ಚಾಮರಾಜನಗರ ಜಿಲ್ಲೆದಾಗೈತೆ. ಇನ್ನೊಂದು ಬನ್ನೇರುಘಟ್ಟ, ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರಾಗೈತೆ. ಆಮೇಲೆ ಕುದುರೆಮುಖ ನ್ಯಾಷನಲ್ ಪಾರ್ಕು ಚಿಕ್ಕಮಗಳೂರು. ಆಮೇಲೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆ. ಆಮೇಲೆ ಕೊಡಗುನಾಗ ಒಂದು ಐತಲ್ಲಪ್ಪ ನಮಗೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಕೊಡಗು ಡಿಸ್ಟಿಕ್ನಾಗ ಐತೆ. ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸ್. ಅದರಂಗೆ ನಾವು ಟೋಟಲ್ ಭಾರತದಾಗ ಟೋಟಲ್ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಗಮನಿಸಿದಾಗ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ ಸಿಗ್ತಾವೆ. ಎಲ್ಲ ಇಮೇಜ್ ಇದ್ರಾಗ ಹಾಕಿದ್ದೀನಿ. ಒಂದ್ಸಲ ಟೆಲಿಗ್ರಾಮ್ನಾಗ ಹಾಕ್ತೀವಿ, ಅದನ್ನ ಒಂದ್ಸಲ ನೀಟಾಗಿ ಬರ್ಕೋರಿ. ಭಾಳ ಫೇಮಸ್ಸು, ಭಾಳ ಇಂಪಾರ್ಟೆಂಟು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನಮಗಿಲ್ಲಿ ಈ ಪ್ರಶ್ನೆ ಬಂದಿದ್ದು ಇಲ್ಲೇ ಐತೆ ನೋಡಿ, ಕಾಜಿರಂಗ ಯಾವ ಸ್ಟೇಟ್ ಹೇಳ್ರಿ? ಆಸಾಮ್ನಾಗ ಐತಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಇನ್ನೊಂದು ವರಾಂಗ್ ಅಂತ ಐತಿ. ಇದುಗುಣ ಇವೆಲ್ಲ ಟೋಟಲ್ ಈಗ ಆಸಾಂ ರಾಜ್ಯಕ್ಕೆ ಸಂಬಂಧಪಟ್ಟು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟು ಇಲ್ಲೇ ನೋಡ್ರಿ, ಉತ್ತರಾಖಂಡ್ ಸ್ಟೇಟು ಜಿಮ್ ಕಾರ್ಬೆಟ್ ಅಂತ ಐತೆ, ನಮ್ಮ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಇಂಪಾರ್ಟೆಂಟ್ ಎಲ್ಲ ಡೀಟೇಲ್ಸ್. ಆಮೇಲೆ ರಾಜಾಜಿ, ಇದುಗುಣ ಭಾಳ ಸಲ ಕೇಳೋಣ, ರಾಜಾಜಿ ನ್ಯಾಷನಲ್ ಪಾರ್ಕು. ಆಮೇಲೆ ವ್ಯಾಲಿ ಆಫ್ ಫ್ಲವರ್ ಅಂತ ಐತೆ, ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಅದುಗುಣ ಉತ್ತರಾಖಂಡ್ ರಾಜ್ಯದಾಗ ಬರ್ತದ. ಆಮೇಲೆ ಇಲ್ಲಿ ಹಿಮಾಚಲ ಪ್ರದೇಶ ಐತೆ ನೋಡಪ್ಪ, ಹಿಮಾಚಲ ಪ್ರದೇಶದಾಗ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಬರ್ತದ. ಆಮೇಲೆ ಇಂಪಾರ್ಟೆಂಟ್ ಇಲ್ಲಿ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಬರ್ತದ. ಎಲ್ಲಿ ಹೇಳ್ರಿ? ಹಿಮಾಚಲ ಪ್ರದೇಶದಾಗ. ಆಮೇಲೆ ನೋಡ್ಬೇಕೆಲ್ಲ. ಆಮೇಲೆ ಉತ್ತರ ಪ್ರದೇಶನಾಗ ಇಂಪಾರ್ಟೆಂಟು ಒಂದು ದುಧ್ವಾ ಅಂತ ಐತೆ. ದುಧ್ವಾ ನ್ಯಾಷನಲ್ ಪಾರ್ಕ್ ಎಲ್ಲೈತೆ ಅಂತ ಕೊಟ್ರೆಗಿನ ಅದು ಉತ್ತರ ಪ್ರದೇಶ ರಾಜ್ಯದಾಗ ಐತೆ. ಇಲ್ಲಿ ಬಿಹಾರ ಸ್ಟೇಟ್ ಐತೆ ನೋಡಪ್ಪ. ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ಯಾರ, ಇಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇನಿ. ಈ ಬಿಹಾರದಾಗ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಐತೆ. ಕರೆಕ್ಟಾಗಿ ನೋಡ್ತಾ ನಿಮಗೆಲ್ಲ ತಾನೇ ಗೊತ್ತಾಗ್ಬಿಡ್ತದ. ಇಲ್ಲಿ ಮಣಿಪುರ ಐತೆ ನೋಡ್ರಿ, ಮಣಿಪುರ ರಾಜ್ಯದಾಗ ಸಿರೋಯಿ ಅಂತ ಐತಿ, ಸಿರೋಯಿ ನ್ಯಾಷನಲ್ ಪಾರ್ಕ್ ಅಂತ ಬರ್ತದ. ಇವೆಲ್ಲ ಗಮನಿಸ್ತಿರ್ಬೇಕು, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ವೆಸ್ಟ್ ಬೆಂಗಾಳದಾಗ ಒಂದು ಬಕ್ಸಾ ನ್ಯಾಷನಲ್ ಪಾರ್ಕ್ ಅಂತ ಐತೆ. ಆಮೇಲೆ ಇಂಪಾರ್ಟೆಂಟು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಂತ ಐತೆ. ಎಲ್ಲ ಟೋಟಲ್ ಇಂಥವಂತಲ್ಲ ನಮ್ಮ ಕರ್ನಾಟಕ. ನೋಡ್ರಿ, ಇಲ್ಲಿ ಕರ್ನಾಟಕದಾಗ ಅಣಸಿ, ಆಮೇಲೆ ಬಂಡೀಪುರ, ಆಮೇಲೆ ಬನ್ನೇರುಘಟ್ಟ, ಆಮೇಲೆ ಕುದುರೆಮುಖ, ಆಮೇಲೆ ರಾಜೀವ್ ಗಾಂಧಿ, ಇಲ್ಲಂದ್ರಗಿನ ನಾಗರಹೊಳೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಾನ. ಇವೆಲ್ಲ ಟೋಟಲ್ ಪ್ರತಿಯೊಂದಗುನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಗುಜರಾತ್ ರಾಜ್ಯ ಐತೆ. ಗುಜರಾತ್ ರಾಜ್ಯದಾಗ ಗಿರ್ ನ್ಯಾಷನಲ್ ಪಾರ್ಕ್, ಗಿರ್ನಾಗ ಸಿಂಹಗಳಿಗೆ ಭಾಳ ಹೆಸರುವಾಸಿ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಟೋಟಲ್ ಎಲ್ಲ ನಮಗಿಲ್ಲಿ ರಾಜಸ್ಥಾನ್ ಅಂತ ಇಲ್ಲಿ ಮುಕುಂದ್ರ ಹಿಲ್ಸ್ ಅಂತ ಐತೆ. ಮುಕುಂದ್ರ ಹಿಲ್ಸ್ಗುನ ಅತ್ಯಂತ ಫೇಮಸ್ಸು. ಆಮೇಲೆ ಸಾರಿಸ್ಕಾ ಅಂತ ಐತೆ, ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ. ಆಮೇಲೆ ಇಲ್ಲಿ ಮೂರನೇ ನೋಡಪ್ಪ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಐತೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಹರಿಯಾಣ ಅಂತ ಐತೆ, ಹರಿಯಾಣದಾಗ ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಐತೆ. ಆಮೇಲೆ ಇಲ್ಲಿ ಮಧ್ಯಪ್ರದೇಶ ನೋಡ್ರಿ, ಮಧ್ಯಪ್ರದೇಶದಾಗ 11 ಇದಾವೆ. ಕುನೋ ಅಂತ ಐತೆ. ಕುನೋ ಇಲ್ಲಿ ಇವು ಚೀತಾಗಳು ಬಿಟ್ಟಾರಲ್ಲ ತಗೊಂಬಂದ ಕೇಳಿಸಿ, ಹೌದು ನಮೀಬಿಯಾ ದೇಶದಿಂದ. ಅದು ಕುನೋ ನ್ಯಾಷನಲ್ ಪಾರ್ಕ್. ಅದು ಕುನೋ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಾಗ ಐತೆ? ಮಧ್ಯಪ್ರದೇಶ ರಾಜ್ಯದಾಗ ಐತಿ. ನೀಟಾಗಿ ಒಂದ ಎರಡು ಇಷ್ಟೇದಾವ, ಹೌದಿಲ್ಲ. ಬೆಟ್ಲಾ ಅಂತ ಐತಿ. ಎಲ್ಲಿ ಹೇಳ್ರಿ? ಜಾರ್ಖಂಡ್ ರಾಜ್ಯದಾಗ. ಬಟ್ಲಾ ಅಲ್ಲ, ಬೆಟ್ಲಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಕೊಟ್ರೆಗಿನ ಅದು ಜಾರ್ಖಂಡ್ ರಾಜ್ಯದಾಗ ಐತೆ. ಆಮೇಲೆ ತೆಲಂಗಾಣ ರಾಜ್ಯದಾಗ ಮೃಗವಾಣಿ ನೋಡ್ರಿ, ಮೊನ್ನೆ ರೀಸೆಂಟಾಗಿ ಕೊಟ್ಟಿದ್ದ. ಇದು ನಿಮ್ಗೆ ಇದ್ರಾಗ ಆಗ್ತೀನಂತ ನಮ್ಮ ಟೆಲಿಗ್ರಾಮ್ನಾಗ ಒಂದ್ಸಲ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ನೀಟಾಗಿ ತಿಳ್ಕೊಬೇಕು. ಒಂದು ಕಡೆಯಿಂದ ಏನಂದ್ರೆಗಿನ ಒಂದು 2 ತಾಸಿನಾಗ ಎಲ್ಲ ನ್ಯಾಷನಲ್ ಪಾರ್ಕ್ಗಳು ನೀವೆಲ್ಲ ನೋಡ್ಕೊಂಡಿರ್ಬೇಕು. ಬರೀ ಖಾಲಿ ಭೂಪಟ ಕೊಟ್ಟರೆ ಸಾಕು, ಎಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಬರ್ತಾವ ಅಂತ ಕೇಸಿ ಗುರುಸ್ಬೇಕು. ನೋಡಿ, ಇಂಥದ್ದು ಏನೋ ಮ್ಯಾಪ್ ಬಂದ್ರೆಗಿನ ಮ್ಯಾಪ್ ಸಿಗಾಕಿರ್ಬೇಕು ರೀ ಗಾಡಿಗೆ. ನ್ಯಾಷನಲ್ ಪಾರ್ಕ್ಸ್ ಟೋಟಲ್ ಇಂಡಿಯಾದಾಗ ಎಲ್ಲೆಲ್ಲಿದಾವ ಏನು ಕತೆ ಅಂತ ಕೇಸಿ ಅಪ್ಡೇಟ್ ಮಾಡ್ಕೋಬೇಕು. ಇದು ತಿಳ್ಕೊಬೇಕು. ಸುಮ್ಮನೆ ಒಂದು ಕೇಸ್ ಅಳಕನ್ ಕುಂದ್ರದಲ್ಲ. ಇಲ್ಲ ಎಕ್ಸಾಮ್ ಬಂದವು, ಜೀವ ಡಗ ಅನ್ನಕತ್ತದ, ಇಲ್ಲ ಕೈಕಾಲು ನಡ್ಗಕತ್ತವ, ತರ ಅನ್ನಕತ್ತದ. ಇಲ್ಲಾಂದ್ರೆಗಿನ ನಮಗೆ ನಿದ್ದೆ ಬರೋಲ್ತಂತಾರೆ, ಮತ್ತೆ ಓದಕ್ಕೆ ಗುಣ ಆಗೋಲ್ತಂತಾರೆ. ಏನು ಲೆಕ್ಕ ನೋಡ್ರಿ, ಹೌದು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರೋದಲ್ಲ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಭಾಳ ಇಂಪಾರ್ಟೆಂಟ್ ಐತೆ, ಭಾಳ ಖುಷಿಯಾಗಿರ್ಬೇಕು ನಾವು. ಅದು ಫೇಲ್ ಆಮೇಲೆ ಪಾಸ್ ಆದ್ರೇನು, ಫೇಲ್ ಆದ್ರೇನು. ಹೌದು, ಫೇಲ್ ಆದರೆ ಮತ್ತೆ ಮುಂದೆ ಚಾನ್ಸ್ ಇರಂಗಿಲ್ಲ. ಏನು ಅಲ್ಲಿಗೆ ಮುಗಿತಾ? ಹೌದು, ನೋಡ್ತಾ ಇದ್ದಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ತಿಳಿತದೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ನೋಡಪ್ಪ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ 62ನೇ ಪ್ರಶ್ನೆ. ಏನು ಹೇಳಕತ್ತೀರಿ ಬಿಡ್ರಿ, ಸಾಕು ಕಿರಿಕಿರಿ ಏನಚ್ಚಿರಿ ಅಂದ್ರೆ ಇಂದ ಕಡೆಗೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ಈ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯ ವೇಗವನ್ನು ಅಳೆಯುವ ಸಾಧನ? ನಾನು 2008ರಾಗ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯಕ್ಕೆ 2008ರಾಗ ಫಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮು ಇದು ಕೊಟ್ಟಿದ್ದ ನಮ್ಗೆ. ಆ ಗಾಳಿಯ ವೇಗವನ್ನು ಅಳೆಯುವ ಸಾಧನ ಕೊಟ್ಟಿದ್ದ.
ಐಗ್ರೋಮೀಟರ್ ಅಂತ ಐತೆ, ಅನಿಮೋಮೀಟರ್ ಅಂತ ಐತೆ, ಗ್ಯಾಲ್ವನೋಮೀಟರ್ ಅಂತ ಐತೆ, ಸ್ಪೆಕ್ಟ್ರೋಮೀಟರ್ ಅಂತ ಉತ್ತರ ಅನಿಮೋಮೀಟರ್. ನಮಗಿದು ಮೊನ್ನೆ 4G ರವಿ ಸರ್ ಎಲ್ಲ ಹೇಳಿದ್ದಾರೆ ಯಾವ ಉಪಕರಣಗಳು ಏನನ್ನ ಅಳೆಯಕ್ಕೆ ಬಳಕೆ ಮಾಡ್ತಾರೆ ಅಂತ ಕೇಸೆ. ನಿಮಗೆ ಗಾಳಿಯ ವೇಗ ಅಂತ ಬಂದ್ರಿಗಿನ ಅನಿಮೋಮೀಟರ್, ಯಾಕಂದ್ರೆ ಭಾಳ ಸಲ ರಿಪೀಟೆಡ್ ನಾನು ಎಕ್ಸಾಮ್ ಬರ್ದಾಗೂ ಫಸ್ಟ್ ಸಲ ಬರ್ದಾಗ ಇದು ಕೇಳಿದ್ದ ಅನಿಮೋಮೀಟರ್ ಭಾಳ ಇಂಪಾರ್ಟೆಂಟ್ ಐತೆ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 63ನೇ ಪ್ರಶ್ನೆ. 63ನೇ ಪ್ರಶ್ನೆದಾಗ ವಿಧಾನಸಭಾ ಸದಸ್ಯರಾಗಲು ಅವಶ್ಯವಿರುವ ಕನಿಷ್ಠ ವಯೋಮಿತಿ ಅಂತ ಐತಿ. ವಿಧಾನಸಭಾ ಸದಸ್ಯರಾಗಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟು ಅಂತ ಕೊಟ್ಟಾನ? 25 ವರ್ಷ, 18 ವರ್ಷ, 21 ವರ್ಷ, 30 ವರ್ಷ. 25 ವರ್ಷ ಯಾವುದಲ್ಲಪ್ಪ? ವಿಧಾನಸಭೆಗೆ 25, ವಿಧಾನ ಪರಿಷತ್ತಿಗೆ 30, ಲೋಕಸಭೆಗೆ 25, ರಾಜ್ಯಸಭೆಗೆ 30. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 64ನೇ ಪ್ರಶ್ನೆ. ಚೀನಾ ದೇಶದ ಹಣದ ಕರೆನ್ಸಿ ಯಾವುದು? ಅಂದ್ರೆ ಚೀನಾ ದೇಶದ ಕರೆನ್ಸಿ ಯಾವುದು ಅಂತ ಕೊಟ್ಟಾನ? ಅಂದ್ರೆ ಚೀನಾ ದೇಶದ್ದು ಯಾವುದಪ್ಪ ಕರೆನ್ಸಿ ಅಂತ ಕೊಟ್ಟಾನ? ಎನ್ ಅಂತ ಐತೆ. ಎನ್ ಇದು ಜಪಾನ್ ದೇಶದ್ದು, ಅದು ಗಮನಿಸ್ರಿ. ಯುವಾನ್ ಅಂತ ಐತೆ, ಯುವಾನು. ಆಮೇಲೆ ರಿಂಗಿಟ್ ಏನು ಮೋಸ್ಟ್ಲಿ ಮಲೇಷಿಯಾ ಇರಬೇಕಿದು. ಆಮೇಲೆ ಟಾಕಾ ಅಂತ ಐತೆ. ಟಾಕಾ ಅಂತ ಕೊಟ್ರೆಗಿನ ಕಾಕಾ ಅಲ್ಲ, ಮತ್ತೆ ಟಾಕಾ ಅಂದ್ರೆ ಇದು ಅಫ್ಘಾನಿಸ್ತಾನ ದೇಶದ್ದು. ಬಟ್ ಚೀನಾದ ಕೇಳೇನಲ್ಲಪ್ಪ ಯುವಾನ್. ಅದು ನಾವು ನಿಮ್ಗೆ ಭಾರತದಲ್ಲಿರುವ ರಾಜ್ಯಗಳು, ವಿಶೇಷವಾಗಿ ಕರ್ನಾಟಕ ಪುಸ್ತಕದಲ್ಲಿ ಒಂದು ಕಡೆ ದೇಶಗಳು, ರಾಜಧಾನಿಗಳು ಮತ್ತೆ ಅದರ ಕರೆನ್ಸಿಗಳೆಲ್ಲ ಹಾಕಿದ್ವಿ, ಒಂದ್ಸಲ ಚೆಕ್ ಮಾಡ್ತೀನಿ. ಬಟ್ ಚೀನಾ ದೇಶದ್ದು ಯುವಾನ್, ಅದು ಜಪಾನ್ ದೇಶದ ಕೊಟ್ರೆಗಿನ ಎನ್. ಅದೇ ಇಂಗ್ಲೆಂಡ್ ಕೊಟ್ರೆ ಪೌಂಡು, ಆಮೇಲೆ ಅಮೆರಿಕದ ಕೊಟ್ರೆಗಿನ ಡಾಲರು. ನಮ್ದು ರೂಪಾಯಿ ಅಂತ ಐತೆ. ರೂಪಾಯಿ ಚಿಹ್ನೆಗೂ ಇಂಪಾರ್ಟೆಂಟ್ ನಮ್ದು. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 65ನೇ ಪ್ರಶ್ನೆ. ನಮಗಿಲ್ಲಿ ಉಡುಪಿಯ ಅಷ್ಟಮಠಗಳ ಸಂಸ್ಥಾಪಕರು ಇಲ್ಲಿ ಶಂಕರಾಚಾರ್ಯರು ಅಂತ ಐತೆ, ಆಮೇಲೆ ರಾಮಾನುಜಾಚಾರ್ಯರು ಅಂತ ಕೊಟ್ಟಾರ, ಆಮೇಲೆ ವಿದ್ಯಾರಣ್ಯರು ಅಂತ ಕೊಟ್ಟಾರ. ಇಲ್ಲಿ ವಿದ್ಯಾರಣ್ಯರು ಎಲ್ಲಿ ನೋಡಿ ನಾವು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಅದು ಸಹಾಯ ಮಾಡಿದವರು, ಹೌದಲ್ಲ? ವಿದ್ಯಾರಣ್ಯರ ಹೆಸರಲ್ಲಿ ಕೇಳಿದ್ದೀವಿ. 4ನೇ ಆಪ್ಷನ್ಸ್ದಾಗ ಮಧ್ವಾಚಾರ್ಯರು ಅಂತ ಐತಿ. ಉತ್ತರ ಇಲ್ಲಿ ಮಧ್ವಾಚಾರ್ಯರು ಅಂದ್ರೆ ಉಡುಪಿಯಲ್ಲಿ ಅಷ್ಟಮಠಗಳ ಸ್ಥಾಪಕರು ಯಾರಂತ ಕೊಟ್ರೆ ಮಧ್ವಾಚಾರ್ಯರು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 66ನೇ ಪ್ರಶ್ನೆ. ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳಂತ ಕೊಟ್ಟಾರ. ಭಾರತದ ಪ್ರಥಮ ಉಪರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಮೇಲೆ ಡಾಕ್ಟರ್ ಜಾಕೀರ್ ಹುಸೇನ್, ಆಮೇಲೆ ಚಕ್ರವರ್ತಿ ರಾಜಗೋಪಾಲಾಚಾರಿ, ಆಮೇಲೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಭಾರತದ ಮೊದಲ ಉಪರಾಷ್ಟ್ರಪತಿ ಅಂತ ಕೊಟ್ರೆಗಿನ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಅದೇ ಭಾರತದ ಮೊದಲ ರಾಷ್ಟ್ರಪತಿಗಳಂತ ಕೊಟ್ರೆಗಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೀಟಾಗಿ ರಾಷ್ಟ್ರಪತಿಗಳ ಒಂದು ಪಟ್ಟಿ, ಆಮೇಲೆ ಉಪರಾಷ್ಟ್ರಪತಿಗಳ ಒಂದು ಪಟ್ಟಿ, ಫಸ್ಟ್ ಯಾರಿದಾರ, ಈ ಪ್ರೆಸೆಂಟ್ ಯಾರಿದಾರ, ಯಾರನ್ನು ಮಹಿಳೆಯರಾಗಿದ್ರೇನು ಎಲ್ಲ ಗಮನಿಸಿ ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ಇದಕ್ಕೆ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 67ನೇ ಪ್ರಶ್ನೆ. ಮಿಜೋರಾಂ, ಅದು ಮಿರೋ ಆಗ್ಯದ, ಇದು ಮಿಜೋರಾಂ ರಾಜ್ಯದ ರಾಜಧಾನಿ ಅಂತ ಐತೆ. ನಮಗಿಲ್ಲಿ ಐಜ್ವಾಲ್ ಅಂತ ಐತೆ, ಈಟಾನಗರ್ ಅಂತ ಐತೆ, ಆಮೇಲೆ ಅಗರ್ತಲಾ ಅಂತ ಐತೆ, ದಿಸ್ಪುರ್ ಅಂತ ಬರುತ್ತೆ. ಐಜ್ವಾಲ್ ಮಿಜೋರಾಂ ರಾಜ್ಯದ ರಾಜಧಾನಿ ಯಾವುದು? ಐಜ್ವಾಲ್. ಏನು ದೊಡ್ಡ ನೋಡ್ರಿ, ಭಾರತಕ್ಕೆ 28 ರಾಜ್ಯಗಳಿದಾವ, 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ನೀಟಾಗಿ ಕ್ಯಾಪಿಟಲ್ ಸಿಟಿ ತಿಳ್ಕೊಂಬಿಟ್ರೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಬಂದರೆ ಬರಲಿ, ಬಿಡ್ಲಿ. ಒಂದ್ಸಲ ಇಮೇಜನ್ನ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ನಮಗೆ ಮಿಜೋರಾಂ ಇಲ್ಲಿ ನೋಡ್ರಿ, ನೀವು ಈ ಕೇಳಿದ ಎಕ್ಸಾಮ್ನಾಗ ಮಿಜೋರಾಂ, ಇಲ್ಲಿ ಐಜ್ವಾಲ್ ಇಲ್ಲಿ ಬಗಲಾಗೈತಿ, ಕ್ಯಾಪಿಟಲ್ ಸಿಟಿ ಅದ. ನಮಗಿಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಬರಂಗಿಲ್ಲ. ಇಲ್ಲಿ ಅರುಣಾಚಲ ಪ್ರದೇಶ ಅದ್ರದ್ದು ಈಟಾನಗರ್ ಅಂತ ಐತೆ, ಆಮೇಲೆ ಇಲ್ಲಿ ಆಸಾಂ ರಾಜ್ಯ ಅಂತ ಐತೆ, ಇಲ್ಲಿ ದಿಸ್ಪುರ್ ಬರ್ತದ, ನಾಗಾಲ್ಯಾಂಡ್ದು ಕೋಹಿಮಾ ಅಂತ ಐತೆ, ಮಣಿಪುರದ್ದು ಇಂಫಾಲ್ ಅಂತ ಐತೆ. ಗಮನಿಸ್ಬೇಕಂತ ನೀವೇನು ಗೊತ್ತಾ, ಒಂದು ಭಾರತದ ಭೂಪಟ ರಾಜ್ಯಗಳು ಜಿಲ್ಲೆಗಳದ್ದು ಒಂದು ನೀಟಾಗಿ ಸಿಗಾಕಿರ್ಬೇಕು. ಯಾವ್ಯಾವ ಕ್ಯಾಪಿಟಲ್ ಸಿಟಿ ಎಲ್ಲೆಲ್ಲಿ ಬರ್ತಾವ, ಏನೇನಿಲ್ಲ, ಇಲ್ಲಾಂದ್ರೆ ರಾಷ್ಟ್ರೀಯ ಉದ್ಯಾನವನಗಳದ್ದು ಒಂದು ಸಿಗಾಕಿರ್ಬೇಕು. ನಿಮ್ಗೆ ಪ್ರತಿಯೊಂದಿಗೂ ನೀವೇನು ಮಾಡ್ಕೊಳ್ರಿ, ಯಾವಾಗಲೂ ಚಲನವಲನದಾಗಿರ್ಬೇಕು. ಬ್ಯಾಸರ ಪಡ್ಗಲೇ ಮಾಡುತ್ತೆ. ಬ್ಯಾಸರ ಪಡ್ಗಂದ್ರೆ ಅಲ್ಲಿ ಕೆಬಡ ಪುಟ್ಟಿ ಸಲಿಕೆ ಇದ್ದೇ ಇರ್ತಾವ, ತಗೊಂಡು ತೋಡಕ್ಕೆ ಹೋಗ್ಬೇಕಾಗ್ತದ. ಗಮನಿಸ್ಬೇಕು, ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೇರಿ. ಏನು ನೋಡಲಿ, ಮಧ್ಯಪ್ರದೇಶದ್ದು ಭೋಪಾಲ್ ಅಂತ ಐತೆ, ರಾಜಸ್ಥಾನದ್ದು ಜೈಪುರ್ ಅಂತ ಐತೆ, ಆಮೇಲೆ ಉತ್ತರ ಪ್ರದೇಶದ್ದು ಲಕ್ನೋ ಅಂದರೆ ಆ ಗೋಮತಿ ನದಿ ದಂಡೆ ಮೇಲೆ ಐತೆ, ಗುಜರಾತ್ನಾಗ ಗಾಂಧಿನಗರ್ ಕ್ಯಾಪಿಟಲ್ ಸಿಟಿ ನೋಡ್ತಿರ್ಬೇಕು ಎಲ್ಲವಷ್ಟ್ರಿ. ಇಲ್ಲಿ ನೋಡಿಲಿ ಲಡಾಖ್ ಅಂತ ಐತೆ, ಅದರದ್ದು ಲೇಹ ಕ್ಯಾಪಿಟಲ್ ಸಿಟಿ ಬರ್ತದ, ಎಲ್ಲವಷ್ಟು. ಮಹಾರಾಷ್ಟ್ರದ್ದು ಮುಂಬೈ ಬರ್ತದೆ. ಒಂದ್ಸಲ ನೋಡ್ಕೊಂಬಿಟ್ರಿ, ಇನ್ನ ಯಾವ್ದಾನ ಕೊಡ್ಲಿ, ಸಿಂಗಲ್ ಕೊಡ್ಲಿ, ಒಂದಿಷ್ಟು ಬರೋದ ಕೊಡ್ಲಿ, ಬರ್ತಾವ, ಏನು ದೊಡ್ಡದಲ್ಲ. ಕರೆಕ್ಟಾಗಿ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 68ನೇ ನೋಡ್ರಿ, ಭೂದಾನ ಚಳುವಳಿ. ನೋಡ್ರಿ, ಭೂದಾನ ಚಳುವಳಿ ಯಾರಿಗೆ ಸಂಬಂಧಿಸಿದೆ? ಭೂದಾನ ಚಳವಳಿ ನಾಯಕ ಯಾರಂತ ಕೊಡ್ತೀನಲ್ಲಪ್ಪ, ಅದೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿ, ಆಮೇಲೆ ಶ್ರೀ ಅರವಿಂದರು, ಆಮೇಲೆ ಆಚಾರ್ಯ ವಿನೋಬಾ ಭಾವೆ, ಆಮೇಲೆ ಶ್ರೀ ರವಿಶಂಕರ ಅಂತ ಐತೆ. ಭೂದಾನ ಚಳವಳಿ ಅಂದ ತಕ್ಷಣನೇ ಆಪ್ಷನ್ಸ್ ಸಿ ಐತಲ್ಲಪ್ಪ, ಆಚಾರ್ಯ ವಿನೋಬಾ ಭಾವೆ. ಭೂದಾನ ಚಳವಳಿಯ ನಾಯಕರು ಕೇಳ್ತಾನ, ಭೂದಾನ ಚಳವಳಿಯ ನಾಯಕರಂತ ಕೊಟ್ರಿಗಿನ ಆಚಾರ್ಯ ವಿನೋಬಾ ಭಾವೆ. ಭಾಳ ಇಂಪಾರ್ಟೆಂಟು, ತಿಳ್ಕರಿ.
ಓದ್ತಾ ಓದ್ತಾ ನಿಮ್ಗೆ ಏನು ದೊಡ್ಡದಲ್ಲ, ಓದ್ತಿರ್ಬೇಕು. ಅವ್ರನ್ನ ನೋಡಿ ಇವ್ರನ್ನ ನೋಡಿ ಕೇಸೆ ಅಳ್ಕೊಂಡು ಕುಂದ್ರದಲ್ಲ, ಸ್ಟಡಿ ಮಾಡ್ತಿರ್ಬೇಕು. ಓದ್ರಿ, ಹುಷಾರಾಗಿ ಆತ್ರಿ, ಬುದ್ಧಿವಂತರಾಗಿ ಆತ್ರಿ. ನಿಮ್ಮ ತಲೆಗೆ ಮೆದುಳು ಅಷ್ಟೇ ಐತೆ, ಇನ್ನೊಬ್ಬರ ತಲೆಗೂ ಅಷ್ಟೇ ಮೆದುಳು ಐತೆ. ನಾವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿಲ್ಲ ಅಂದ್ರೆ ಅದು ಹಂಗೆ ಆ ದಡ್ಡಿಗೆ ಬೀಳ್ತದೆ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಭೂದಾನ ಚಳವಳಿ ಅಂತ ಕೊಟ್ಟರೆ ಆಚಾರ್ಯ ವಿನೋಬಾ ಭಾವೆ ಬರೀ ಉದ್ರಿ ಮಾತಾಡ್ಕೊಂತ ಕುಂದ್ರದಲ್ಲ. ನಾವು ಏನು ಕೆಲಸ ಮಾಡ್ಬೇಕು. ಫಸ್ಟಿಗೆ ಕೆಲಸ ಅಂತಂದ್ರೆ ಏನಪ್ಪ, ಓದ್ಬೇಕು ಬರಿಬೇಕು. ನಾನು ಆಯ್ತು ನೋಡಿ ಸಲ ಚಾಲೆಂಜ್ ಕಟ್ತಿದ್ದೆ ಅಂತ ಕೇಸ್ ಬಗಲಗೋನಿಗೆ ಹೇಳೋದಲ್ಲ, ಅದು ಡೂಪ್ಲಿಕೇಟ್. ಅದು ನಮಗೇನಂತ ಕೊಟ್ರಿಗಿನ ಆಗ್ಬೇಕು. ಫಸ್ಟಿಗೆ ಆಗ್ಬೇಕಂದ್ರೆ ಏನು ಮಾಡ್ಕೊಳ್ರಿ, ಓದ್ಬೇಕು. ಬರೀ ಎಲ್ಲ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ಬೇಕು. ನಮ್ಮ ಹತ್ರ ಅಹಂಕಾರ ಇರಬಾರ್ದು. ಅಹಂಕಾರ ಬಂತ ನಾವು ಹಿಂದಕ್ಕೆ ಓದಿವಂತ ಅರ್ಥ. 10 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. ನೀಟಾಗಿ ತಿಳ್ಕೊರಿ, ಭಾಳ ಇಂಪಾರ್ಟೆಂಟ್ ಐತೆ. 68 ಆಯ್ತಾ. ನೆಕ್ಸ್ಟ್ ಈಗ 69ನೇದು ಮಹಾಭಾರತದ ಭೀಷ್ಮನ. ನೋಡ್ರಿ, ಮಹಾಭಾರತದ ಭೀಷ್ಮನ ಪೂರ್ವದ ಹೆಸರಂತ ಕೊಟ್ಟನ. ಇಲ್ಲಿ ದೇವರಥ ಅಂತ ಐತೆ, ಆಮೇಲೆ ದೇವದತ್ತ ಅಂತ ಐತೆ, ಆಮೇಲೆ ದೇವಸಿಂಹ ಅಂತ ಐತೆ, ಆಮೇಲೆ ದೇವವರ್ಮ ಅಂತ ಐತೆ, ಆಮೇಲೆ ಉತ್ತರ ಇಲ್ಲಿ ದೇವರಥ. ನಮಗೆ ಮಹಾಭಾರತದ ಭೀಷ್ಮನ ಪೂರ್ವದ ಹೆಸರು, ಮೊದಲನೇ ಹೆಸರು ಕೊಟ್ಟರೆ ದೇವರಥ. ನೀಟಾಗಿ ಅಪ್ಡೇಟ್ ಮಾಡ್ಕೇಳಿ ತಿಳ್ಕರಿ. ಇನ್ನು ಬೇರೆ ಬೇರೆ ಕ್ವಶನ್ಸ್ ಬಂದಿರ್ತಾವೆ ಮಹಾಭಾರತದ ಬಗ್ಗೆ ಇಲ್ಲ ರಾಮಾಯಣದ ಬಗ್ಗೆ. ಕರೆಕ್ಟಾಗಿ ನೋಡ್ಕೊಂಡ್ರೆ ನಿಮಗೆ ಒಂದು ಅನುಕೂಲ ಆಗ್ತದ. ನೆಕ್ಸ್ಟ್ ಈಗ ಪಾರ್ಸಿ ಜನಾಂಗದವರ ಧರ್ಮ ಗ್ರಂಥ ಅಂತ ಕೊಟ್ಟಾನ. ಪಾರ್ಸಿ ಜನಾಂಗ ನೋಡಿ, ಸಿಖ್ ಧರ್ಮ, ಬೌದ್ಧ ಧರ್ಮ ಅಂತ ನಾವು ಸ್ಟಡಿ ಮಾಡ್ತೀವಿ. ಅದರಂಗ ಪಾರ್ಸಿ ಜನಾಂಗದವರ ಧರ್ಮ ಗ್ರಂಥ ನಮಗಿಲ್ಲಿ ಪವಿತ್ರ ಕುರಾನ್ ಅಂತ ಕೊಟ್ಟಾರ, ಆಮೇಲೆ ಪವಿತ್ರ ಬೈಬಲ್ ಅಂತ ಕೊಟ್ಟಾರ, ಆಮೇಲೆ ಗ್ರಂಥ ಸಾಹೇಬ್ ಅಂತ ಕೊಟ್ಟಾರ, ಆಮೇಲೆ ಜಂದ್ ಆವೆಸ್ತಾ ಅಂತ ಕೊಟ್ಟಾರ. ಜಂದ್ ಆವೆಸ್ತಾ ಭಾಳ ಇಂಪಾರ್ಟೆಂಟ್. ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಜಂದ್ ಆವೆಸ್ತಾ. ಭಾಳ ಸಲ ರಿಪೀಟೆಡ್. ನೀಟಾಗಿ ಒಂದ್ಸಲ ಬೇಕಾದ್ರೆ ಗೂಗಲ್ ಮಾಡಿ ನೋಡ್ರಿ. ನೆಕ್ಸ್ಟ್ ಈಗ 71ನೇ ಪ್ರಶ್ನೆ ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್. ನೋಡ್ರಿ, ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ಲು ಲಾರ್ಡ್ ಕರ್ಜನ್ ಅಂತ ಬರ್ತಾನ. ಲಾರ್ಡ್ ಕರ್ಜನ್ ಎಲ್ಲಿ ಕೇಳಿವಿ? ಬಂಗಾಳದ ವಿಭಜನೆ 1905 ಅಕ್ಟೋಬರ್ 14 ಹೌದಿಲ್ಲ. ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಐತೆ, ಆಮೇಲೆ ಲಾರ್ಡ್ ಡಾಲಹೌಸಿ ಅಂತ ಕೊಟ್ಟಾರ, ಆಮೇಲೆ ಲಾರ್ಡ್ ರಿಪ್ಪನ್ ಅಂತ ಕೊಟ್ಟಾರ. ನಮಗಿಲ್ಲಿ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ನಮಗೇನಪ್ಪ, ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಇದನ್ನೇ. ಯಾರು ಹೇಳ್ರಿ? ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ಸ್ ಪ್ರಕಾರ ಇವರೇ ಮೋಸ್ಟ್ ಇಂಪಾರ್ಟೆಂಟು, ಕರೆಕ್ಟಾಗಿ ಗಮನಿಸ್ರಿ. ಆಮೇಲೆ ಡಾಲಹೌಸಿ ಬಗ್ಗೆ ತಿಳ್ಕೊರಿ. ಆಮೇಲೆ ರಿಪ್ಪನ್ ಭಾಳ ಇಂಪಾರ್ಟೆಂಟ್. ಭಾರತದ ಸ್ನೇಹಿತ ಅಂತ ಕರೀತಾರೆ, ಅಂದರೆ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರೀತಾರೆ. ಯಾರಿಗೆ ಹೇಳ್ರಿ? ಲಾರ್ಡ್ ರಿಪ್ಪನ್ಗೆ. ಬಟ್ ಇದಕ್ಕೆ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಕರೆಕ್ಟಾಗಿ ನೋಡ್ಕೇರಿ, ಏನು ದೊಡ್ಡದಲ್ಲ, ತಿಳ್ಕೊಂತ ಹೋದ್ರೆ ತಾನೇ ತಿಳಿತದ ನಿಮ್ಗೆ. ವೈಸ್ರಾಯ್ಗಳ ಬಗ್ಗೆ ಮತ್ತು ಗವರ್ನರ್ ಜನರಲ್ಗಳ ಬಗ್ಗೆ ನಮ್ಮ ಮಾರೇಗೌಡರು ಹೇಳ್ತಾರೆ ಇತಿಹಾಸ ಕ್ಲಾಸ್ನಾಗ ಅವ್ರು ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ತಿಳ್ಕೊಂತ ಹೋದ್ರೆ ತಾನೇ ತಿಳಿತದ. ನೆಕ್ಸ್ಟ್ 72ನೇ ಪ್ರಶ್ನೆ ಕನಕದಾಸರ ಜನ್ಮಸ್ಥಳ ಯಾವುದು? ಕನಕದಾಸರ ಜನ್ಮಸ್ಥಳ ಬಾಡ ಅಂತ ಐತೆ, ಆಮೇಲೆ ಉಡುಪಿ ಅಂತ ಐತೆ, ಆಮೇಲೆ ಶೃಂಗೇರಿ ಅಂತ ಐತೆ, ಆಮೇಲೆ ಕಾಗಿನೆಲೆ ಅಂತ ಐತಿ. ಉತ್ತರ ಬಾಡ, ಹಾವೇರಿ ಡಿಸ್ಟಿಕ್ನಾಗ ಬರ್ತದಲ್ಲಪ್ಪ ಕನಕದಾಸರ ಜನ್ಮಸ್ಥಳ. ನೀಟಾಗಿ ತಿಳ್ಕರಿ, ಕನಕದಾಸರ ಜನ್ಮಸ್ಥಳ. ನಮ್ಮ ಕನಕದಾಸರ ಮೂಲತಃ ಯಾವ ಜಿಲ್ಲೆಯವರು ಅಂತ ಕೊಟ್ಟರೆ ಹಾವೇರಿ ಜಿಲ್ಲೆಯವರು. ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ 73ನೇ ಪ್ರಶ್ನೆ ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ? ನೋಡ್ರಿ, ಭಾರತದಲ್ಲಿ ನಮ್ಮ ಇಂಡಿಯಾದಾಗ ವಿಮಾನಗಳು, ರೈಲು, ಗಾಲಿ ಮತ್ತು ಅಚ್ಚು ಕೊಟ್ಟರೆ ಯಲಹಂಕದಾಗ. ಅದೇ ವಿಮಾನಗಳು ಎಲ್ಲಿ ತಯಾರಿಸುತ್ತಾರೆ ನಮ್ಮ ಇಂಡಿಯಾದಾಗ ಅಂತ ಕೊಟ್ರಿಗಿನ BEL ಅಂತ ಐತೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಐತೆ, ಆಮೇಲೆ HMT ಅಂತ ಐತೆ, ಆಮೇಲೆ HAL ಅಂತ ಐತೆ, ITI ಅಂತ ಐತೆ. ಮತ್ತು ITI ಆಗಿಬಿಟ್ರಿ ಹಿಂದಗಡೆಗೆ, ಅದು HAL ಭಾಳ ಇಂಪಾರ್ಟೆಂಟು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ನಮಗೆ ವಿಮಾನಗಳಂದ್ರೆ ಒಂದ್ಸಲ ವಿಮಾನ ತೋರಿಸ್ತೀನಿ, ಗಮನಿಸಿ ನೋಡ್ರಿ ಹೆಂಗೈತೆ. ಅಂದರೆ ಭಾರತದಲ್ಲಿ ವಿಮಾನಗಳನ್ನು ತಯಾರಿಸುವ ಕಾರ್ಖಾನೆ ನಮ್ಮ ಬೆಂಗಳೂರಾಗ ಐತೆ. ಬೆಂಗಳೂರು ಅಂತ ಕೊಟ್ಟರೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಒಂದ್ಸಲ ನೋಡ್ರಿ, ವಿಮಾನಗಳು ನಮ್ಗೆ HAL ಅಂತ ಐತೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬಗ್ಗೆ ನೀಟಾಗಿ ತಿಳ್ಕೊಬೇಕು. ವಿಮಾನಗಳನ್ನು ತಯಾರಿಸುವಂಥ ಕಾರ್ಖಾನೆ ನಮ್ಮ ಬೆಂಗಳೂರಾಗ ಐತೆ. ಮತ್ತು ರೈಲು, ಗಾಲಿ ಮತ್ತು ಅಚ್ಚುಗಳನ್ನು ತಯಾರಿಸುವಂಥ ಕಾರ್ಖಾನೆ ಯಲಹಂಕದಾಗ ಐತೆ. ಹೌದ್ರಿ, ಅಂತ್ಯಂತ ಫ್ಯಾಕ್ಟ್ರೀಸ್ ಅದ ನೋಡ್ರಿ. ಕರೆಕ್ಟಾಗಿ ನೋಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಕರೆಕ್ಟಾಗಿ ತಿಳ್ಕೊ. ನೆಕ್ಸ್ಟ್ 74ನೇ ಪ್ರಶ್ನೆ ನಮಗಿಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಂತ ಕೊಟ್ಟಾನ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು ಅಂತ ಕೊಟ್ಟರಿಗಿನ ಇಮ್ಮಡಿ ಪುಲಿಕೇಶಿ ಅಂತ ಐತೆ, ಅಮೋಘ ವರ್ಷ ಅಂತ ಐತೆ, ಆಮೇಲೆ ಮಯೂರ ವರ್ಮ ಅಂತ ಐತೆ, ಆಮೇಲೆ ಹರಿಹರ ಮತ್ತು ಬುಕ್ ಅಂತ ಕೊಟ್ಟಾನ. ಒಂದೇ ಆಪ್ಷನ್ಸ್ 4 ಐತಲ್ಲಪ್ಪ, ಹರಿಹರ ಮತ್ತು ಬುಕ್. ಏನು ಸರ್ ಇದು ಹರಿಹರ ಮತ್ತು ಬುಕ್ ಅಂತ ಕೊಟ್ಟಾರ? ಡಿಪೆಂಡ್ ಅಪ್ ಆಪ್ಷನ್ಸ್ ರೀ. ನಮಗೇನಂದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಕ್ಕ ಬುಕ್ಕರ್ ಅಂತ ಓದಿ ನಾವು. ಅಕ್ಕ ಬುಕ್ಕರ್ ಇಲ್ಲ ಅಂತ ಕೊಟ್ರಿಗಿನ ನಾನು ಎಕ್ಸಾಮ್ ಬರ್ದಾಗ 1ನೇ ಹರಿಹರ ಅಂತ ಕೊಟ್ಟಿದ್ದ. 1336 ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಡಿಪೆಂಡ್ ಅಪ್ ಆಪ್ಷನ್ಸ್
ಅಕ್ಕ ಬುಕ್ಕರ್ ಕೊಟ್ಟರೆ ಅಕ್ಕ ಬುಕ್ಕರ್ ಹಾಕ್ಬೇಕು, ಇಲ್ಲಾಂದ್ರೆ 1ನೇ ಹರಿಹರ ಕೊಟ್ಟರೆ 1ನೇ ಹರಿಹರ ಹಾಕ್ಬೇಕು. ಭಾಳ ಇಂಪಾರ್ಟೆಂಟು. ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು, ಸಂಗಮ, ಆ ಸಾಳುವ, ಆ ತುಳುವ, ಅರಬೀಡು. ನೀಟಾಗಿ 9ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ, ನೀಟಾಗಿ ತಿಳ್ಕರಿ. ಇಮ್ಮಡಿ ಪುಲಕೇಶಿ ಕೊಟ್ಟರೆ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ. ಅದೇ ಆ ಮಯೂರವರ್ಮ ಕೊಟ್ಟರೆ ಆ ಕದಂಬರ ಆ ಸಂಸ್ಥಾಪಕ, ಗಮನಿಸ್ರಿ. ಅಮೋಘ ವರ್ಷ ಕೊಟ್ಟರೆ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ, ಅದು ಗಮನಿಸ್ರಿ, ಭಾಳ ಇಂಪಾರ್ಟೆಂಟು. ಹರಿಹರ ಮತ್ತು ಬುಕ್ಕ ಆ ವಿಜಯನಗರ ಸಾಮ್ರಾಜ್ಯದ ಆ ಸ್ಥಾಪಕರು. ನೆಕ್ಸ್ಟ್ 75ನೇ ಪ್ರಶ್ನೆ. 5 ನೋಡ್ರಿ, 5 ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ಅರಸರ ನಡುವೆ ಯಾವ ವರ್ಷದಲ್ಲಿ ತಾಳಿಕೋಟೆ ಯುದ್ಧ ಸಂಭವಿಸಿತು ಅಂತ ಕೊಟ್ಟಾನ. ಅಂದರೆ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೀತಲ್ಲಪ್ಪ ತಾಳಿಕೋಟೆ ಕದನ, ಅದು ಯಾವ ವರ್ಷದ ನಡೀತು ಅಂತ ಕೊಟ್ಟಾನ. ನಮ್ಗೆ ಆಪ್ಷನ್ಸ್ ಕ್ರಿಸ್ತಶಕ 1526, ಆಮೇಲೆ ಕ್ರಿಸ್ತಶಕ 1556, ಆಮೇಲೆ ಕ್ರಿಸ್ತಶಕ 1565, ಆಮೇಲೆ ಕ್ರಿಸ್ತಶಕ 1607 ಅಂತ ಕೊಟ್ಟಾನ. ಇಲ್ಲಿ ಉತ್ತರ ಕ್ರಿಸ್ತಶಕ 1565 ಜನವರಿ 23ಕ್ಕೆ ನಡೀತದೆ. ಏನು ಹೇಳ್ರಿ, ತಾಳಿಕೋಟೆ ಕದನ. ಅಂದರೆ ಭಾಳ ಇಂಪಾರ್ಟೆಂಟು. ತಾಳಿಕೋಟೆ ಎಂಬುದು ಊರ ಹೆಸರು, ಅದು ಬಿಜಾಪುರ ಜಿಲ್ಲೆದಾಗ ಐತೆ, ಅದು ಗೊತ್ತಿರಲಿ. ಬಟ್ ಇಲ್ಲಿ 1526 ಐತಲ್ಲಪ್ಪ, ಮೊದಲ ಪಾಣಿಪತ್ ಕದನ. 1556 ಐತಲ್ಲ, ಇದು 2ನೇ ಪಾಣಿಪತ್ ಕದನ. ಇಸ್ವಿ ನೋಡಿದ್ರೆ ಗೊತ್ತಾಗಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಬಟ್ ತಾಳಿಕೋಟೆ ಕದನ ನಡೆದ ವರ್ಷ 1565 ಜನವರಿ 23, ಅದು ಗಮನಿಸ್ಬೇಕು, ಇಂಪಾರ್ಟೆಂಟು. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೀತದ, ಕರೆಕ್ಟಾಗಿ ನೋಡಿಕೇರಿ. ನೆಕ್ಸ್ಟ್ ಈಗ 76ನೇ ಪ್ರಶ್ನೆ ನಮಗೆ ಒಂದು ಇಂಪಾರ್ಟೆಂಟ್ ಯಾವುದೋ ಫುಲ್ ಫಾರ್ಮ್ ಕೊಟ್ಟ ನೋಡ್ರಿ. ISIS ಅಂತ ಐತಿ, ISIS ನೋಡ್ರಿ, ISIS ಅಂತ ಐತೆ, ಎಂಬುದು ಒಂದಂತ ಕೊಟ್ಟ. ನಾವು ಸುದ್ದಿಯಲ್ಲಿ ಇರ್ತದೆ 2015ರಾಗ ನೋಡ್ರಿ. ISIS ಶಾಂತಿ ಸಂಸ್ಥಾಪನಾ ಸಂಸ್ಥೆ, ಆಮೇಲೆ ನಿರಾಶ್ರಿತರ ಪುನರ್ವಸತಿ ಸಂಸ್ಥೆ, ಆಮೇಲೆ ಸಾಮಾಜಿಕ ಭದ್ರತೆ, ಆಮೇಲೆ ಭಯೋತ್ಪಾದಕ ಸಂಸ್ಥೆ ಅಂತ ಐತೆ. ಭಯೋತ್ಪಾದಕ ಸಂಸ್ಥೆ ಹೌದಲ್ಲಪ್ಪ, ISIS ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ. ಅದು ನಿಮಗೆ ಅವಾಗ ಸುದ್ದಿಯಲ್ಲಿತ್ತು, ಕೊಟ್ಟಿದ್ದಾನೆ ನಮಗೆ ಭಯೋತ್ಪಾದಕ ಸಂಸ್ಥೆ. ನೀವು ನೋಡ್ತಿರ್ವಾಗ, ಅಂದರೆ ದಿನಪತ್ರಿಕೆಗಳನ್ನು ಓದುವಾಗ ಎಲ್ಲೇನ ಏನಾದರೂ ಸುದ್ದಿಯಲ್ಲಿದ್ದರೆ ಅದನ್ನೆಲ್ಲ ನೋಟ್ ಮಾಡ್ಕೋಬೇಕಾಗ್ತದ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ 77ನೇ ಪ್ರಶ್ನೆ ಫೆನಾಲ್ಟಿ ಕಾರ್ನರ್ ಅಂತ ಐತಿ. ಫೆನಾಲ್ಟಿ ಕಾರ್ನರ್ ಎಂಬ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಐತೆ. ಅಥ್ಲೆಟಿಕ್ಸ್ ಅಂತ ಕೊಟ್ಟದ, ಕ್ರಿಕೆಟ್ ಅಂತ ಐತೆ, ಹಾಕಿ ಅಂತ ಐತೆ, ಆಮೇಲೆ ಟೆನ್ನಿಸ್ ಅಂತ ಐತೆ. ಉತ್ತರ ಇದಕ್ಕೆ ಹಾಕಿ. ಗಮನಿಸ್ಬೇಕು ನೋಡ್ರಿ, ಒಂದು ತಿಳ್ಕರಿ, ಅದು ಯಾವ್ಯಾವ ಆಟದಲ್ಲಿ ಯಾವ್ಯಾವ ಪದಗಳು ಬಳಸ್ತಾರಪ್ಪ. ನಮ್ಗೆ ಇಂಪಾರ್ಟೆಂಟ್ ಡಕ್ವರ್ತ್ ಲೂಯಿಸ್ ನಿಯಮ ಕೇಳಿರೋದಿಲ್ಲ, ಅದು ಕ್ರಿಕೆಟ್ನಾಗ ಬಳಕೆ ಮಾಡ್ತಾರೆ ಆ ಪದಗಳು. ಇಲ್ಲಾಂದ್ರೆ ಆಲ್ ಆಫ್ ಫೇಮ್ಗೂ ಕ್ರಿಕೆಟಿಗೆ ಸಂಬಂಧಪಟ್ಟದ. ಇಲ್ಲಾಂದ್ರೆ ಕ್ಯಾಡಿ, ಬೋಗಿ, ಬಂಕರ್ ಅವೆಲ್ಲ ಗಾಲ್ಫ್ ಆಟಕ್ಕೆ ಸಂಬಂಧಪಟ್ಟವು. ಆಮೇಲೆ ಫೆನಾಲ್ಟಿ ಕಾರ್ನರ್ ಹಾಕಿಗೆ ಸಂಬಂಧಪಟ್ಟದ. ಅಂದರೆ ಪದಗಳು, ಅಂದರೆ ಯಾವ್ಯಾವ ಪದಗಳು ಇರ್ತಾವಲ್ಲ ಅವೆಲ್ಲ ನೀಟಾಗಿ ಅಪ್ಡೇಟ್ ಮಾಡಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಕರೆಕ್ಟಾಗಿ ತಿಳ್ಕರಿ. ನೆಕ್ಸ್ಟ್ ಈಗ 78ನೇ ಪ್ರಶ್ನೆ ಯಾವ ಸೂಫಿ ಸಂತರ ಸ್ಮಾರಕ ಗುಲ್ಬರ್ಗದಲ್ಲಿದೆ? ಅದು ಅಂದರೆ ಕಲಬುರಗಿಯಲ್ಲಿದೆ ಅಂತ ಕೊಟ್ಟಾನ. ಇಲ್ಲಿ ಖ್ವಾಜಾ ಮೊಹಿನುದ್ದೀನ್ ಚಿಸ್ತಿ ಆ ಕಡೆ ಬೇರೆ ಸ್ಟೇಟ್ನಾಗ, ನಮ್ಮ ಕಡೆ ಇಲ್ಲ, ಗುಲ್ಬರ್ಗದಾಗ ಖ್ವಾಜಾ ಬಂದೇ ನವಾಜ್ ಅಂತ ಕೊಟ್ಟಾನ, ಖ್ವಾಜಾ ಗರೀಬುದ್ದೀನ್ ನವಾಜ್ ಅಂತ ಕೊಟ್ಟಾನ, ಖ್ವಾಜಾ ನಿಜಾಮುದ್ದೀನ್ ಅಂತ ಕೊಟ್ಟಾನ. ಉತ್ತರ ಇಲ್ಲಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಐತಿ. ಎಲ್ಲಿ ಅಂತ ಕೊಟ್ರಿಗಿನ ಗುಲ್ಬರ್ಗದಾಗ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ 79ನೇ ಪ್ರಶ್ನೆ ನೋಡ್ರಿ. 79ನೇ ಪ್ರಶ್ನೆ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ಕಲೆ ನೃತ್ಯ ಅಂದ್ರೆ ಡ್ಯಾನ್ಸ್, ಕರ್ನಾಟಕದ ಡ್ಯಾನ್ಸ್ ಯಾವ್ದು ಕೊಟ್ಟಾನ? ಭರತನಾಟ್ಯಂ. ಇದು ತಮಿಳುನಾಡು ಹೌದಲ್ಲ, ಇದು ಯಕ್ಷಗಾನ, ಇದು ಕರ್ನಾಟಕ ಸಂಬಂಧ. ಇದು ಉತ್ತರ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕುಚ್ಚುಪುಡಿ ಆಂಧ್ರ ಪ್ರದೇಶ, ಕಥಕ್ ಉತ್ತರ ಪ್ರದೇಶ. ಬಟ್ ಇಲ್ಲಿ ಕರ್ನಾಟಕದ ಕೊಟ್ಟಾನಲ್ಲಪ್ಪ ಯಕ್ಷಗಾನ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನೀಟಾಗಿ ಅಪ್ಡೇಟ್ ಮಾಡ್ತೀರಿ. 80ನೇ ಪ್ರಶ್ನೆ ದುರ್ಗಸ್ಥಮಾನ ನೋಡಿ. ದುರ್ಗಸ್ಥಮಾನ ಕೃತಿಯ ಲೇಖಕರು ಅಂತ ಐತಿ. ಇದೊಂದು ಪುಸ್ತಕ, ದುರ್ಗಸ್ಥಮಾನ ಎಂಬುದು ಪುಸ್ತಕ ಅಲ್ಲಪ್ಪ. ಅದನ್ನ ಯಾರು ಬರ್ದಾರ? ತಾರಾಸು ಬರ್ದಾರ, ಆಮೇಲೆ ಶಿವರಾಮ್ ಕಾರಂತ್ ಅವರು ಬರ್ದಾರ, ಆಮೇಲೆ SL ಭೈರಪ್ಪ ಅಂತ ಕೊಟ್ಟಾರ, ಆಮೇಲೆ TK ರಾಮರಾವ್ ಅಂತ ಐತಿ. ಇಲ್ಲಿ ಪ್ರಶ್ನೆ ಆಪ್ಷನ್ಸ್ ಐತಲ್ಲ, ಅದು ಸರಿಯಾದ ಉತ್ತರ. ಒಂದ್ಸಲ ಬೇಕಾದ್ರೆ ದುರ್ಗಸ್ಥಮಾನ ಅಂತ ಗೂಗಲ್ ಸರ್ಚ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದ. 1ನೇ ಆಪ್ಷನ್ಸು ಸರಿಯಾದ ಉತ್ತರ. ನೆಕ್ಸ್ಟ್ ಈಗ 81ನೇ ಪ್ರಶ್ನೆ ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಅಂತ ಕೊಟ್ಟಾನೆ. ಅಂದ್ರೆ ರಾತ್ರಿ ಹೊತ್ತು ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂಥ ಗ್ರಹ ಯಾವ್ದು ಅಂತ ಐತೆ. ಇಲ್ಲಿ 1ನೇದು ಮಂಗಳ ಅಂತ ಐತೆ, ಆಮೇಲೆ 2ನೇದು ಗುರು ಅಂತ ಐತೆ, ಆಮೇಲೆ ಶನಿ ಅಂತ ಕೊಟ್ಟಾನ, ಆಮೇಲೆ ಶುಕ್ರ ಅಂತ ಕೊಟ್ಟಾನ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಯಾವ್ದಲ್ರಿ? ಶುಕ್ರ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂಥ ಗ್ರಹ. ಒಂದ್ಸಲ ಗ್ರಹಗಳ ಬಗ್ಗೆ ಇಮೇಜನ್ನ ಗಮನಿಸ್ರಿ. ಯಾವ ನಮನೆ ಇದೆ ನೋಡ್ರಿ. ಸೂರ್ಯನ ಸುತ್ತ ಒಟ್ಟು
8 ಗ್ರಹಗಳಿದಾವೆ ಎಟ್ ಪ್ರೆಸೆಂಟ್. ನಿಮ್ಮ ಹಳೆ ಪುಸ್ತಕ ಹಳೆ ಪ್ರಶ್ನೆ ಪತ್ರಿಕೆ 9 ಕೊಟ್ಟಿರ್ತಾನೆ, ಅದು ಪ್ಲೂಟೋ ಇಲ್ಲ ಈಗ ಎಟ್ ಪ್ರೆಸೆಂಟು, ಅದು ಗ್ರಹದ ಸ್ಥಾನಮಾನ ಕಳ್ಕೊಂಡದು. ಬಟ್ ಏನಂದರೆ ಸೂರ್ಯನ ಸುತ್ತಿರುವಂಥ 8 ಗ್ರಹಗಳಿದಾವಲ್ಲ, ಅದು ಬುಧ, ಶುಕ್ರ, ಅವು ಮಂಗಳ, ಇವೆಲ್ಲ ಬರ್ತಾವಲ್ಲ, ಅವು ಇಂಗ್ಲೀಷ್ ಗೊತ್ತಿರ್ಬೇಕು. ನಮಗಿಲ್ಲಿ ಮರ್ಕ್ಯೂರಿ ಅಂತ ಐತೆ, ವೀನಸ್ ಅಂತ ಐತೆ, ಅರ್ತ್ ಅಂತ ಐತೆ, ಮಾರ್ಸ್ ಅಂತ ಐತೆ, ಆಮೇಲೆ ಜುಪಿಟರ್ ಅಂತ ಐತೆ, ಇವೆಲ್ಲ ಗೊತ್ತಿರ್ಬೇಕು ನೋಡಿ. ಯುರೇನಸ್ ಐತೆ, ಸ್ಯಾಟರ್ನ್ ಐತೆ, ಆಮೇಲೆ ಇಲ್ಲಿ ನೆಪ್ಚೂನ್ ಅಂತ ಐತೆ, ಲಾಸ್ಟಿಗೆ ನೆಪ್ಚೂನ್ ಬರ್ತದ. ಇವೆಲ್ಲ ಏನು ಗೊತ್ತಾ, ಈ ಪದಗಳೇ ಗೊತ್ತಿರ್ಬೇಕು, ಈ ಪದಗಳನ್ನೇ ಕೊಡ್ತಾನೆ. ಮತ್ತೆ ಕನ್ನಡದಾಗ ಕೆಲವೊಂದು ಸಲ ಇಂಗ್ಲೀಷ್ ಪದಗಳೇ ಕನ್ನಡದಾಗ ಬರೆದಿರ್ತಾನೆ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನಿಮ್ಗೆ ಆ ಸೋಲಾರ್ ಸಿಸ್ಟಮ್ ಬಗ್ಗೆ ನಮ್ಮ ಸತೀಶ್ ಜೋಗ ಸರ್ ಮುಂಜಾನೆ ಬೆಳಗ್ಗೆ ಕ್ಲಾಸ್ ಮಾಡ್ತಾರೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನಿಮಗಿದು ಆ ವಿಜ್ಞಾನದಲ್ಲಿಗೂ ಬರ್ತದ, ಜಿಯೋಗ್ರಫಿದಾಗೂ ಬರ್ತದ. ಕರೆಕ್ಟಾಗಿ ಅಪ್ಡೇಟ್ ಮಾಡಿದರೆ ಒಂದು ಅನುಕೂಲ ಆಗ್ತದ. ಕರೆಕ್ಟಾಗಿ ನೋಡ್ಕೇರಿ. ನೆಕ್ಸ್ಟ್ ಈಗ 82ನೇ ಪ್ರಶ್ನೆ, ಭಾರತದ ಮೊದಲ ವೃತ್ತಪತ್ರಿಕೆ ಯಾವುದಂತ ಐತಿ? ಭಾರತದ ಮೊದಲ ವೃತ್ತಪತ್ರಿಕೆ ಅಮೃತ್ ಬಜಾರ್ ಪತ್ರಿಕೆ, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಆಮೇಲೆ ದಿ ಬೆಂಗಾಲ್ ಗೆಜೆಟ್ ಅಂತ ಐತೆ, ದಿ ಮದ್ರಾಸ್ ಮೈಲ್ ಅಂತ ಐತೆ. ಉತ್ತರ ಆಪ್ಷನ್ ಸಿ ಯಾವ್ದು? ದಿ ಬೆಂಗಾಲ್ ಗೆಜೆಟ್ ಭಾರತದ ಮೊದಲ ವೃತ್ತಪತ್ರಿಕೆ. ಆಪ್ಷನ್ ಸಿ ಸರಿಯಾದ ಉತ್ತರ. ದಿ ಬೆಂಗಾಲ್ ಗೆಜೆಟ್ ಐತಲ್ಲ, ಅದು ಇಂಗ್ಲೀಷ್ನಾಗಿತ್ತು, ಅಂದರೆ ಆಂಗ್ಲ ಭಾಷೆಯ ಪತ್ರಿಕೆ. ಭಾರತದ ಮೊಟ್ಟ ಮೊದಲ ಪತ್ರಿಕೆ ಐತಲ್ಲಪ್ಪ, ದಿ ಬೆಂಗಾಲ್ ಗೆಜೆಟ್ ಐತಲ್ಲ, ಯಾವ ಭಾಷೆದಾಗಿತ್ತು ಅಂತ ಕೊಟ್ರಿಗಿನ ಆಂಗ್ಲ ಭಾಷೆದಾಗಿತ್ತು, ಇಂಗ್ಲೀಷ್ ಭಾಷೆದಾಗಿತ್ತು. 1780 ಪ್ರಕಟ ಆಗಿದ್ದದು, ಈಗಿಂದಲ್ಲ. ಜೇಮ್ಸ್ ಆಗಸ್ಟಿಸ್ ಇಕಿ ಅಂಕೆಸೆ ಅದರ ಒಂಥರ ಸಂಸ್ಥಾಪಕರ ಅಂತ. ಮೋಸ್ಟ್ ಇಂಪಾರ್ಟೆಂಟ್. ಹೆಂಗೆ ನಮ್ಮ ಕರ್ನಾಟಕದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಅಂತ ಓದ್ತೀವಿ, 1843 ಜುಲೈ 1ಕ್ಕೆ ಏನು ಬಂತಲ್ಲ, ಅದೇ ರೀತಿ ದಿ ಬೆಂಗಾಲ್ ಗೆಜೆಟ್ ಐತಲ್ಲ, ಭಾರತದ ಮೊಟ್ಟ ಮೊದಲ ವೃತ್ತಪತ್ರಿಕೆ. ಕರೆಕ್ಟಾಗಿ ನೋಡ್ಕೇರಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರ್ತದ. ನೆಕ್ಸ್ಟ್ ಈಗ 83ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಕದನ ನಡೆದ ಸ್ಥಳ ಕೊಟ್ಟ ನೋಡ್ರಿ. ನಮಗಿಲ್ಲಿ ಮೈಸೂರು ಅಂತ ಐತೆ, ಇಲ್ಲಿ ಮೈಸೂರು ಅಂತ ಹಾಕಿಟ್ರಿಂದ ಗಡೆ, ಆಮೇಲೆ ಶ್ರೀರಂಗಪಟ್ಟಣ ಐತೆ, ಆಮೇಲೆ ಹಂಪಿ ಐತೆ, ಆಮೇಲೆ ಬೆಂಗಳೂರು ಐತೆ. ಈ 4ನೇ ಆಂಗ್ಲೋ ಮೈಸೂರದ ನಡೆದ ಸ್ಥಳ ಕೊಟ್ಟರೆ ಶ್ರೀರಂಗಪಟ್ಟಣ, ಅದು ಮಂಡ್ಯ ಡಿಸ್ಟಿಕ್ನೇ ಬರ್ತದ. ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. 1799 ಮೇ 4ಕ್ಕೆ ನಡೀತದ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 84ನೇ ಪ್ರಶ್ನೆ ಮುಗಿಯಕ್ಕೆ ಬಂದ್ವಿ. ಈಗ ಆಲ್ರೆಡಿ ಭಾಳ ಟೈಮ್ ಆಗಿದೆ. ಹೌದು, 11:35 ಆಯ್ತು. ಹೌದಲ್ಲ, ಸ್ಟಾರ್ಟ್ ಇದು ಟೈಮು. ನೋಡೋಣ ಅಂತ ನೋಡ್ರಿ. ಇಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಅಂತಿಮವಾಗಿ ಈ ಯುದ್ಧದಲ್ಲಿ ಪರಾಜಿತನಾದನು. ಅಂದರೆ ನೆಪೋಲಿಯನ್ ಬೋನಾಪಾರ್ಟೆ ಯಾವ ಯುದ್ಧದಲ್ಲಿ ಸೋತ ಅಂತ. ಭಾಳ ಸ್ಟ್ಯಾಂಡರ್ಡ್ ಮನುಷ್ಯ ಆತ ನೆಪೋಲಿಯನ್ ಬೋನಾಪಾರ್ಟೆ. ನೋಡ್ರಿ ಇಲ್ಲಿ ಲೆನಿನ್ ಗ್ರಾಡ್ ಅಂತ ಐತೆ, ವರ್ಸೆಲ್ಸ್ ಅಂತ ಐತೆ, ಆಮೇಲೆ ಟ್ರಾಫಲ್ಗರ್ ಅಂತ ಐತೆ, ವಾಟರ್ಲೂ ಅಂತ ಐತೆ. ಇದು ಭಾಳ ಇಂಪಾರ್ಟೆಂಟ್ ಕದನ. ವಾಟರ್ಲೂ ಕದನದಲ್ಲಿ ಅಂತಿಮವಾಗಿ ಏನು ಮಾಡ್ತಾನೆ ಹೇಳ್ರಿ, ಪರಾಜಿತನಾತಾನೆ. ಯಾರಂದರೆ ನೆಪೋಲಿಯನ್ ಬೋನಾಪಾರ್ಟೆ. ಒಂದ್ಸಲ ಆ ಇಮೇಜನ್ನು ಗಮನಿಸ್ರಿ. ನೋಡ್ರಿ, ಆ ಬ್ಯಾಟಲ್ ಆಫ್ ವಾಟರ್ಲೂ ನೋಡ್ರಿ. ಬ್ಯಾಟಲ್ ಆಫ್ ವಾಟರ್ಲೂ ಜೂನ್ 1815 ನಡೆದದು. ನೋಡ್ರಿ, 1815, 1915ಗೆ 100 ವರ್ಷ ಆಯ್ತು. 2015ಕ್ಕೆ 200 ವರ್ಷ ಆಯ್ತು. ನೋಡಿ, 200 ವರ್ಷದಿಂದಲ್ದು ಕೇಳಿದ್ದು ನೋಡ್ರಿ. 200 ಇಯರ್ಸ್ ಆಯ್ತು. ಅದಕ್ಕೆ ಕೇಳೋಣ, ನಮಗೆ ಇಲ್ಲಿ ಗೊತ್ತಾಯ್ತಿಲ್ಲಪ್ಪ. 1815, 1915ಕ್ಕೆ 100 ವರ್ಷ, ಆಮೇಲೆ 1915ಕ್ಕೆ 2015ಕ್ಕೆ 200 ವರ್ಷ ಆಯ್ತು. ಅಂದರೆ ನಿಮ್ಗೆ ನೋಡ್ತಿರ್ಬೇಕಂತ ಚೆಕ್ ಮಾಡ್ತಿರ್ಬೇಕು. ಬ್ಯಾಟಲ್ ಆಫ್ ವಾಟರ್ಲೂ ಕದನ, ಅಂದರೆ ವಾಟರ್ಲೂ ಕದನ ನಡೆದ ವರ್ಷ 1815 ಜೂನ್ 18ಕ್ಕೆ. ಇನ್ನೊಂದು ಗೊತ್ತಿರಬೇಕು, ವಾಟರ್ಲೂ ಊರ ಹೆಸರು ಅದು. ನೋಡ್ರಿ, ವಾಟರ್ಲೂ ಊರ ಹೆಸರು. ಈಗಂಗ ತಾಳಿಕೋಟೆ ಊರ ಹೆಸರು. ಹೌದು, ತಾಳಿಕೋಟೆ ವಿಜಯಪುರ ಜಿಲ್ಲೆದಾಗ ಐತೆ. ಅದೇ ಯಾವ್ದಾನ ಒಂದು ಪ್ಲಾಸಿ ಊರ ಹೆಸರು, ಅದು ಪಶ್ಚಿಮ ಬಂಗಾಳ ರಾಜ್ಯದಾಗ ಐತೆ. ಅದ್ರಾಗ ವಾಟರ್ಲೂ ಊರ ಹೆಸರು ಅದು ಬೆಲ್ಜಿಯಂ ದೇಶದಾಗ ಐತೆ. ವಾಟರ್ಲೂ ಕದನ ಅದು ನಿಮ್ಗೆ ಗೊತ್ತಿರಬೇಕು. ಯುರೋಪಿಯನ್ ಕಾಂಟಿನೆಂಟ್ನಾಗ ಬರ್ತದ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕ್ರಿ. ಇಲ್ಲಿ ನಮ್ಗೆ ನೀವು ಒಂದ್ಸಲ ಬೇಕಾದ್ರೆ ತೆಗೆದು ನೋಡ್ರಿ. ವಾಟರ್ಲೂ ಕಾಳಗ ಅಂದ್ರೆ ವಾಟರ್ಲೂ ಕಾಳಗ ಅಂತ ಹೊಡೆದ್ರೆ ಬರೋದಿಲ್ಲ. ಬ್ಯಾಟಲ್ ಆಫ್ ವಾಟರ್ಲೂ ಅಂತ ನೋಡ್ರಿ. ಇಲ್ಲಿ ಐತಲ್ಲ, ಬ್ಯಾಟಲ್ ಆಫ್ ವಾಟರ್ಲೂ, ಹೌದು, ಜೂನ್ 1815 ನಡೆದದ. ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟು ನಮಗೆ 85ನೇ ಪ್ರಶ್ನೆ. 1917ರಲ್ಲಿ ನಡೆದ ರಷ್ಯಾದ ಕ್ರಾಂತಿಯ ನೇತಾರ ಅಂತ ಕೊಟ್ಟಾನ. ರಷ್ಯಾ ಕ್ರಾಂತಿಯ ಲೀಡರ್ ಯಾರಪ್ಪ ಅಂದ್ರಗಿನ ನಿಕಿಟಾ ಕ್ರುಶ್ಚೋವ್ ಅಂತ ಐತೆ, ಮುಸೋಲಿನಿ ಅಂತ ಐತೆ, ಆಮೇಲೆ ಲೆನಿನ್ ಅಂತ ಐತೆ, ಆಮೇಲೆ ಬೀಸ್ಮಾರ್ಕ್ ಅಂತ ಐತೆ. ಉತ್ತರ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ನಿಮ್ಗೆ ರಷ್ಯಾ ಕ್ರಾಂತಿ ಕೊಟ್ಟರೆ 1917, ಅದೇ ಫ್ರಾನ್ಸ್ ಕ್ರಾಂತಿ ಕೊಟ್ಟರೆ 1789, ಅದು ನಿಮ್ಗೆ ಅಮೇರಿಕಾ ಕ್ರಾಂತಿ ಕೊಟ್ಟರೆ 1776. ಗಮನಿಸಿದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ತವ. ನೆಕ್ಸ್ಟ್ ಪ್ರಶ್ನೆ 86ನೇ ಪ್ರಶ್ನೆ ಸಿಪಾಯಿ ದಂಗೆಯ ಅಂದರೆ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ 1857. ಅದು ಗಮನಿಸ್ರಿ. ಸಿಪಾಯಿ ದಂಗೆಯ ಮೂಲ ಕಾರಣಕರ್ತರು ಯಾರು ಅಂತ ಐತೆ. ಸಿಪಾಯಿ ದಂಗೆಯ ಮೂಲ ಕಾರಣಕರ್ತರು ಆಪ್ಷನ್ಸ್ ನೋಡ್ರಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಐತೆ, ಆಮೇಲೆ ತಾತ್ಯಾ ಟೋಪಿ ಅಂತ ಐತೆ, ಆಮೇಲೆ ಮಂಗಲ್ ಪಾಂಡೆ ಅಂತ ಐತೆ, ಆಮೇಲೆ ನಾನಾ
ನಾನಾ ಸಾಹೇಬ್ ಅಂತ ಐತೆ. ನಿಮ್ಗೆ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ಬಿಡ್ತದ. ಮಂಗಲ್ ಪಾಂಡೆ ಮೋಸ್ಟ್ ಇಂಪಾರ್ಟೆಂಟು. ಆ ಬ್ಯಾರಕ್ಪುರ ಹೌದಲ್ಲ, 34ನೇ ಪದಾತಿ ದಳ ಅಂತ ನಾವು ಸ್ಟಡಿ ಮಾಡಿ ಹೌದಿಲ್ಲಪ್ಪ. ಇದ್ರ ಬಗ್ಗೆ ನಿಮಗೆಲ್ಲ ನಮ್ಮ ಇವರು ಮಾರೇಗೌಡರು ಹೇಳ್ತಾರೆ. ನಿಮ್ಗೆ ಆ ಸಿಪಾಯಿ ದಂಗೆ ಅದಕ್ಕೆ ಮೂಲ ಕಾರಣಕರ್ತರು ಯಾರಂತ ಕೊಟ್ರಿಗಿನ ಮಂಗಲ್ ಪಾಂಡೆ ಅಂತ ಬರ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಕೇಳ್ತಾನೆ ಅದ್ರ ಬಗ್ಗೆ. ನೆಕ್ಸ್ಟಿಗೆ 87ನೇ ಪ್ರಶ್ನೆ 9ನೇ ಕ್ಲಾಸ್ ಬುಕ್ದಾಗ ಈ 87ನೇ ಪ್ರಶ್ನೆ ಯಥಾವತ್ತಾಗೈತೆ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ತೀನಿ. ಸುಗ್ಗಿ ಪೂರ್ವ ತಂತ್ರಜ್ಞಾನವನ್ನು ಮೊನ್ನೆ ನಿಮ್ಗೆ ರೀಸೆಂಟಾಗಿ 5ರಿಂದ 12ನೇ ತರಗತಿ ಪುಸ್ತಕದಲ್ಲಿ ಏನು ಕ್ಲಾಸ್ ಮಾಡಕತ್ತಾರಲ್ಲ ಅದ್ರಾಗ ಮೊಹಮ್ಮದ್ ತಸ್ಲೀಂ ಅವರು ಎಕನಾಮಿಕ್ಸ್ನಾಗ ಹೇಳ್ಯಾರ. ಕರೆಕ್ಟಾಗಿ ಗಮನಿಸ್ಬೇಕು, ಇಂಪಾರ್ಟೆಂಟು. ಸುಗ್ಗಿ ಪೂರ್ವ ತಂತ್ರಜ್ಞಾನವನ್ನು ಅಂದರೆ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಐತಿ ಅಳವಡಿಸಿ ಕೃಷಿ ಕ್ರಾಂತಿಯನ್ನು ತಂದವರು ಯಾರಂತ ಐತೆ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಕೊಟ್ಟಾರ. ಆಮೇಲೆ MS ಶ್ರೀನಿವಾಸನ್ ಅಂತ ಐತೆ. ಆಮೇಲೆ HR ಖುರಾನ ಅಂತ ಐತೆ. ಆಮೇಲೆ ಜಗದೀಶ್ ಚಂದ್ರ ಬೋಸ್ ಅಂತ ಐತೆ. ನಮಗಿಲ್ಲಿ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೇರಿ. ಹಿಂಗಂದ್ರೆ ಏನು ಕತೆ ಅಂತ ಎಲ್ಲ ಕ್ಲಾಸಸ್ಗಳಾಗಿದೆ. ಒಂದ್ಸಲ ಚೆಕ್ ಮಾಡ್ರಿ. 9ನೇ ಕ್ಲಾಸ್ ಬುಕ್ದಾಗ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಐತೆ. ಕರೆಕ್ಟಾಗಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಈಗ 88ನೇ ಪ್ರಶ್ನೆ ರಾಜ್ಯಪಾಲರಿಗೆ ನೋಡಿ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಅಂತ ಐತೆ. ರಾಜ್ಯಪಾಲರಿಗೆ ಯಾರಪ್ಪ ಆ ಪ್ರಮಾಣ ವಚನ ಬೋಧಿಸ್ತಾರಂತ ಕೊಟ್ಟಾರ. ಇಲ್ಲಿ ರಾಷ್ಟ್ರಪತಿ ಅಂತ ಐತೆ. ರಾಷ್ಟ್ರಪತಿ ಅಂತ ಕೊಟ್ರಗಿನ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಷ್ಟೇ. ರಾಜ್ಯಪಾಲರ ನೇಮಕ ರಾಷ್ಟ್ರಪತಿಯಿಂದ ಆಗ್ತದ. ನಮ್ಮ ಸಂವಿಧಾನದ 155ನೇ ಆರ್ಟಿಕಲ್ನಾಗ ಐತೆ. ಅದು ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ. ಬಟ್ ಪ್ರಮಾಣ ವಚನ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳು ಬೋಧಿಸಂಗಿಲ್ಲ, ಅದು ಗಮನಿಸ್ರಿ. ಉಪರಾಷ್ಟ್ರಪತಿಗಳಂತ ಕೊಟ್ಟಾರ. ಆಮೇಲೆ ರಾಜ್ಯದ ಮುಖ್ಯ ನ್ಯಾಯಾಧೀಶರಂತ ಐತೆ. ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಅಂತ ಐತೆ. ನಮಗೆ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರಂತ ಕೊಟ್ರಗಿನ ರಾಜ್ಯದ ಮುಖ್ಯ ನ್ಯಾಯಾಧೀಶರು. ಗಮನಿಸ್ಬೇಕು, ರಾಜ್ಯದ ಮುಖ್ಯ ನ್ಯಾಯಾಧೀಶರು ಅಂತ ಕೊಟ್ರಗಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಜ್ಯದ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ನೆಕ್ಸ್ಟ್ ಈಗ 89ನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಲಾಂಛನ ನೋಡ್ರಿ. ಭಾರತ ರಾಷ್ಟ್ರೀಯ ಲಾಂಛನ ಅಶೋಕ ಚಕ್ರಕ್ಕೆ ಸಂಬಂಧಿಸಿದ ಸ್ಥಳ ಅಂತ ಕೊಟ್ಟನ. ಇಲ್ಲಿ ಸಾರನಾಥ್ ಅಂತ ಐತೆ. ಆಮೇಲೆ ಸಾಂಚಿ ಅಂತ ಐತೆ. ಇಲ್ಲಿ ಸಾಂಚಿಗೆ ಒಂದು ಸ್ತೂಪ ಐತೆ ಹೌದಲ್ಲ, ಸಾಂಚಿ ಸ್ತೂಪ ಅಶೋಕನಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಕೋನಾರ್ಕ್ ಅಂತ ಐತೆ. ಕೋನಾರ್ಕ್ನಾಗ ಒಂದು ಸೂರ್ಯ ದೇವಾಲಯ ಐತಲ್ಲಪ್ಪ, ಸೂರ್ಯ ದೇವಾಲಯ, ಅದು ಗಮನಿಸ್ರಿ. ಆಮೇಲೆ ಹಂಪಿ ಅಂತ ಐತೆ. ಹಂಪಿ ತುಂಗಭದ್ರಾ ನದಿ ದಂಡೆ ಮೇಲೆ ಐತೆ, ಅದು ನಿಮ್ಗೆ ಗೊತ್ತಿರಬೇಕು. ಬಟ್ ಭಾರತದ ರಾಷ್ಟ್ರೀಯ ಲಾಂಛನ ಅಶೋಕ ಚಕ್ರಕ್ಕೆ ಸಂಬಂಧಿಸಿದ ಸ್ಥಳ ಕೊಟ್ರಿಗಿನ ಸಾರನಾಥ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು. ಸಾರನಾಥ್ ಅತ್ಯಂತ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ 90ನೇ ಪ್ರಶ್ನೆ ನಮಗೆ ಜಲಿಯನ್ ವಾಲಾಬಾಗ್ನಲ್ಲಿ 1919ರಲ್ಲಿ ನಡೆದ ಹತ್ಯಾಕಾಂಡ ಚಳುವಳಿಗೆ ಸಂಬಂಧಿಸಿದಂತೆ ನಡೆಯಿತಂತ ಕೊಟ್ಟಾನ. ನಮಗಿಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಮಾಂಟೇಗೋ ಚಮ್ಸ್ಫರ್ಡ್ ಸುಧಾರಣೆಗಳು, ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿ, ಆಮೇಲೆ ಸೈಮನ್ ಕಮಿಷನ್, ಆಮೇಲೆ ರೌಲತ್ ಆ್ಯಕ್ಟ್ ಅಂತ ಐತೆ. ಇದಕ್ಕೆ ಉತ್ತರ ರೌಲತ್ ಆ್ಯಕ್ಟ್ ಅದು ಹೌದಲ್ಲ. ರೌಲತ್ ಕಾಯ್ದೆಯನ್ನು ರದ್ದುಪಡಿಸ್ಬೇಕಂತ ಕೇಸಿ ಜಲಿಯನ್ ವಾಲಾಬಾಗ್ ಎಂಬ ಪ್ಲೇಸ್ನಾಗ ಜನರು ಶಾಂತಿಯುತವಾಗಿ ಸೇರಿರ್ತಾರೆ. ಅದ್ರಲ್ಲೊಂದು ಇಬ್ಬರು ಅರೆಸ್ಟ್ ಮಾಡಿರ್ತಾರೆ ಅಂತ ಹೇಳಿದೆ. ನಿಮಗೆಲ್ಲ 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಐತೆ. ಬಟ್ ಇದಕ್ಕೆ ಉತ್ತರ ರೌಲತ್ ಕಾಯ್ದೆ 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದುರಂತ ನಡೆದಿದ್ದು 1919 ಏಪ್ರಿಲ್ 13ಕ್ಕೆ ಹೌದಲ್ಲ. ಜಲಿಯನ್ ವಾಲಾಬಾಗ್ ಅದು ಪ್ಲೇಸ್, ಅದು ಊರ ಹೆಸರು. ಅದು ಪಂಜಾಬ್ ರಾಜ್ಯದ ಅಮೃತಸರ ಡಿಸ್ಟಿಕ್ನಾಗ ಐತೆ. ನೆಕ್ಸ್ಟ್ ಈಗ 91ನೇ ಪ್ರಶ್ನೆ, ಲಾಸ್ಟ್ ಕೊನೆಯ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಅಂತ ಕೊಟ್ಟಾನ. ಯಾವ ಪ್ರಶ್ನೆ ಪತ್ರಿಕೆದಾಗ 2015ರಾಗ ಇತ್ತೀಚೆಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಂತ ಐತಿ. ಇತ್ತೀಚೆಗೆ 2015ರ ಎಕ್ಸಾಮ್ನಾಗ ಒಂದು ಗಮನಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಓದ್ತೀನಿ. ಕುವೆಂಪು ಅಂತ ಐತೆ. ಆಮೇಲೆ ಚಂದ್ರಶೇಖರ್ ಕಂಬಾರ್ ಅಂತ ಐತೆ. ಆಮೇಲೆ UR ಅನಂತಮೂರ್ತಿ ಅಂತ ಐತೆ. ಆಮೇಲೆ ಗಿರೀಶ್ ಕಾರ್ನಾಡ್ ಅಂತ ಐತೆ. ನಮ್ಗೆ ಒಂದು ಗಮನಿಸ್ಬೇಕು, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ ಟೋಟಲ್ ಇರೋದು 8 ಜನ ಇದ್ದಾರೆ ಹೌದಲ್ಲ. ಅದು ಇಂಪಾರ್ಟೆಂಟು. ನಮಗೇನಂತ ಕೊಟ್ರಿಗಿನ 8 ಜನರಾಗ ಲಾಸ್ಟ್ ಪಡೆದವರು ಅಂದರೆ 2010ರಾಗೆ ಕೊಟ್ಟಿದ್ದು ಲಾಸ್ಟ್. ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಅಂದರೆ ಕನ್ನಡಕ್ಕೆ ಬಂದಿದ್ದು ನಮಗೆ ಇವ್ರಿಗೆ ಯಾರಿಗೆ ಅಂದರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010 ಕೊಟ್ಟಾರ. ಬಟ್ ನಮಗಿಲ್ಲಿ 2015ರ ಎಕ್ಸಾಮ್ನಲ್ಲಿ ಇತ್ತೀಚೆಗೆ ಅಂತ ಕೊಟ್ಟಾರ. ನೋಡ್ರಿ ಹೆಂಗೈತೆ ಪದ. ನಮಗೆ ಇತ್ತೀಚೆಗೆ ಅಂತ 2010ಗಳದ್ದು ಇತ್ತೀಚೆಗೆ ಅಂತ ಕೊಟ್ಟರಂದ್ರಿಗಿನ ಮತ್ತು ರೀಸೆಂಟಾಗಿ ಕೊಟ್ಟಿದ್ದು ಅವರಿಗೆ ಅಂದರೆ ಕನ್ನಡದಲ್ಲಿ ಅಂದರೆ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ರೀಸೆಂಟಾಗಿ ಪಡೆದವರು ಇವರೇ. ಈಗ ಬಂದ್ರಿಗೂ ಅಷ್ಟೇ 2023ರಾಗ ಬೈ ಚಾನ್ಸ್ ಪ್ರಶ್ನೆ ಬಂತಂದ್ರಿಗೂ ಇತ್ತೀಚೆಗೆ ಅಂತನೇ ಆಗಿರ್ತಾನ. ಇತ್ತೀಚೆಗೆ ಅಂತ ಕೊಟ್ರಿಗಿನ ಇತ್ತೀಚೆಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಂತ ಕೊಟ್ರಿಗಿನ ಇವ್ರ ಹೆಸರು ಹಾಕ್ಬೇಕು. ಯಾಕಂದ್ರೆ ಇನ್ನು ಬೇರೆ ಯಾರಿಗೆ ಕೊಟ್ಟಿಲ್ಲಲ್ಲ ಕನ್ನಡದಲ್ಲಿ. ಅದು ನಿಮ್ಗೆ ಗಮನಿಸ್ಬೇಕು, ಇಂಪಾರ್ಟೆಂಟು. 2015ರಾಗ 10ಗಳದ್ದು ಇತ್ತೀಚೆಗೆ ಅಂತ ಕೊಟ್ಟಾನ. ಅದು 5 ವರ್ಷದ ಹೆಂಗೆ ಸರ್ ಇತ್ತೀಚೆಗೆ ಆಗ್ತದಂತ ಕೊಟ್ರಿಗಿನ ಮತ್ತೆ ಲಾಸ್ಟ್ ಇರೋದು ಅವರೇ. ಅದು ನಿಮ್ಗೆ ಗೊತ್ತಿರ್ಬೇಕು, ಭಾಳ ಇಂಪಾರ್ಟೆಂಟು. ಅದಕ್ಕೆ ಉತ್ತರ ಆಪ್ಷನ್ಸ್ ಬಿ.